ಮೊದಲು ಕರ್ತವ್ಯಗಳು ಎಷ್ಟದಾವ ಬಜೆಟ್ ಒಳಗೆ? 3. ಸೆಂಟ್ರಲ್ ಬಜೆಟ್ ಬಂದಾಗ 3 ಕರ್ತವ್ಯ ಹೇಳಿದ್ನಿ. ಯಾವ ಹೇಳ್ರಿ? ಒಂದನೇದು ಆರ್ಥಿಕ ಉತ್ತೇಜನ, ಎರಡನೇದು ಆಕಾಂಕ್ಷೆಗಳನ್ನು ಈಡೇರಿಸೋದು, ನಾಗರಿಕರ ಆಕಾಂಕ್ಷೆಗಳ ಆಸ್ಪಿರೇಷನಲ್ ಅಂತ ಬರ್ತೈತೆ. ನೆಕ್ಸ್ಟ್ ಮೂರನೇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈ ಸೆಂಟ್ರಲ್ ಬಜೆಟ್ನಾಗ. ನೆಕ್ಸ್ಟ್ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗ್ರಿ? ಡಂಕನ್ ಟು ಸೂರತ್. ಡಂಕನ್ ಇಲ್ಲಿ ಬರ್ತೈತಿ. ಇವು ಪ್ಲೇಸ್ ಕಂಪಲ್ಸರಿ ನೆನಪಿಟ್ಕೋರೆ. ಕ್ವಶನ್ ಕೇಳಿರ್ತಾರೆ ನೋಡಿ. ಒಂದೇ ಮಾತರಮ್ದು ನಿನ್ನ ಕೇಳ್ಯಾರ ನೋಡಿ. ನಿನ್ನೇನು ಮಣ್ಣಿದ ಎಕ್ಸಾಮ್ನಾಗ ಬಂದಿತ್ತು ನೋಡ್ರಿಲ್ಲ, ಒಂದೇ ಮಾತರಮ್ದು ಹೆಂಗೆ ಕ್ವಶನ್ ಕೇಳಿರ್ತಾರೆ. ಅದಕ್ಕೆ ಡೈಲಿ ಒಂದು 50 ಕ್ವಶನ್ ಬಿಡಿಸಿರತ್ತೇಳಿ ಹೆಂಗೆ ಕೇಳ್ತಾರದು ಗೊತ್ತಾಗ್ಬಿಡ್ತದೆ. ಈಗ ಒಂದೇ ಮಾತರಮ್ದು ಎಲ್ಲರಿಗೂ ಗೊತ್ತೈತಿ. ಎಷ್ಟು ವರ್ಷ ಸೆಲೆಬ್ರೇಷನ್ ಮಾಡ್ರಿ ಒಂದೇ ಮಾತರಮ್ದು? 150 ಇಯರ್ಸ್ದಾಗಿತ್ತು. ಯಾವಾಗ ಲಾಂಚ್ ಮಾಡಿದ್ರು ಒಂದೇ ಮಾತರಮ್ ಅಂತೇಳಿ? 1875. ಹೌದಲ್ಲ? 150 ವರ್ಷ ಆತಂದ್ರೆ ಏನು ಇಲ್ಲಿಂದ ಹೋಗಿಬಿಡ್ರಿ. 150 ವರ್ಷದ ಮೈನಸ್ ಮಾಡಿರ್ತೀನಿ. ಈಗ 2025ರಿಂದ ಮೈನಸ್ ಮಾಡಿರ್ತೀನಿ. ಕರೆಕ್ಟ್ 1875ರಾಗ ಮಾಡ್ತಾರೆ. ಯಾರು ಬರೀತಾರೆ ರೀ? ಬಂಕಿಮ್ ಚಂದ್ರ ಚಟರ್ಜಿ. ಯಾವ ಬುಕ್ನಾಗ? ನಾವು ಇವು ಅಷ್ಟ ಮಾಡಿದ್ವಲ್ಲ, ಅದ್ರೊಳಗೆ ಹೇಳಿಕೆ ಒಳಗೆ ಹೆಂಗೆ ಕೇಳಾರ ನೋಡ್ರಿ. ಯಾಕಂದ್ರೆ ಕ್ವಶನ್ ಯಾವಾಗ ಈಗ ರೀಸೆಂಟಾಗಿ ಏನು ಕೇಳತ್ತಾರಲ್ಲ ಎಲ್ಲ ಫುಲ್ ಅದ್ರದ್ದು ಯಾವುದೋ ಒಂದು ಟಾಪಿಕ್ ಬರ್ತದಲ್ಲ ಅದ್ರದ್ದು 100% ಕ್ಲಾರಿಟಿ ಇದ್ರೆ ಅಷ್ಟೇ ಆನ್ಸರ್ ಮಾಡ್ಬೋದು ಹಂಗೆ ಕೇಳಾರ. ಒಂದೇ ಮಾತರಮ್ದಾಗ ಏನು ಕೇಳಾರ ಅಂದ್ರೆ ಫಸ್ಟ್ ಯಾರು ಸಂಘ ಮಾಡಿದ್ರು ಅಥವಾ ಯಾವ ಒಂದು ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಾಗ ಮಾಡ್ಯಾರ ಅಂತ ಕೇಳಾರ. ಅವು ಹೇಳಿಕೆ ಒಳಗೆ ಯಾವ್ದ? ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಯಾವ ಇಯರ್? 1896. 1896. ಅದನ್ನು ನೆನಪಿಟ್ಕೋ. ಯಾರು ಹಾಡಿರ್ತಾರೆ ಫಸ್ಟ್ ಹಾಡಿದವ್ರು? ರವೀಂದ್ರನಾಥ್ ಟ್ಯಾಗೋರ್. ಇದನ್ನ ಕೇಳಿರು. ಒಂದೇ ಮಾತರಂ ರಿಲೇಟೆಡ್ ನೋಡ್ರಿ. ಈಗ ನೆಕ್ಸ್ಟ್ ಇದನ್ನ ಕೇಳ್ತಾರತ್ತಲ್ಲ, ನೆಕ್ಸ್ಟ್ ಏನು ಕೇಳ್ಬೋದು? ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮಾಡಿ VM ಪ್ರೇಮ್ ಅನ್ನೋದು ಯಾವ ಮಿನಿಸ್ಟ್ರಿದವ್ರು ಲಾಂಚ್ ಮಾಡಿರೋದು ಕೇಳ್ಬೋದು. ಯಾವ ಮಿನಿಸ್ಟ್ರಿ ರೀ? ಹೇಳಿದ್ನೇ ಅಲ್ಲ, ಸಾಂಸ್ಕೃತಿಕ ಇಲಾಖೆ ಕಲ್ಚರ್ ಮಿನಿಸ್ಟ್ರಿ ಅಂತ ಹೇಳಿದ್ದಿಲ್ಲ. VM ಫ್ರೇಮ್ಸ್ ಅಂತ ಬರ್ತಾವೆ. ಅದರ ಅಂಡರ್ ಮೂವಿ ಮಾಡ್ಬೇಕಂದಿದ್ರೆ ಅಂತ ಹೇಳಿದ್ದೆಲ್ಲ. ಶಾರ್ಟ್ ಮೂವೀಸ್ ಆಗಲಿ ಯಾವ ಮೂವಿ ಆಗಲಿ VM ಫ್ರೇಮ್ಸ್ ಅಂಡರ್ ಬರ್ತದೆ. ಅದು ಒಂದೇ ಮಾತರಂ ರಿಲೇಟೆಡ್ ಬರ್ತದೆ. ಇನ್ನೊಂದು ಏನಂದ್ರೆ ಒಂದೇ ಮಾತರಂ ಐತಲ್ರಿ, ಯಾವರ ಸಭೆ ಸಮಾರಂಭಗಳದಾಗ ಫಸ್ಟ್ ಅದನ್ನ ಹಾಡಬೇಕು ಅಥವಾ ಇದನ್ನು ಅದಕ್ಕೆ ಪ್ರಯಾರಿಟಿ ಯಾವಾಗ ಕೊಡ್ತಾರೆ? ನ್ಯಾಷನಲ್ ಆ್ಯಂಥಮ್ ಆದಮೇಲೆ ಕೊಡ್ತಾರೋ ಅಂದ್ರೆ ಈ ರಾಷ್ಟ್ರಗೀತೆ ಆದಮೇಲೆ ರಾಷ್ಟ್ರೀಯ ಸಾಂಗಿಗೆ ಕೊಡ್ತಾರೋ ಅಥವಾ ಮೊದಲು ಇದನ್ನ ಹಾಡ್ತಾರೋ ಅಂತ ಕೇಳ್ಯಾರ ಅವ್ರು. ಯಾವುದಾ? ರಾಷ್ಟ್ರಗೀತೆ ಅಂತ ಅನ್ನತ್ತಿರಲ್ಲ. ಇದು ಆ್ಯಕ್ಚುಲಿ ಅದ್ರೊಳಗೆ ತಪ್ಪಿದ್ದಿದ್ದು ಹೇಳಿಕೆ. ಅವ್ರು ಹಿಂಗೆ ಕೇಳ್ಯಾರ ಕ್ವಶನ್. ಎಲ್ಲಿ ನಮ್ಮಲ್ಲಿ ಯಾವುದ್ರೊಳಗೂ ಮೆನ್ಷನ್ ಇಲ್ಲ ಒಂದೇ ಮಾತರಮ್ನ ಫಸ್ಟ್ ಹಾಡ್ಬೇಕಂತ. ಈಗ ಯಾಕೆ ರೀಸೆಂಟಾಗಿ ನ್ಯೂಸ್ನಾಗ ಐತಂದ್ರೆ ಈಗ ತಮಿಳ್ನಾಡಿನಾಗ TVK TVKದ ಮುಖ್ಯಸ್ಥರಾಗಿ ಜೋಸೆಫ್ ಅವ್ರು ಇದನ್ನು ತೊಗೊಂಡ್ರಲ್ರಿ ಪ್ರಮಾಣ ವಚನ. ಅವ್ರು ಫಸ್ಟ್ ಅದ್ರೊಳಗೆ ಸಾಂಗ್ ಯಾವ್ದು ನುಡಿಸಿದ್ರು ಅಂದ್ರೆ ಒಂದೇ ಮಾತರಂ ನುಡಿಸಿದ್ರು ಅವ್ರದ್ದು ಇದನ್ನು ಇನಾಗ್ರೇಷನ್ದೊಳಗೆ. ಅದಕ್ಕೆ ಅಲ್ಲಿ ಏನು ಇದನ್ನು ಮಾಡ್ಯಾರಂದ್ರೆ ಯಾವುದೋ ಒಂದು ರಾಜ್ಯದಾಗ ಈಗ ನಾವು ಭಾರತ ಹೆಂಗಾಗೈತೆ ಅಂದ್ರೆ ರಾಜ್ಯಗಳ ಒಕ್ಕೂಟ ಐತಿ. ರಾಜ್ಯಕ್ಕೆ ಮೊದಲು ಆದ್ಯತೆ ಕೊಡಬೇಕಲ್ಲ. ಈಗ ಕರ್ನಾಟಕದಾಗ ಏನರ ನಮ್ಮಲ್ಲಿ ಯಾರ್ದಾರ ಪ್ರಮಾಣ ವಚನ ಇತ್ತಂತೇಳಿ ಮೊದಲು ಕರ್ನಾಟಕ ನಾಡಗೀತೆ ನುಡಿಸೋದೈತಿ. ಅದು ರೂಲ್ಸ್ ಅತ್ತಿಲ್ಲ. ಯಾಕಂದ್ರೆ ನಾವು ಕರ್ನಾಟಕಕ್ಕೆ ಫಸ್ಟ್ ಆದ್ಯತೆ ಕೊಡ್ತೀವಿ. ರಾಜ್ಯಗಳದಿಂದನೇ ದೇಶ ಆಗೈತೆ ಹೊರತು ದೇಶದಿಂದ ರಾಜ್ಯ ಆಗಿಲ್ಲ. ಅದಕ್ಕೆ India ಈಸ್ ಯೂನಿಯನ್ ಆಫ್ ಟೆರಿಟರಿ ಅಂತ ಕರಿತೀವಲ್ಲ, ಸೇಮ್ ಅದಕ್ಕೆ ತಮಿಳ್ನಾಡಿನಾಗ ಏನು ಹೇಳ್ಯಾರಂದ್ರೆ ನೀವು ಒಂದೇ ಮಾತರಂ ನ್ಯಾಷನಲ್ ಸಾಂಗ್ ಯಾಕೆ ಮೊದಲು ನುಡಿಸಿರಿ? ಮೊದಲ ಇದನ್ನು ತಮಿಳ್ನಾಡದ ಸ್ಟೇಟ್ ಸಾಂಗ್ ಇರ್ತದಲ್ಲ ಅದನ್ನು ನುಡಿಸ್ಬೇಕಂತ ನ್ಯೂಸ್ನಾಗ ಬಂದಿತ್ತು. ಅದನ್ನ ಎದ್ರೊಳಗೆ ಈಗ ಮಣ್ಣು ಕ್ವಶನ್ದಾಗ ಹೆಂಗೆ ಕೇಳ್ಯಾರಂದ್ರೆ ಒಂದೇ ಮಾತರಂ ಆಗಲಿ ಅಥವಾ ನ್ಯಾಷನಲ್ ಆ್ಯಂಥಮ್ ಆಗಲಿ ಅಥವಾ ನ್ಯಾಷನಲ್ ಸಾಂಗ್ ಆಗಲಿ ಯಾವ ಹಿಂಗೆ ಫಸ್ಟ್ ಇದನ್ನ ಹಾಡಬೇಕು ಸೆಕೆಂಡ್ ಇದನ್ನ ಹಾಡಬೇಕು ಅಂತಿಲ್ಲ. ಯಾವ್ದು ಬೇಕಾದ್ರೆ ಮೊದಲು ಹಾಡ್ಬೋದು. ಇದು ನೆನಪಿಟ್ಕೋರು. ಇನ್ನೊಂದು ಏನು ಕೊಟ್ಟಿದ್ರು ಹೇಳಿಕೆ? ಅಷ್ಟನಾ? ಹಾಡಿದ್ದೊಂದು ಕೇಳಿದ್ರ, ಬರ್ದದ್ದೊಂದು ಕೇಳಿದ್ರು, ಮತ್ತೊಂದು ಏನು ಕೇಳಿದ್ರು? ಮತ್ತೇನು ಕೇಳಿದ್ರು? ಇಷ್ಟ ಕೇಳಿದ್ರನ್ರಿ? ಅದೇ ನಾಗರಿಕ ಸಭೆ ಸಮಾರಂಭ. ನಾಗರಿಕ ಸಭೆ ಸಮಾರಂಭ ಅಂದ್ರೆ ಇವ ಏನರ ಸ್ಪೆಷಲ್ ಒಕೇಜನ್ ಇರ್ತಾವಲ್ಲ ಆ ಟೈಮ್ನಾಗ. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದ್ರು ನೋಡಪ್ಪ ಲಾಸ್ಟ್? ಅದಾತ್ ಬಿಡ, ಎರಡನೇದಾತ್. ಲಾಸ್ಟ್ ಆಪ್ಷನ್ ಅದಾತ. ಮೂರನೇ ಆಪ್ಷನ್ ಏನಿತ್ತು? ಹಾಂ ಕರೆಕ್ಟ್. ಇದು ಹಿಂಗೆ ಕೇಳ್ಯಾರ ನೋಡ್ರಿ. VM ಗೊತ್ತಾತಲ್ಲ ಒಂದೇ ಮಾತರಂ ರಿಲೇಟೆಡ್. ಅದಕ್ಕೆ ಡೈಲಿ ಕ್ವಶನ್ಸ್ ಬಿಡಿಸಿರತ್ತೇಳಿ ಅದ್ರದ್ದು ಹೆಂಗೆ ಇದನ್ನು ಎಸ್ಟಾಬ್ಲಿಷ್ ಮಾಡಿ ನೀವು ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಓದ್ಬೇಕಾದ್ರೆ ಗೊತ್ತಾಕವು. ಯಾಕಂದ್ರೆ ಒಂದೇ ಮಾತರಂ ಮೇಲೆ ಏನೋ ಬರ್ದಿದ್ದು ಗೊತ್ತಿರ್ತೈತಿ ಅಥವಾ ಬುಕ್ ಗೊತ್ತಿರ್ತೈತಿ ಅಥವಾ ಯಾವ ಮ್ಯಾಗ್ಝಿನ್ನಾಗ ಪಬ್ಲಿಷ್ ಆಗೈತೆ ಗೊತ್ತೈತಲ್ಲ. 150 ಇಯರ್ಸ್ ಆಗೈತೆ. ಯಾಕಂದ್ರೆ ಅದ್ರದ್ದು ವಿಶೇಷತೆ ಏನಂದ್ರೆ ಒಂದೇ ಮಾತರಂ ಸಲ್ಮಂದ್ ಹೇಳಿದ್ದು ವಿಶೇಷ ಅಧಿವೇಶನ ಮಾಡಿದಾಗ 10 ತಾಸು ಕೊಟ್ಟಿದ್ರಿ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಕ್ಕೆ. ಪಶ್ಚಿಮ ಬಂಗಾಳದಾಗ ಗೌರ್ಮೆಂಟ್ ಬಂದೈತಲ್ಲ, ಪಶ್ಚಿಮ ಬಂಗಾಳದವ್ರ ಬಂಕಿಮ್ ಚಂದ್ರ ಚಟರ್ಜಿ ಅವ್ರು ಬರ್ದಿದ್ರಲ್ರಿ, ಅದ್ರದ್ದು ಡಿಬೇಟ್ಸ್ ಅದು ಮಾಡಿದ್ರು. ಅದಕ್ಕೆ ಹೇಳತ್ತಿದ್ರು ಇದಕ್ಕೆ 10 ಅವರ್ ಎದಕ್ಕೆ ಕೊಟ್ಟರೆ ಲೋಕಸಭೆದೊಳಗೆ ಅಂದ್ರೆ ಪಶ್ಚಿಮ ಬಂಗಾಳದಾಗ ಎಲೆಕ್ಷನ್ ಬರತ್ತೈತೆ ಅದ್ರ ನಿಯರ್ಲೆ ಕೊಟ್ಟರತ್ತು ಪೊಲಿಟಿಕಲ್ ಡಿಬೇಟ್ ಮಾಡಿದ್ರು ಅವ್ರು. ಅದ್ರ ರಿಲೇಟೆಡ್ ಹೆಂಗೆ ಬೇಕಾದ್ ಕೇಳ್ಬೋದು. ಗೊತ್ತಾತಲ್ಲ ಒಂದೇ ಮಾತರಂ ಅಂದ್ರೆ ಒಂದೇ ನೋಡ್ರಿ. ಒಂದೇ ಮಾತರಂ ರಿಲೇಟೆಡ್ ಬಂದಾಗ ಇನ್ನೊಂದು ಏನಂದ್ರೆ ಈಗ ಹಿಂಗೆ ನಾಳೆ ಹೇಳಿಕೆ ಒಳಗೆ ಒಂದೇ ಮಾತರಂ ಹಾಕಿ ಈ ಸರಿ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರಗಳದ್ದು ಥೀಮ್ ಅಥವಾ ಧ್ಯೇಯವಾಕ್ಯ ಏನಿತ್ತಂದ್ರೆ ಅದು ಒಂದೇ ಮಾತರಂ ಸೆಲೆಬ್ರೇಟಿಂಗ್ 150 ಇಯರ್ಸ್. ಗೊತ್ತಾದ್ವಲ್ಲ. 4-5 ಕರೆಂಟ್ ಅಫೇರ್ಸ್ ಅಕ್ಕ ನೋಡು. ಒಂದೇದೇನಂದ್ರೆ ಒಂದೇ ಮಾತರಂ ರಿಲೇಟೆಡ್ ಎಷ್ಟು ವರ್ಷ ಆತಂದ್ರೆ ರೀ 150 ವರ್ಷ ಆತ. ಯಾವ ಇಯರ್ದಾಗ ಬಂದಿತ್ತ? 1875ರಾಗ. ಯಾರು ಬರೀತಾರ? ಬಂಕಿಮ್ ಚಂದ್ರ ಚಟರ್ಜಿ. ಯಾವ ಬುಕ್ನಾಗ ಅಥವಾ ಯಾವ ನೋವೆಲ್ದಾಗ ಅದನ್ನ ಪಬ್ಲಿಷ್ ಮಾಡ್ರಂದ್ರೆ ಆನಂದ ಮಠದಾಗ. ಇನ್ನೊಂದು ಮ್ಯಾಗ್ಝಿನು ಬರ್ತೈತೆ ಅವ್ರದ್ದು. ಯಾವ ಮ್ಯಾಗ್ಝಿನ್ ಹೇಳ್ರಿ?
ಬಂಗದರ್ಶನ ಇದನ್ನು ನೆನಪಿಟ್ಕೋರಿ. ನಾಳೆ ಹೇಳಿಕೆ ಟೈಪ್ನಾಗ ಕೇಳ್ತಿರ್ತಾರೆ, ಬರೀ ಒಂದ ಲೈನ್ ನೆನಪಿಟ್ಕೊಂಡು ಯಾರು ಹೋಗ್ಬೇಡ್ರಿ. ಏನು ಬರ್ತೈತಲ್ಲ ಒಂದೇ ಮಾತರ ಮತ್ತು ಬಂದ್ರೆ ತಲೆಯಾಗಿ ಇದೆಲ್ಲ ರೌಂಡ್ ಬರ್ಬೇಕು ನಿಮಗೆ ಇದ್ರದ್ದು 360 ಡಿಗ್ರಿ ಇದು. ಯಾಕಂದ್ರೆ ನಾಳೆ ಹೇಳಿಕೆ ಒಳಗೆ ಕೊಟ್ಟರೆ ಎಲಿಮಿನೇಟ್ ಮಾಡ್ಬೋದು. ಇದು ಏನು ಈಗ ಆಪ್ಷನ್ ಕೊಟ್ಟಿದ್ರಲ್ಲ ಅದ್ರೋಗಿ 2-3 ಎಲಿಮಿನೇಟ್ ಮಾಡ್ರೆ ಆನ್ಸರ್ ಹಾಕ್ಬೋದು. ಈಗ 1 ಪೇರ್ ಕರೆಕ್ಟಾ 2 ಪೇರ್ ಕರೆಕ್ಟಾಗಿ ಕೊಡ್ತಿರ್ತಾರೆ. ಅದ್ರ ಸಲ್ಮಂದ್ ಹೇಳತ್ತಾನೆ ಗೊತ್ತಾತಲ್ಲ ಯಾರು ಬರ್ದಿದ್ದಾತ. ಮತ್ತೇನು ಹೇಳಿದ್ವು, ಎಲ್ಲಿಗೆ ಬಂದಿದ್ವು, ಚಟರ್ಜಿ ಬರ್ದಿದ್ದ ಚಟರ್ಜಿ ಆತ. ಆಮೇಲೆ ಯಾವ ಬುಕ್ಸ್ ಅಂತ ಹೇಳ್ರಿ, ಬುಕ್ಸ್ ಆದ್ಮೇಲೆ ಏನು ಇದನ್ನು ಕರೆಂಟ್ ರಿಲೇಟೆಡ್ ಬಂದಾಗ ಏನಂದ್ರೆ ಸ್ತಬ್ಧ ಚಿತ್ರಗಳ ಧ್ಯೇಯವಾಕ್ಯ ಏನಿತ್ತಂದ್ರೆ ಏನಿತ್ರಿ ಈ ಸರಿ ಸ್ತಬ್ಧ ಚಿತ್ರಗಳ ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಕತ್ತಲ್ಲ. ನಾವು ಸಂವಿಧಾನ ಗಣರಾಜ್ಯ ಎದಕ್ಕಂದ್ರೆ ಜನವರಿ 26 1950ರಾಗ ಏನು ಸಂವಿಧಾನ ಜಾರಿಗೆ ತರ್ತಾರಲ್ಲ ಅದನ್ನ ಗಣರಾಜ್ಯೋತ್ಸವದ ಕರಿತೀವಿ. ಬಟ್ ಸ್ವಾತಂತ್ರ್ಯ ದಿನ ಆಗಸ್ಟ್ 15 ಕರಿತೀವಿ. ಗಣರಾಜ್ಯೋತ್ಸವ ದಿನಕ್ಕೆ ಯಾರು ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ ಹೇಳ್ರಿ? ಎರಡಕ್ಕೂ ಡಿಫ್ರೆನ್ಸ್ ಇರ್ತೈತಿ. ಯಾರು ಮಾಡ್ತಾರ? ರಾಷ್ಟ್ರಪತಿ. ಸಂವಿಧಾನ ಏನು ತಂದಿರ್ತಾರಲ್ಲ, ಯಾಕಂದ್ರೆ ಸಂವಿಧಾನದ ಹೆಸರಿನಾಗ ಇದನ್ನು ಓದ್ ತಗೋತಿರ್ತಾರಲ್ಲ ಅವ್ರ ಏನಂದ್ರೆ ಗಣರಾಜ್ಯೋತ್ಸವದ ಯಾವಾಗೂ ಫ್ಲಾಗ್ ಹೋಸ್ಟಿಂಗ್ ಯಾರ ಕಡೆ ಇರ್ತೈತೆ ಅಂದ್ರೆ ರಾಷ್ಟ್ರಪತಿ ಕಡೆ. ಸ್ವಾತಂತ್ರ್ಯ ದಿನದ ಹೆಂಗೆ ನೆನಪಿಟ್ಕೋಬೇಕಾದ್ರೆ ಮೊದಲು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಫಸ್ಟ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ತ್ರಿವರ್ಣ ಧ್ವಜ ಹಾರಿಸಿದ್ರ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ನೆನಪಿಟ್ಕೋರಿ. ಯಾವುದಂದ್ರೆ ಈ ಸ್ವಾತಂತ್ರ್ಯ ದಿನ ಬಂದಾಗ ಯಾರಂದ್ರೆ ಪ್ರಧಾನಮಂತ್ರಿ ಇರ್ತಾರೆ, ಗಣರಾಜ್ಯೋತ್ಸವದಿಂದ ಬಂದಾಗ ರಾಷ್ಟ್ರಪತಿ ಅವ್ರು ಇರ್ತಾರೆ. ಇದನ್ನು ನೆನಪಿಟ್ಕೋರಿ. ನೆಕ್ಸ್ಟ್ ವಂದೇ ಮಾತರಂ ರಿಲೇಟೆಡ್ ಇದು ಗಣರಾಜ್ಯೋತ್ಸವ ದಿನ ಆದಾಗ ಪ್ರತಿ ವರ್ಷ ಏನು ಮಾಡಿರ್ತಾರೆ, ಪ್ರತಿಯೊಂದು ಸ್ಟೇಟ್ಗಳು ಅವತ್ತರದ ಏನೋ ಒಂದು ಸ್ತಬ್ಧ ಚಿತ್ರಗಳನ್ನ ತೊಗೊಂಬಂದಿರ್ತಾರೆ ರೆಪ್ರೆಸೆಂಟ್ ಮಾಡಕ್ಕೆ. ಆ ಸ್ತಬ್ಧ ಚಿತ್ರದ ಥೀಮ್ ಅಂತ ಕೊಟ್ಟಿರ್ತಾರೆ. ಆ ಥೀಮ್ ಅಂಡರ್ ಅವ್ರು ಡೆವಲಪ್ ಮಾಡ್ಬೇಕು. ಯಾವ್ದಾರ ಒಂದು ಸ್ತಬ್ಧ ಚಿತ್ರ ಮಾಡ್ಕೊಂಡು ಹೋಗಂಗಿಲ್ಲ. ಅದಕ್ಕೆ ಈ ಸರಿ ಥೀಮ್ ಏನಿತ್ತು ಅಥವಾ ಧ್ಯೇಯವಾಕ್ಯ ಏನಿತ್ತಂದ್ರೆ ವಂದೇ ಮಾತರಂ ಸೆಲೆಬ್ರೇಟಿಂಗ್ 150 ಇಯರ್ಸ್ ಹತ್ತಿತ್ತು. ಅವರ ಇನ್ನು ಸೆಂಟ್ರಲ್ದಾಗ ಬಂದಾಗ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಬರ್ತದೆ, ಸಾಂಸ್ಕೃತಿಕ ಇಲಾಖೆ ಅಂತೇಳಿ. ಅವ್ರು ಏನು ಮಾಡ್ತಾರಂದ್ರೆ VM ಫ್ರೇಮ್ಸ್ ಅಂತ ಮಾಡ್ತಾರೆ. VM ಫ್ರೇಮ್ಸ್ ಎದಕ್ಕೆ ಮಾಡ್ಯಾರಿ? VM ಅಂದ ಹೆಸರಿನಾಗ ಐತಿ ವಂದೇ ಮಾತರಂ ಅಂತ, ಹೌದಲ್ಲ? ವಂದೇ ಮಾತರಂ ಫ್ರೇಮ್ಸ್ ಅಂದ್ರೆ ಈ ಫ್ರೇಮ್ಸ್ ಒಳಗೆ ಅದೇನು ಅವು ಸ್ಟ್ಯಾಂಜಾಸ್ ಅದಾವಲ್ಲ ಅದು 6 ಆ ಇದ್ರೊಳಗೆ ಲೈನ್ಸ್ ಒಳಗಿಂದ ಏನರ ಒಂದು ಥೀಮ್ ತೊಗೊಂಡ ಮೂವಿ ಮಾಡ್ಬೇಕಂದ ಪೂರ್ತಿ ಗೊತ್ತಾಗತ್ತಲ್ಲ. ಈಗ ತಮಿಳ್ನಾಡಿನಾಗೂ ಅದ ನ್ಯೂಸ್ನಾಗ ಐತೆ ನೋಡಿ ವಂದೇ ಮಾತರಂ ಸಲ್ಮಂದ. ಓಕೆ, ಕರ್ತವ್ಯಗಳು ಹೇಳ್ರಲ್ಲ. ನೆಕ್ಸ್ಟ್ ಇದು ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟು ಮಾಡತ್ತಾರ ಅಂತ ಹೇಳಿದ್ದು. ಹೈ ಸ್ಪೀಡ್ ರೈಲ್ ಕಾರಿಡಾರ್ ಬಂದರೆ 7 ನೆನಪದಾವಲ್ಲ. ಓಕೆ, ನೆನಪಾರ್ಬೇಡ್ರಿ. ಅವ್ನು ಬಯೋಫಾರ್ಮಾ ಶಕ್ತಿ ಅಂತ ಬಂದಾಗ ಎಷ್ಟು ಒಂದು ಇದು ಇನ್ಸ್ಟಿಟ್ಯೂಟ್ಗಳ್ನ ಹೊಸ ಮಾಡತ್ತಾರ ರೀ. ಹೊಸ ಇನ್ಸ್ಟಿಟ್ಯೂಟ್ಗಳ 3 ಇದ್ದಿದ್ದು ಅಪ್ಗ್ರೇಡ್ ಮಾಡೋದಾ 7, ಟೋಟಲ್ 10 ಬರ್ತಾವೆ. ಬಯೋಫಾರ್ಮಾ ಶಕ್ತಿ ಇದಕ್ಕೂ ಒಂದು ಕ್ವಶನ್ದಾಗ ಹೇಳಿಕೆ ಟೈಪ್ ಕೇಳ್ಯಾರ. ಅದಕ್ಕೆ ಒಟ್ಟು ಬಯೋಫಾರ್ಮಾ ಶಕ್ತಿ ಬಂದಾಗ ಎದಕ್ಕೆ ರಿಲೇಟೆಡ್ ರೀ ಇದು? ಮತ್ತು ಅದು ಹೋಗಿ ಬರ್ತದೆ. ಬಯೋಫಾರ್ಮಾ ಹೆಸರಿನಾಗ ಐತಿ. ಈಗ ಆಯುರ್ವೇದಿಕ್ ಮೆಡಿಸಿನ್ ಅಂತೂ ನೆನಪಿಟ್ಕೋರಿ. ಬಯೋ ಅಂದ್ರೆ ಬಯೋಲಾಜಿಕಲಿ ಏನು ಪ್ಲಾಂಟ್ಸ್ ಅದು ಇರ್ತಾವಲ್ಲ ಅವ್ನು ತಗೋತಾರೆ. ಫಾರ್ಮಾ ಅಂದ್ರೆ ಮೆಡಿಸಿನ್ ಸೆಕ್ಟರ್ ಬರ್ತದೆ. ಈಗ ಫಾರ್ಮಸಿ ಹತ್ತಿವಲ್ಲ, ಮೆಡಿಕಲ್ ಶಾಪ್ ಮುಂದೆ ಫಾರ್ಮಸಿ ಅಂತ ಹಾಕಿರ್ತಾರೆ. ಫಾರ್ಮಸಿ ಅಂತ ಬಂದತ್ತೇಳಿ ಮೆಡಿಸಿನ್ಗಳು ಇರ್ತಾವಲ್ಲ, ಅದಕ್ಕೆ ಬಯೋ ಫಾರ್ಮಾ ಅಂತ ಎದಕ್ಕೆ ಮಾಡ್ಯಾರ ಅಂದ್ರೆ ಬಯೋಲಾಜಿಕಲಿ ಅಥವಾ ಪ್ಲಾಂಟ್ ಬೇಸ್ಡ್ ಏನು ರಿಸರ್ಚ್ ಮಾಡ್ತಾರಲ್ಲ ಅದ್ರ ಸಲ್ಮಂದ್. ಈಗ ಏನು ಮಾಡತ್ತಾರೆ ನಮ್ಮಲ್ಲಿ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಬರ್ತೈತಲ್ಲ ಅದ್ರ ಜೋಡ ಮರ್ಜಾಗೆ ಇವ್ರು ಇದನ್ನು ಮಾಡತ್ತಾರೆ. ಏನಂದ್ರೆ ಹೊಸ 3 ಇನ್ಸ್ಟಿಟ್ಯೂಟ್ಗಳನ್ನ ತೆಗಿಯವ್ರ. ಆಮೇಲೆ ಏನಂದ್ರೆ 7 ಅಪ್ಗ್ರೇಡ್ ಮಾಡೋರು. ಇದನ್ನ ಎದಕ್ಕೆ ಮಾಡತ್ತಾರೆ ಅಂದ್ರೆ 3 ಇನ್ಸ್ಟಿಟ್ಯೂಟ್ಗಳು ಅಂದ್ರೆ ಈಗ ರೀಸೆಂಟಾಗಿ ಏನಂದ್ರೆ ನಮ್ಮಲ್ಲಿ ಯಾವ ಪ್ಲಾಂಟ್ ಸಿಗ್ತಿರ್ತಾವೆ ವೆಸ್ಟರ್ನ್ ಘಾಟ್ಸ್ ನಾವು ಏನಂತೀವಿ ಅಂದ್ರೆ ಹಾಟ್ಸ್ಪಾಟ್ ಅಂತ ಕರಿತೀವಿ ರೀ. ಹೊಸ ಜೀವ ವೈವಿಧ್ಯತೆಗಳು ಇರ್ತಾವೆ. ಬಟ್ ಆ ಪ್ಲಾಂಟ್ ಬಗ್ಗೆ ರಿಸರ್ಚ್ ಮಾಡಕ್ಕೆ ಒಂದು ಸಪ್ರೇಟ್ ಆದ ಇದನ್ನು ಬೇಕಲ್ಲ, ಇನ್ಸ್ಟಿಟ್ಯೂಟ್ಗಳು ಬೇಕಲ್ಲ. ಅದಕ್ಕೆ 3 ಇನ್ಸ್ಟಿಟ್ಯೂಟ್ಗಳನ್ನ ಹೊಸ ಲಾಂಚ್ ಮಾಡತ್ತಾರೆ. ನೆನಪಿಟ್ಕೊಳ್ಳಿ. ಯಾವ್ದ್ರದ್ದು ಇನಿಷಿಯೇಟಿವ್ ಹೇಳಿ, ಯಾವ ಸ್ಕೀಮ್ ಹೇಳಿ? ಬಯೋ ಫಾರ್ಮಾ ಶಕ್ತಿ. ಅದು ಯಾವ ಇಯರ್ದಾಗ ಬಂದೈತೆ ಅಂತ ಕೇಳ್ರ. ನಾಳೆ ಇಯರ್ಗಳು ಬಂದಾಗ 26, 27. ಯಾಕಂದ್ರೆ ಬಜೆಟ್ನಾಗ ಯಾವಾಗ ಲಾಂಚ್ ಮಾಡಿರ್ತಾರಲ್ಲ ಅದು ಫೈನಾನ್ಷಿಯಲ್ ಇಯರ್ ಹಿಡಿತಾರೆ 26, 27. ISM 2.0 ಫುಲ್ ಫಾರ್ಮ್ ಹೇಳ್ರಿ. ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಅಂತ ಬಂದೈತೆ. ನೆನಪಿಟ್ಕೋರು. ಮೊದಲು ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ತಂದಿದ್ದು ಇಂಡಿಯಾದಾಗ ಯಾವ ಇಯರ್ದಾಗ? ಬರೀ ಸೆಮಿ ಕಂಡಕ್ಟರ್ ರಿಲೇಟೆಡ್ ಮಿಷನ್ ತರ್ತಾರೆ ಇಂಡಿಯಾದಾಗ. ಯಾವ ಇಯರ್ದಿಂದ ಸ್ಟಾರ್ಟ್ ಆಗತ್ತೆ? 2021, 25, 21. ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 1.0 ನೋಡಿ, 1.0, 21, 25. ನೆಕ್ಸ್ಟ್ ಇದೆ ಹೇಳ್ರಿ, ಅದನ್ನ ಹೇಳ್ತೀನಿ. ರೇರ್ ಅರ್ತ್ ಮೆಟಲ್ಸ್ ಅಥವಾ ರೇರ್ ಅರ್ತ್ ಕಾರಿಡಾರ್ ಅಂತ ಮಾಡ್ರಿ. ಈಗ ಹೆಂಗೆ ರೇಲ್ ಕಾರಿಡಾರ್ ಹೇಳ್ರಲ್ಲ ಹಂಗೆ ರೇರ್ ಅರ್ತ್ ಕಾರಿಡಾರ್ ಹೇಳ್ರಿ. ಯಾವ ಬರ್ತಾವೆ? 4 ಹೇಳಿದ್ನಿ ಗೊತ್ತಾತಲ್ಲ. ಕೇರಳ, ತಮಿಳ್ನಾಡು, ಆಂಧ್ರ, ಒಡಿಸ್ಸಾ. ಇವು ಎದ್ರ ಸಲ್ಮಂದ್ ಅಂದ್ರೆ ರೇರ್ ಅರ್ತ್ ಕಾರಿಡಾರ್ ಅಥವಾ ಏನತ್ತ REMP ಬರಲಿಲ್ಲ, REPM 21 ಅಲ್ಲ. ಇಂಡಿಯನ್ ಸೆಮಿ ಕಂಡಕ್ಟರ್ ಇಂಡಿಯಾದಾಗ ಫಸ್ಟ್ ಟೈಮ್. ಇದು ಎದಕ್ಕೆ ನೆನಪಿಟ್ಕೋರಿ ಅಂದರೆ ಈಗ ಹೆಂಗೆ ಇದನ್ನು ಕೃತಕ ಬುದ್ಧಿಮತ್ತೆಗೆ ಆದ್ಯತೆ ಕೊಡತ್ತೀವಲ್ಲ. ಕೃತಕ ಬುದ್ಧಿಮತ್ತೆ ಇಂಡಿಯಾದಾಗ ಹೆಂಗೆ ಈಗ ಪ್ರೆಸೆಂಟ್ ಈಗ ರೀಸೆಂಟಾಗಿ ಸಬ್ಮಿಟ್ ಮಾಡಿದ್ವಿ. 4ನೇ ಸಬ್ಮಿಟಲ್ಲಿ ಆಯ್ತು ಇಂಡಿಯಾದಾಗ. ಬಟ್ ಮೊದಲು ಇಂಡಿಯಾದಾಗ ಸೆಮಿ ಕಂಡಕ್ಟರ್ ಇದ್ದಿದ್ದಿಲ್ಲತ್ತಲ್ಲ. ಸೆಮಿ ಕಂಡಕ್ಟರ್ ಬಗ್ಗೆ ಅವೇರ್ನೆಸ್ ಇತ್ತು, ಸೆಮಿ ಕಂಡಕ್ಟರ್ ಯೂಸ್ ಮಾಡ್ತಿದ್ದೆವು. ಬಟ್ ಅದ್ರ ಬಗ್ಗೆ ರಿಸರ್ಚ್ ಅಥವಾ ಅದಕ್ಕೆ ಆದ್ಯತೆ ಕೊಟ್ಟಿದ್ದು ನಮ್ಮ ಗೌರ್ಮೆಂಟ್ ಇದ್ದಿದ್ದಿಲ್ಲ. ಯಾವ ಇಯರ್ದಾಗ ಇಂಡಿಯಾದಾಗ ಸೆಮಿ ಕಂಡಕ್ಟರ್ ಸಂಬಂಧ ಒಂದು ಮಿಷನ್ ಲಾಂಚ್ ಮಾಡ್ತಾರಂದ್ರೆ 2021. ಇದು ನೆನಪಿಟ್ಕೋರಿ. 2021ರಾಗ ಈಗ ಏನು ಮಾಡ್ರಂದ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಅಂತ ಮಾಡ್ಯಾರ. ಈಗ ಹೇಳ್ರಿ REPM ಅಂತ ಬರ್ತೈತಿ. ಇದು REPM ಸ್ಕೀಮ್ ಎದಕ್ಕೆ ರಿಲೇಟೆಡ್ ಐತೆ ಅಂದ್ರೆ ಹೆಸರಿನಾಗ ಐತೆ. ಅದಕ್ಕೆ ಕಾರಿಡಾರ್ಗೆ ಹೇಳ್ರಲ್ಲ. REPM ಅಂದ್ರೆ ರೇರ್ ಅರ್ತ್, PM
ಪರ್ಮನೆಂಟ್ ಮ್ಯಾಗ್ನೆಟ್, ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಎದಕ್ಕೆ ಅಂತ ಹೇಳಿದ್ವಲ್ಲ, ಇವು ಮೆಟಲ್ಸ್ ಏನಿರ್ತಾವಲ್ಲ ಪರ್ಮನೆಂಟ್ ಆಗ ಮ್ಯಾಗ್ನೆಟ್ ಎತ್ತ ಯಾಕತ್ತಾರ ಅಂದ್ರೆ ನಮ್ಮಲ್ಲಿ ಭೂಮಿ ಒಳಗೆ ಈಗ ನಾರ್ತ್ ಸೌತ್ ಪೋಲ್ ಹೇಳ್ತೀವಲ್ಲ ದಿಕ್ಕುಗಳನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಭೂಮಿಗೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಐತಿ, ಅದು ಮ್ಯಾಗ್ನೆಟ್ ಗತ್ಲೆ ಅಥವಾ ಲೋಚ್ ಮುಗ್ ಗತ್ಲೆ ಹಿಡ್ಕೋತೈತತ್ತ ಮ್ಯಾಗ್ನೆಟ್ ಹತ್ತಿರ್ತೀವಿ, ಅದಕ್ಕೆ ನಮ್ಮಲ್ಲಿ ಮೆಟಲ್ಸ್ ಅದಾವತ್ತ ನಾರ್ತ್ ಪೋಲ ಸೌತ್ ಪೋಲ್ ಅಂತ ಡಿವೈಡ್ ಹಂಗೆ ಮಾಡ್ತೀವಲ್ಲ, ಸೇಮ್ ಅಂಥ ಮೆಟಲ್ಸ್ ಏನು ನಮ್ಮ ಭೂಮಿ ಒಳಗೆ ಸಿಗ್ತಾವಲ್ಲ ಅದಕ್ಕೆ ರೇರ್ ಅರ್ತ್ ಅನ್ನತ್ತಾರ. ಅವು ಇನ್ನೂ ಡಿಸ್ಕವರ್ ಆಗಿಲ್ಲ, ಅಂಥವು ರೇರ್ ಅರ್ತ್ ಬಗ್ಗೆ ಒಂದು ಕಾರಿಡಾರ್ ಮಾಡ್ಯಾರ. ಈ ಏರಿಯಾದಾಗ ಜಾಸ್ತಿ ಅದಾವತ್ತು. ಯಾವ ಏರಿಯಾ ಹೇಳ್ರಿ ಇನ್ನೊಮ್ಮೆ ಲಾಸ್ಟ್? ಕೇರಳ, ತಮಿಳ್ನಾಡು, ಆಂಧ್ರ ಮತ್ತು ಒಡಿಸ್ಸಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಈಗ ಮಹಾರಾಷ್ಟ್ರ ಇದನ್ನ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ತರತ್ತಾರ. ಸೆಂಟ್ರಲ್ದ ಹೇಳತ್ನ ಬಜೆಟ್ ಮತ್ತು ಸ್ಟೇಟದಲ್ಲಿ ಎದ್ರ ಸಲ್ಮನ್ ತರತ್ತಾರ ಖಾದಿ. ಇವು ಹಿಂಗೆ ನೆನಪಿಟ್ಕೋರಿ, ಇವು ಗ್ರಾಮ್ ಸ್ವರಾಜ್ ನಾಳೆ ಆಪ್ಷನ್ ಕ್ವಶನ್ನಾಗ ಏನು ಹಾಕಿರ್ತಾರದ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ಮೆನ್ಷನ್ ಮಾಡ್ಯಾರಲ್ಲ, ಅದ್ರ ಬಗ್ಗೆ ಏನು ಗೊತ್ತಂತ ಹೇಳಿ 4-5 ಆಪ್ಷನ್ ಹಾಕ್ತಾರೆ. ಅದ್ರ ರಿಲೇಟೆಡ್ ನಿಮಗೆ ಇದು ಗೊತ್ತಿತ್ತಂತೇಳಿ ಕೈಮಗ್ಗಗೆ ರಿಲೇಟೆಡ್ ಐತಂದ್ರೆ ನೆನಪಿಟ್ಕೋರಿ. ನಾಳೆ ಇದು ಮಿನಿಸ್ಟ್ರಿ ಹೇಳಿಲ್ಲ ಅನ್ಬಾರ್ದು. ಕೈಮಗ್ಗ ಮಿನಿಸ್ಟ್ರಿ ಬಂದರೆ ಯಾವ್ದು ಬರ್ತದೆ ಹೇಳ್ರಿ? ಜವಳಿ ಮಿನಿಸ್ಟ್ರಿ, ಟೆಕ್ಸ್ಟೈಲ್ ಮಿನಿಸ್ಟ್ರಿ. ಹಿಂಗೆ ನೀವು ಎಲಿಮಿನೇಟ್ ಮಾಡೋಕೆ ಸಲ್ಬಂದು ಅದಕ್ಕೆ ಪೂರ್ತಿ ಡೆಪ್ತಾಗೆ ನೆನಪಿಟ್ಕೋರಿ. ಗೊತ್ತಾಗತ್ತಲ್ಲ ಯಾವ್ದು ಹೇಳಿ ಈಗ? ಪ್ರಧಾನಮಂತ್ರಿ ಅಲ್ಲ, ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್. ಕರ್ನಾಟಕದಾಗ ಬಜೆಟಿಗೆ ಬಂದಾಗ ಅದ ಗ್ರಾಮ ಪಂಚಾಯತ್ಗಳು ಏನು ಮಾಡಿ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ಮಾಡ್ಯಾರ, ಅಷ್ಟೇ ನೆನಪಿಟ್ಕೋ. ನೆಕ್ಸ್ಟ್ ಅದಾದ್ಮೇಲೆ ವರ್ಲ್ಡ್ ಕ್ಲಾಸ್ ಟೂರಿಸಮ್ ಸೆಕ್ಟರ್ ಒಳಗೆ ಬಂದಾಗ ಹೇಳಿದ್ದೆ ಟ್ರೆಕ್ಕಿಂಗ್ ಅದು ಮಾಡು ಸಲ್ಮಂದ್ ಕಾರಿಡಾರ್ ಮಾಡ್ಯಾರ ಅಂತ ಹೇಳಿದ್ನಿ. ಯಾವ ಪ್ಲೇಸ್ ಹೇಳ್ರಿ? ಟ್ರೆಕ್ಕಿಂಗ್ ಕಾರಿಡಾರ್ ಅಂತ ಹೇಳತ್ನ. ಟ್ರೆಕ್ಕಿಂಗ್ ಅಂದ್ರೆ ಏನತ್ತೀವಿ ಕನ್ನಡದಾಗ? ಏನತ್ತಾರ ಟ್ರೆಕ್ಕಿಂಗ್? ಚಾರಣಗಳನ್ನ ಮಾಡ್ತಿರ್ತೀವಲ್ಲ, ಪ್ರವಾಸೋದ್ಯಮ ಚಾರಣಗಳನ್ನ ಮಾಡ್ತಿರ್ತಾರಲ್ಲ ಟ್ರೆಕ್ಕಿಂಗ್, ಅದು ಅದ್ರ ಸಲ್ಮನ್ ಟ್ರೆಕ್ಕಿಂಗ್ ಟ್ರಯಲ್ ಕಾರಿಡಾರ್ಸ್ ಅಂತ ಹೇಳಿದ್ನಿ. ಎಲ್ಲೆಲ್ಲಿ ಹೇಳ್ರಿ? ಜಮ್ಮು ಕಾಶ್ಮೀರ್, ಜಮ್ಮು, ಹಿಮಾಚಲ, ಉತ್ತರಾಖಂಡ್ 3 ತಳಗ. ಅರ್ಕು ವ್ಯಾಲಿ ಯಾವ ಸ್ಟೇಟ? ಆಂಧ್ರ ಪ್ರದೇಶ್. ಪುದುಗುಮಲೈ ಎಲ್ಲಿ? ತಮಿಳ್ನಾಡು. ಇವು ಎದ್ರ ಸಲ್ಮಂದ? ತಮಿಳ್ನಾಡಲ್ಲೋ ಕೇರಳ. ಹಾಂ, ತಮಿಳ್ನಾಡು ಕೇರಳ ಎರಡು ತರ ಬಾರ್ಡರ್ನ ಬರ್ತೈತಿ. ಅದು ಎರಡು ನೆನ್ಪಿಟ್ಕೋರ್ ಕಡೆಗೆ ಪುದುಗುಮಲೈ. ಎದ್ರದ್ದು ಬಗ್ಗೆ ಹೇಳ್ರಿ? ಇದು ಎದ್ರ ಸಲ್ಮಂದ? ಟ್ರೆಕ್ಕಿಂಗ್. ಇದಾದ್ಮೇಲೆ ನಾ ಇದನ್ನು ಟರ್ಟಲ್ ಕಾರಿಡಾರ್ ಅಂತ ಹೇಳಿದ್ನಿ. ಆಮೆಗಳ ಸಲ್ಮಂದ. ಆಮೆಗಳ ತತ್ತಿ ಇಡೋದು ಈಗ ಪ್ರೆಸೆಂಟ್ ಇಂಡಿಯಾದಾಗ ಬಂದ ಡೈರೆಕ್ಟ್ ಕೇಳಿರ್ತಾರೆ, ಭಾಳ ಸರಿ ಕೇಳ್ಯಾರ. ಗೈರ್ ಮಾತಾ ಅಂತ ಅದನ್ನ ನೆನಪಿಟ್ಕೊಂಡು ಹೋದ್ರೆ ಈಗ ಅಪ್ಡೇಟ್ ಆಗಿರ್ತೈತಲ್ಲ, ಇದ್ರ ಮೇಲೂ ಕೇಳ್ತಿರ್ತಾರೆ. ಅದ್ರ ಸಲ್ಮಂದ್ ಗೈರ್ ಮಾತಾ ಎಲ್ಲಿ ಕಂಡು ಬರ್ತೈತಿ ಹೇಳ್ರಿ? ಒಡಿಸ್ಸಾದಾಗ ಬರ್ತೈತಿ. ಈಗ ರೀಸೆಂಟಾಗಿ ಹೇಳ್ರಿ ಟರ್ಟಲ್ ಕಾರಿಡಾರ್ ಅಂತ ಮಾಡ್ಯಾರ. ಇಲ್ಲಿಂದ ಎಲ್ಲಿ ತನ? ಎಲ್ಲಿ? ಕರ್ನಾಟಕ, ಕೇರಳ, ಒಡಿಸ್ಸಾ. ಇವು 3 ಬರ್ತಾವೆ. ಈ ಸೈಡ್ ವೆಸ್ಟ್ದಾಗ ಬಂದಾಗ ಕರ್ನಾಟಕ ಮತ್ತು ಕೆಳಗೆ ಕೇರಳ. ಇದಾದ್ಮೇಲೆ ಈ ಕಡೆ ಈಸ್ಟ್ದಾಗ ಬಂದಾಗ ಒಡಿಸ್ಸಾ. ಇದು ಎದ್ರ ಸಲ್ಮಂದ್ ಅಂದ್ರೆ ಟರ್ಟಲ್ ಕಾರಿಡಾರ್ ಅಂತೀವಿ. ನೆನಪೈತಲ್ಲ? ಆಲಿವ್ ರಿಡ್ಲೆ ಆಮೆಗಳು ಮಾಸ್ ನೆಸ್ಟಿಂಗ್ ಅದನ್ನು ಕ್ವಶನ್ ಕೇಳಿದ್ರು ನೋಡಿ. ಜಾಸ್ತಿ ಆಮೆಗಳು ಬಂದು ಒಂದ ಕಡೆ ತತ್ತಿ ಇಟ್ರ ಆ ಜಾಗಕ್ಕೆ ಏನತ್ತಾರ ಅಂತ ಹೇಳಿ ಅರಿಬಾಡ ಅಂತ ಕರೀತಾರ. ಅದನ್ನು ಕೇಳ್ಯಾರ ನೋಡ್ರಿ. ಬರ್ಡ್ ವಾಚಿಂಗ್ ಟ್ರಯಲ್ ಎಲ್ಲಿ ಮಾಡ್ಯಾರ ಹೇಳ್ರಿ? ಹಕ್ಕಿಗಳ ಸಲ್ಮಂದ ವೆಂಬನಾಡು, ಪುಲಿಕಾಟ್ ಸರೋವರ ಎಲ್ಲಿ? ಆಂಧ್ರ ಪ್ರದೇಶ್. ಪುಲಿಕಾಟ್ ನೆನಪಿಟ್ಕೋರಿ. ನೆಕ್ಸ್ಟ್ ಇದು ಹೇಳ್ರಿ ಫ್ಲೆಮಿಂಗೋ. ಕರೆಕ್ಟ್. ಇದು ಅಂತಾರಾಷ್ಟ್ರೀಯ ಮೈಗ್ರೇಟರಿ ಬರ್ಡ್ ಬರ್ತಿರ್ತಾವಲ್ಲ ಅಥವಾ ವಲಸೆ ಹಕ್ಕಿಗಳತ್ತಿರ್ತಾವಲ್ಲ, ಅವು ಜಾಸ್ತಿ ಬರ್ತಿರ್ತಾವೆ. ಅದ್ರ ಸಲ್ಮಂದ ಬರ್ಡ್ ವಾಚಿಂಗ್ ಟ್ರಯಲ್ ಅಂತ ಮಾಡೋದು. ಇವೆಲ್ಲ ಪ್ರವಾಸೋದ್ಯಮಕ್ಕೆ ರಿಲೇಟೆಡ್ ಬಂದಾಗ ಬರ್ತಾವೆ, ನೆನಪಿಟ್ಕೋ. ನೆಕ್ಸ್ಟ್ ಇದಾದ್ಮೇಲೆ ಹೇಳ್ರಿ ರೀಸೆಂಟಾಗಿ ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದಾರ? ಅಮೃತ್ ಸರೋವರ ಹತ್ತಿತ್ಲ ಅದ್ರಂಗ ಸೇಮ್ ಏನು ಮಾಡ್ರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರೀಗ ಕೆರೆಗಳನ್ನು ರಿಜಿನ್ಯೂವೇಟ್ ಮಾಡ್ಬೇಕಂದಾರ. ಹೊಸ ಎಷ್ಟು ಕೆರೆಗಳು? 500, 1000, 1500, 500 ನೆನಪಿಟ್ಕೋರಿ. ಇದು ಕನ್ಫ್ಯೂಸ್ ಆಗಬಾರ್ದು. ಅಮೃತ್ ಸರೋವರ ಸ್ಕೀಮ್ ಅಂತ ಬಂದಾಗ ಎಷ್ಟು ಅಂದ್ರೆ 75. ಒಂದು ಡಿಸ್ಟಿಕ್ನಾಗ ಎಷ್ಟು? ಒಂದು ಡಿಸ್ಟಿಕ್ನಾಗ. ಅದಕ್ಕೆ ಹೆಸರಿನಾಗ ಇಟ್ಟರೆ ಅಮೃತ್ ಸರೋವರತ್ ಬಂದಾಗ ಒಂದು ಡಿಸ್ಟಿಕ್ ಒಳಗೆ 75. ಅದು ಮೊದಲಿತ್ತು ಯೋಜನೆ. ಬಟ್ ಅದನ್ನ ಅಪ್ಡೇಟ್ ಮಾಡಿ ಏನು ಮಾಡ್ರೆ ಅಂದ್ರೆ ಯೋಜನೆದ ಹೆಸರು ಚೇಂಜ್ ಮಾಡಿಲ್ಲ. ಬಟ್ ಏನು ಮಾಡ್ರೆ ರಿಜಿನ್ಯೂವೇಟ್ ಮಾಡತ್ತಾರೆ. ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅಥವಾ ಜಲ ಅಭಿವೃದ್ಧಿ ಮಾಡ್ಬೇಕಂದ್ರೆ 500. ಇವು ಕರೆಂಟ್ ಅಫೇರ್ಸ್ ಇದನ್ನು ನೋಡ್ರಿ. ನೀನು ಅದನ್ನು ಕ್ವಶನ್ ಕೇಳಿದ್ರಲ್ಲ, ನಾವು ಒಮ್ಮೆ ಡಿಸ್ಕಷನ್ ಮಾಡಿದ್ದು. ನೀರಿದ್ದರೆ ನಾಳೆ ಮಾಡಿದ್ವಲ್ಲ, ನೀರಿದ್ದರೆ ನಾಳೆ ಅಂತ ಮಾಡಿದ್ದು ನೋಡಿ. ಎದ್ರ ಸಲ್ಮಾನ್ ಮಾಡ್ಯಾರ ತಿಳಿದ್ದು ರೀ? ನೀರಿದ್ದರೆ ನಾಳೆ ಎದಕ್ಕೆ ರೀ? ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ಬೇಕತ್ತ ಕ್ವಶನ್ಯಾಗ ಕೊಟ್ಟು. ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ಬೇಕಾರ ಬೋರ್ವೆಲ್ಗಳು ಜಾಸ್ತಿ ಹೊಡೆದ್ರೆ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಕತ್ತನ್. ಇಲ್ಲಿ ನಾವು ಒಂದು 5 ಬೋರ್ವೆಲ್ ಹೊಡೆದ್ವಿ ಅಂತೇಳಿ ಒಂದು ಬೋರ್ವೆಲ್ನಾಗೂ ಕರೆಕ್ಟ್ ನೀರು ಬರಂಗಿಲ್ಲ. ಬಟ್ ಒಂದು ಬೋರ್ವೆಲ್ ಹೊಡೆದ್ರೆ ಉಳಿತಿರ್ತೈತಲ್ಲ. ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಬೀದರ್ನಾಗ ತಂದಿದ್ರಲ್ರಿ ಕ್ಯಾಚ್ ದಿ ರೇನ್ ಪ್ರೋಗ್ರಾಮ್ ಅಂತೇಳಿ. ಮಳೆ ಎಲ್ಲಿ ಬೀಳ್ತೈತಿಲ್ಲ ಅಲ್ಲೇ ನೀರು ಹಿಡಿಬೇಕತ್ತ. ಅವ್ನು ಎದಕ್ಕೆ ಮಾಡ್ತಾರಂದ್ರೆ ಅಲ್ಲಿ ನೀರು ಎಲ್ಲರ ರಿಚಾರ್ಜ್ ಆಗ್ತೇಳಿ ಒಂದು ಜಾಗದಾಗ ನೀರು ನಿಂತೇಳಿ ಅಲ್ಲಿ ಸರೌಂಡಿಂಗ್ ಅಂಡ್ ಗ್ರೌಂಡ್ ವಾಟರ್ ಏನಿರ್ತೈತಿಲ್ಲ ಅದು ರಿಚಾರ್ಜ್ ಆಗ್ತಿರ್ತೈತಿ. ಅದಕ್ಕೆ ಬೋರ್ವೆಲ್ ಹೊಡಿದು ಅಲೋ ಇರಂಗಿಲ್ಲ. ಅದ್ರೊಳಗೆ ಅದು ಆಪ್ಷನ್ ಎಲಿಮಿನೇಟ್ ಮಾಡಿ ಹಾಕ್ಬೋದಿತ್ತು. ಹಂಗೆ ಕ್ವಶನ್ ಕೇಳಿದ್ದು. ಇದ್ರೊಳಗೆ ಎಷ್ಟು ಡಿಸ್ಟಿಕ್ಗಳು ಹೇಳಿದ್ನ ಹೇಳ್ರಿ? ಡಿಸ್ಟಿಕ್ ಕೇಳತ್ನ, ಹಳ್ಳಿಗಳನ್ನ ಕೇಳತ್ತಿಲ್ಲ. ಇದು ಗೊತ್ತಾತಲ್ಲ? ನೀರಿದ್ದರೆ ನಾಳೆ. ಯಾಕಂದ್ರೆ ಇವತ್ತೆಲ್ಲರ ನೀವು ನೀರು ಉಳಿಸೋಂದ್ರೆ ನಾಳೆ ನಾವು ಬದುಕ್ಬೋದು, ಇಲ್ಲಾರ ಇಲ್ಲಿ. ಯಾಕಂದ್ರೆ ಇವು ನೀರ ಗಾಳಿ ಏನದಾವಲ್ರಿ ಇವಕ್ಕೆ ಮೂಲ ಸೌಕರ್ಯ ತರ. ಈಗ ನೋಡ್ರಿ ನಮ್ಮ ಕಡೆ ರಾಕ್ ಇದ್ರೆ ರಾಕ್ ಇರ್ಲಿಕ್ಕೂ ಬದುಕ್ಬೋದು. ಈಗ ನಮ್ಗೆ ಹೆಂಗೋರು ರಾಕ್ ಇಲ್ಲ ಆದ್ರೂ ಬದುಕತ್ತೀವಲ್ಲ ಧಾರವಾಡದಾಗ. ಕರೆ ನೀರ ಇವೇನು ಗಾಳಿ ಮೂಲ ಸೌಕರ್ಯಗಳದಲ್ಲ ಅವು ಇರಲ್ದ ಬದುಕಾಕತ್ತೇನ?
ಆಗಂಗಿಲ್ಲ. ಅದು ಹೆಸರಿನಾಗ ಕೊಟ್ಟಾರ, ಅದ್ರ ಸಲ್ಮಂದ ಅವ್ರು ಟ್ಯಾಗ್ಲೈನ್ ಕರ್ನಾಟಕದವ್ರ ಮಾಡಿದ್ರು, ನೀರಿದ್ದರೆ ನಾಳೆ ನಾಳೆ ಬದುಕ್ಬೇಕಾರೆ ನೀರು ಇರ್ಬೇಕು. ಅವು ನೀರು ಹೆಂಗೆ ಇಟ್ಕೋಬೇಕಂದ್ರೆ ಯಾಕಂದ್ರೆ ಇದ್ರೊಳಗೆ ನೋಡ್ರಿ ಯಾವ್ದು ಬೆಂಗಳೂರಾಗ ಬಂದಾಗ ಎಲ್ಲ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡು ಕ್ರೀಡಾಂಗಣ ಕಟ್ಟನೆ ಇದನ್ನ ಕಟ್ಟನೆ ಮಾಡ್ತಾರಲ್ಲ, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗ್ತಿರ್ತದೆ. ಅಂಥದ್ರ ಸಲ್ಮಂದ ಏನು ಮಾಡಿದ್ರು ಅಂದ್ರೆ ಪ್ರೋಗ್ರಾಮ ನೀರಿದ್ದರೆ ನಾಳೆ ಅಂತ ಮಾಡಿರಿ. ಈ ನೀರಿದ್ದರೆ ನಾಳೆ ಎದಕ್ಕೆ ಮಾಡ್ರಿ ಅಂದ್ರೆ ಯಾವ ಅತಿ ಹೆಚ್ಚು ಗ್ರೌಂಡ್ ವಾಟರ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾವೆ. ಈ ಕಡೆ ನಾವು ಕಲ್ಯಾಣ ಕರ್ನಾಟಕ ರೀಸನ್ದಾಗ ಅದು ಹೋದ್ರೆ ಜಾಸ್ತಿ ಬೋರ್ವೆಲ್ ಹೊಡೆದಿರ್ತಾರೆ, ಗ್ರೌಂಡ್ ವಾಟರ್ ನೀರೇ ಇರಂಗಿಲ್ಲ. ಅಲ್ಲಿ ಎಷ್ಟು 1000 ತನಕ ಹೊಡಿತಿರ್ತಾ ಹಾಂ, ಅಲ್ಲಿ ತನಕ ಹೊಡೆದ್ರು ನೀರು ಸಿಗ್ತಿರ್ತಾರೆ. ಎಲ್ಲಕಾರ ಗ್ರೌಂಡ್ ವಾಟರ್ ರಿಚಾರ್ಜ್ ಇಲ್ರಿ. ಹಂಗೇನು ಬೋರ್ವೆಲ್ ಅದು ಹೊಡಿತಿರ್ತಾರ ಅಥವಾ ಅತಿ ಗ್ರೌಂಡ್ ವಾಟರ್ನ ಅಂದ್ರೆ ಅಂತರ್ಜಲ ಮಟ್ಟನ ಅತಿ ಹೆಚ್ಚು ಬಳಕೆ ಮಾಡ್ತಿರ್ತಾರಲ್ಲ ಅಂಥ ಹಳ್ಳಿಗಳನ್ನ ಸೆಲೆಕ್ಟ್ ಮಾಡಿದ್ರಿ. ಎಷ್ಟು ಹಳ್ಳಿಗಳಂದಾಗ 525 ಹಳ್ಳಿಗಳು ನೆನಪಿಟ್ಕೋರಿ. 525 ಹಳ್ಳಿಗಳು ಕರ್ನಾಟಕದಾಗ ಬಂದಾಗ 6000 ಸಮಥಿಂಗ್ ಹಳ್ಳಿದಾವ. ಈಗ ಎಷ್ಟೈತಿ ಎಕನಾಮಿಕ್ ಸರ್ವೆದಾಗ ಈ ಸರಿ ಕರೆಕ್ಟ್ ಡಾಟಾ ಗೊತ್ತಿಲ್ಲ, ಅದೇ ಗ್ರಾಮ ಪಂಚಾಯತಿಗೂ ಪಕ್ಕ ಡಾಟಾ ನಾನು ನೋಡಿ ಎತ್ತ ಬಿಡ್ರಿ. ಅದು ಸರ್ವೆದಾಗ ಬಂದಿರ್ತೈತಲ್ಲ ಅದೇ ಫೈನಲ್ ಇರ್ತೈತೆ ಹಳ್ಳಿಗಳು ಎಷ್ಟು ಅದಾವತ್ತ. ಈಗ ನೋಡ್ರಿ ಎಷ್ಟು ಗ್ರಾಮ ಪಂಚಾಯತಿ ಅಥವಾ ಗ್ರಾಮಗಳನ್ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ 525 ಯಾವ ಸ್ಕೀಮ್ ಒಳಗಿದೆ ನೀರಿದ್ದಾರೆ ನಾಳೆ. ಇದು ಓನ್ಲಿ ಕರೆಂಟ್ ಅಫೇರ್ಸ್ ಅಂತ ಬರಂಗಿಲ್ಲ. ನಾಳೆ ಸ್ಟ್ರಾಟಜಿಕ್ದಾಗ ಅಥವಾ ಸ್ಟೇಟ್ ಗೌರ್ಮೆಂಟ್ ಏನೋ ಬಜೆಟ್ ಬರಲಿ ಅಥವಾ ನೀವು ಏನಾರ ಎಸ್ಸೆ ಬರೆಯಾಕ್ಸೋದು ಯೂಸ್ ಮಾಡ್ಕೋಬೋದು. ನೀರಿದ್ದಾರೆ ನಾಳೆ ಗೊತ್ತಾತಲ್ಲ ಎಷ್ಟು ಹಳ್ಳಿಗಳೊಳಗೆ ಅವು ಹಳ್ಳಿ ಕೇಳಿದ್ದಿಲ್ಲ, ಅವು ಬರೀ ಇದನ್ನು ಕೇಳಿದ್ರು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋಕೆ ನೀರಿನ ಯೂಸ್ ಮಾಡ್ಕೊಳಕ್ಕೆ ಅಂತೇಳಿ ನೆನಪಿಟ್ಕೋರಿ. ಎಷ್ಟು ಹಳ್ಳಿಗಳು ಅಂದ್ರೆ 525. ಎಷ್ಟು ತಾಲೂಕು ಹೇಳಿದ್ನಿ? 27 ತಾಲೂಕು, 15 ಡಿಸ್ಟಿಕ್, 15 ಜಿಲ್ಲೆಗಳ 27 ತಾಲೂಕು ಮತ್ತು 525 ಗ್ರಾಮಗಳು ನೆನಪಿಟ್ಕೋರಿ. ಈಗ ಸೆಂಟ್ರಲ್ದವ್ರು ಏನು ಮಾಡಿದ್ರೆ ರಿಜಿನ್ಯೂವೇಟಿಂಗ್ ಪ್ರೋಗ್ರಾಮ್ ಅಂತ ಮಾಡ್ಯಾರ. ಎಷ್ಟು ಕೆರೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ 500 ಇದೆ. ನೀರಿಗೆ ಸಂಬಂಧಿಸಿದಾಗ ಹರ್ ಘರ್ ಜಲ್, ಮನೆ ಮನೆಗೆ ಗಂಗೆ ಅಂತ ಬರ್ತೈತೆ, ಆ ಯೋಜನೆಯನ್ನು ವಿಸ್ತರಣೆ ಮಾಡ್ಯಾರ. ಅದು ನೀರಿಗೆ ಸಂಬಂಧಿಸಿದೈತೆ ಹೇಳ್ರಿ. ಎಷ್ಟು 2028 ತನಕ ಎಕ್ಸ್ಟೆಂಡ್ ಮಾಡ್ಯಾರ. ಇದು ಟೈಮ್ ನೆನಪಿಟ್ಕೋರಿ. 2028 ತನಕ ಜಲ್ ಜೀವನ್ ಮಿಷನ್ ಐತಲ್ಲ ಅದನ್ನು ವಿಸ್ತರಣೆ ಮಾಡ್ಯಾರ. ಯಾವ ಇಯರ್ದಾಗ ಬರ್ತದೆ ಜಲ್ ಜೀವನ್ ಮಿಷನ್? 2000. ಇದು ಸೆಂಟ್ರಲ್ ಸೆಕ್ಟರ್ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ನಮ್ಮ ಸ್ಟೇಟ್ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಗ್ರಾಮ ಪಂಚಾಯತಿಗಳು ನಾವು ಏನು ಮಾಡ್ತಿರ್ತಾವೆ ಅಂದರೆ ಇಂಪ್ಲಿಮೆಂಟ್ ಮಾಡ್ತಿರ್ತಾವೆ. ಹೇಳು ಏನು ಯಾವ KC ವ್ಯಾಲಿ? ಹಾಂ ಅವ KC ವ್ಯಾಲಿ ಪ್ರಾಜೆಕ್ಟ. ಇನ್ನೊಂದು ಯಾವ್ದು ಹೇಳಿದ್ದೀನಿ ರೀ? ಚಲ್ಲಘಟ್ಟ. KC ವ್ಯಾಲಿ ಅಂದರೆ ಕೆಂಗಲ ಮತ್ತು ಚಲ್ಲಘಟ್ಟ ವ್ಯಾಲಿ ಅಂತ ಬರ್ತದೆ. ಇನ್ನೊಂದು ಹೇಳಿದ್ನಿ ಹೆಬ್ಬಾಳ ಮತ್ತು ಇನ್ನೊಂದು ನಾಗವರನ್ ನಾಗಮಂಗಲ ನಾಗವಾರ ಪಕ್ಕ ಹೇಳ್ರು. ಇವು ಪ್ರಾಜೆಕ್ಟ್ ಬೆಂಗಳೂರಾಗ ಬಂದಿದ್ದು ಅದ. ಈಗ ಮೊದಲು ಹೇಳಿದ್ವಲ್ಲ ನೀರಿದ್ದರೆ ನಾಳೆ ತರೋಕ್ಕಿಂತ ಮುಂಚೆ ಏನಿತ್ತಂದ್ರೆ KC ವ್ಯಾಲಿಗೆ ನೀರಿದ್ದರೆ ನಾಳೆಗೆ ಡಿಫ್ರೆನ್ಸ್ ಹೇಳಿದ್ನ. ನೀರಿದ್ದರೆ ನಾಳೆ ಏನೈತಂದ್ರೆ ಅಂತರ್ಜಲ ಮಟ್ಟನ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನು ಮಾಡ್ತಾರಂದ್ರೆ ಎಲ್ಲಿ ನೀರು ಬೀಳ್ತಿರ್ತೈತಲ್ಲ ಅಲ್ಲಿ ಅವ್ನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಾರೆ. ಈ ಕೆರೆಗಳೊಳಗೆ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ ಮಣ್ಣದು ತಗೊಂಬರ್ತಿರ್ತೀವಿ. ಮಣ್ಣದು ತಗೊಂಡು ಹಂಗೆ ಇದನ್ನ ಮಾಡ್ರೆ ನೀರು ರಿಚಾರ್ಜ್ ಆಗಿ ಉಳಿಯಂಗಿಲ್ಲ. ಜಾಸ್ತಿ ಎಲ್ಲಿ ಮಣ್ಣು ಇರ್ತೈತಲ್ಲ ಅಲ್ಲಿ ನೀರು ರಿಚಾರ್ಜ್ ಆಗಿರ್ತೈತೆ. ಅದನ್ನ ಬಿಟ್ಟು ಎಲ್ಲ ಕಲ್ಲು ಹತ್ತಂಗಿದ್ರೆ ನೀರು ಬಿದ್ದು ಹೋಗಿಬಿಡ್ತೈತಲ್ಲ, ಅದ್ರ ಸಲ್ಮಂದ ಮಣ್ಣು ತೆಗಿಬಾರ್ದು. ಅಥವಾ ಕೆರೆ ಹೂಳು ತೆಗೆದು ಏನು ಮಾಡ್ಬೇಕಂದ್ರೆ ಹೂಳು ಅಂದ್ರೆ ಬೇರೆ ಮತ್ತು ಮಣ್ಣು ಕೆರೆ ಒಳಗೆ ಇರೋದು ಏನೈತಿಲ್ಲ ಹಡ್ಡಿ ತೆಗಿಯಂಗಿಲ್ಲ. ಮ್ಯಾಲೆ ಹೂಳು ಏನು ಬಂದಿರ್ತೈತಲ್ಲ ಅದನ್ನ ನಟ್ಟ ತೆಗಿತಾರೆ. ಇಂಥವ್ನು ಮಾಡಿ ಕೆರೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಯಾವ್ದ್ರೊಳಗೆ ಅಂದ್ರೆ ನೀರಿದ್ದರೆ ನಾಳೆ ಒಳಗೆ. ಬಟ್ KC ವ್ಯಾಲಿ ಪ್ರಾಜೆಕ್ಟ ಮತ್ತು ಚಲ್ಲಘಟ್ಟ ಅಂದ್ರು ಅದ ಯಾವ್ದು ನಾಗಮಂಗಲನ್ ಪಕ್ಕ ನಾಗಾವರ ಒಂದ ಹೆಬ್ಬಾಳ ಒಂದ. ಇವು ಪ್ರಾಜೆಕ್ಟ್ ಒಳಗೆ ಏನು ಮಾಡ್ರಂದ್ರೆ ಯಾವ್ದು ಬೆಂಗಳೂರೊಳಗೆ ನೀರಿನ ಸಮಸ್ಯೆ ಅಂತೂ ಐತಿ. ಬೆಂಗಳೂರೊಳಗೆ ನೀರಿನ ಸಮಸ್ಯೆ ಇರ್ತದೆ. ಬ್ಯಾಸಿಗೆ ಒಳಗೆ ಟ್ಯಾಂಕರ್ಲೆ ನೀರು ತರಿಸ್ತಿರ್ತಾರೆ. ಅಲ್ಲಿ ಕಾವೇರಿ ನೀರು ಯೂಸ್ ಮಾಡ್ತಾರೆ ಕರೆ, ಆದ್ರೂ ನೀರಿನ ಸಮಸ್ಯೆ ಐತೆ. ಅದಕ್ಕೆ ಏನು ಮಾಡಿದ್ರಿ KC ವ್ಯಾಲಿ ಪ್ರಾಜೆಕ್ಟ್ ಅದು ಏನೈತಲ್ರಿ ನೀರು ಯೂಸ್ ಮಾಡಿದ್ದು. ಈಗ ನಾವು ಗ್ರೇ ವಾಟರ್ ಅಂತ ಕರಿತೀವಿ. ಬಾತ್ರೂಮ್ನಾಗ ಬಾಂಡೆ ತೊಳಕ ಯೂಸ್ ಮಾಡಿದ್ದು ನೀರು ಇರ್ತಾವಲ್ಲ ಗ್ರೇ ವಾಟರ್ ಅಂತೀವಿ ಬಳಕೆ ಮಾಡಿದ್ದು. ಅವೆಲ್ಲ ವೇಸ್ಟ್ ಆಗೋಕಿರ್ತಲ್ಲ. ಅವ್ನು ಏನು ಮಾಡ್ತೀರಂದ್ರೆ ಅವು ಪ್ಲ್ಯಾಂಟ್ ಇಟ್ಟಾರ KC ವ್ಯಾಲಿ ಮತ್ತು ನಾಗಾವರಲ್ಲ KC ವ್ಯಾಲಿ ಒಂದ HN ವ್ಯಾಲಿ, ಹೆಬ್ಬಾಳ ನಾಗಾವಾರ ವ್ಯಾಲಿ ಅಂತ ಕರೀತಾರೆ. ಎರಡು ಒಂದು HN ವ್ಯಾಲಿ KC ವ್ಯಾಲಿ ಅಂತ ಬರ್ತಾವಲ್ಲ. ಇದ್ರೊಳಗೆ ಏನು ಮಾಡ್ತೀರಿ ಹೆಬ್ಬಾಳ ಮತ್ತು ನಾಗಾವಾರ ಐತಲ್ಲ ಆ ನಡು ಏನು ಗಟ್ರ ನೀರು ಹರಿದೋಗಿರ್ತೈತಲ್ರಿ ಅದನ್ನು ಏನು ಮಾಡ್ತಿರ್ತಾರೆ ಅಂದ್ರೆ ಹೊಳ್ಳಿ ರೀಯೂಸ್ ಮಾಡ್ಕೋ ಸಲ್ಮಂದ್ ಮಾಡಿದ್ದು ಇವು ಪ್ಲ್ಯಾಂಟ್. ಇವು ಎರಡೂ ಡಿಫ್ರೆನ್ಸ್ ನೆನಪಿಟ್ಕೋರಿ. ನಾಳೆ ಎಲ್ಲರ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋಕೆ KC ವ್ಯಾಲಿ ಮಾಡಿಲ್ಲ. ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋಕ್ಕಲ್ಲ. KC ವ್ಯಾಲಿದಿಂದ ವ್ಯಾಲಿ ಅಂದರೆ ಏನೋ ಕಣಿವೆ ಒಳಗೆ ಹರಿದೋಗಿರ್ತದೆ. ಅಂಥ ಹರಿದೋಗು ನೀರನ್ನ ಹೊಳ್ಳಿ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅಥವಾ ಯೂಸ್ ಮಾಡೋ ಸಲ್ಮಂದ್ ಮಾಡಿದ್ದು. ಅದು ಎಲ್ಲಿ ಬರ್ತೈತೆ ಬೆಂಗಳೂರಾಗ? ಯಾವ್ದು ರೀ? ಅವು ಕೆರೆಗಳನ್ನ ಇದು ನಾವು 3 ಡಿಸ್ಟ್ರಿಕ್ಕಿಗಳಿಗೆ ಇವು ನೀರು ಎಲ್ಲರ ರೀಯೂಸ್ ಮಾಡ್ಕೊಂಡು ಏನು ಮಾಡ್ತಿದ್ರು. ಈಗ ರೀಯೂಸ್ ಮಾಡಿದ್ದ ನೀರು ಡೈರೆಕ್ಟ್ ಮನಿ ಕೊಡಂಗಿಲ್ಲಲ್ಲ. ಅವ್ನು ಏನು ಮಾಡ್ತಾರಂದ್ರೆ ಕೆರೆಗಳಿಗೆ ಬಿಟ್ರೆ ಅಂತೇಳಿ ಅಲ್ಲಿ ಅಂತ. ಬಟ್ ಅದರ ಉದ್ದೇಶ ಇದ್ದಿದ್ದು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡೋಕ್ಕಲ್ಲ. ಅದೇನು ಬಳಸಿದ ನೀರು ಇರ್ತೈತಲ್ಲ ಒಳ್ಳೆ ರೀಯೂಸ್ ಮಾಡೋ ಉದ್ದೇಶಲ್ಲೇ KC ವ್ಯಾಲಿ ಮತ್ತು HN ವ್ಯಾಲಿ ಬರ್ತದೆ. ನೆನಪಿರ್ತೈತಲ್ಲ ಎಲ್ಲಿ? ಬೆಂಗಳೂರು. ನೀರಿದ್ದರೆ ನಾಳೆಗೆ ಹೇಳ್ರಿ. ಈಗ ನೀರಿದ್ದರೆ ನಾಳೆ ಬಂದಾಗ ಎದ್ರ ಸಲ್ಮಂದ್ರೆ ಎಷ್ಟು ಹಳ್ಳಿಗಳೊಳಗೆ? 525. ಎಷ್ಟು ತಾಲೂಕು? 27 ತಾಲೂಕು. ಎಷ್ಟು ಡಿಸ್ಟಿಕ್ ಅಂದ್ರೆ 15 16 ಕೊಟ್ಟಿದ್ದಲ್ಲ 15 ಡಿಸ್ಟಿಕ್ ಅದಾವೆ.
15 ಡಿಸ್ಟ್ರಿಕ್ಟ್. ನೆಕ್ಸ್ಟ್ ಇದೆ ಹೇಳ್ರಿ, ಸಿ ಮಾರ್ಟ್ಸ್ ಅಂತ ಮಾಡ್ಯಾರ ಅಂತ ಹೇಳಿ ಸೆಂಟ್ರಲ್ ಬಜೆಟ್ದ. ಸಿ ಮಾರ್ಟ್ಸ್, SHE ಫುಲ್ ಫಾರ್ಮ್ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸಸ್. ಇದು ನೆನಪಿಟ್ಕೋರಿ, ಸಿ ಮಾರ್ಟ್ ಅಂತ ಬರ್ತೇಳಿ. ಈಗ ನಾಳೆ ಎಲ್ಲರ ಮಹಿಳಾ ಸಬಲೀಕರಣದ ಯಾಕಂದ್ರೆ ಈಗ ಸೆಂಟ್ರಲ್ದಾಗ ಏನೈತೆ ಅಂದ್ರೆ ಮಹಿಳಾ ಅಧಿನಿಯಮದು ನ್ಯೂಸ್ನಾಗ ಐತೆ, ಅದ್ರ ರಿಲೇಟೆಡ್ ಏನೋ ಎಷ್ಟೇ ಬರ್ತೇಳಿ. ಇದು ಸಿ ಮಾರ್ಟ್ ಆಗಲಿ, ಅಕ್ಕ ಕೆಫೆ ಆಗಲಿ, ಅಕ್ಕ ಪಡೆ ಆಗಲಿ, ಇವನ್ನೆಲ್ಲ ಹಾಕಿಬಿಟ್ರತ್ತೇಳಿ ಮಾರ್ಕ್ಸ್ ಜಾಸ್ತಿ ಸಿಗ್ತಿರ್ತಾವೆ. ನೆನಪಿಟ್ಕೋರಿ, ಅಕ್ಕ ಪಡೆ ಮತ್ತು ಅಕ್ಕ ಕೆಫೆ ಬಂದರೆ ಎಲ್ಲಿ ಹೇಳ್ರಿ? ಹಾಂ, ಈ ಬೆಂಗಳೂರಲ್ಲಿ ಕರ್ನಾಟಕದಾಗ ಪೂರ್ತಿ ಇಲ್ಲಿ ಮಾಡ್ಯಾರ ಅಕ್ಕ ಕೆಫೆ. ನಮ್ಮಲ್ಲಿ ಬೆಳಗಾವ್ದಾಗ ಐತಿ, ಇಲ್ಲಿ ಧಾರವಾಡದ DC ಆಫೀಸ್ ಮುಂದೆ ಮಾಡ್ಯಾರ. ಈ ಅಕ್ಕ ಕೆಫೆ ಅಕ್ಕ ಪಡೆ ಅಂತ ಹೆಂಗೆ ಮಾಡ್ತಾರಲ್ಲ, ಇದು ಮಹಿಳೆಯರ ಸಲ್ಮಂದ್ ಹಂಗೆ ಸಿ ಮಾರ್ಟ್ ಅತ್ತು ಮಾಡ್ಯಾರ. ಇವು ನೆನಪಿಟ್ಕೋರಿ, ಅಕ್ಕ ಪಡೆ ಮತ್ತು ಅಕ್ಕ ಕೆಫೆ ಗೊತ್ತಾಗ್ಯಾವಲ್ಲ. ಅಕ್ಕ ಕೆಫೆ ಎದಕ್ಕೆ ಮಾಡ್ತಾರೆ ಹೇಳ್ರಿ? ಕರ್ನಾಟಕದಾಗ. ಹಾಂ, ಹೆಣ್ಮಕ್ಳು ಸ್ವಂತ ಏನರ ಉದ್ಯೋಗ ಮಾಡಬೇಕು ಅಥವಾ ಸ್ವಂತ ಏನು ಅವ್ರದ್ದು ಏನು ಬಿಸ್ನೆಸ್ ಮಾಡ್ಬೇಕತ್ತಾರಲ್ಲ, ಅದಕ್ಕೆ ಆರ್ಥಿಕ ಉತ್ತೇಜನ ಕೊಡ್ಬೇಕತ್ತ ಅಕ್ಕ ಕೆಫೆ ಅಂತ ಮಾಡ್ಯಾರ. ಈಗ ಹೆಣ್ಮಕ್ಳಿಗೆ ಒಂದು ಕಡೆ ಜಾಗ ಸಿಗಂಗಿಲ್ಲ ಅಂತೇಳಿ. ಇದ್ರದ್ದು ಇನ್ನೊಂದು ನೋಡ್ರಿ, ನಾಳೆ ಎಲ್ಲರ ಕೇಳ್ಬೋದು, ಅಕ್ಕ ಕೆಫೆ ಒಳಗೆ ಎಲ್ಲರ ಪ್ರೈವೇಟ್ ಜಾಗದಾಗ ತಾವ ಉದ್ಯೋಗ ಮಾಡೋಕೆ ಅವಕಾಶ ಕೊಡ್ತಾರ ಅಥವಾ ಗೌರ್ಮೆಂಟ್ದು ಪ್ಲೇಸ್ ಕೊಡ್ತಾರಂದ್ರೆ, ಗೌರ್ಮೆಂಟ್ದು ಏನು ಜಾಗ ಇರ್ತೈತಲ್ಲ ಅವ್ರಿಗೆ ಕೊಡ್ತಾರೆ ಬಿಟ್ಟು. ಈಗ ನಾವು ಎಲ್ಲರ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಮಗೆ 1 ಲಕ್ಷ ಗಟ್ಟಲೆ ಹೇಳ್ತಿರ್ತಾರೆ ಬಾಡಿಗೆ, ಕರೆಕ್ಟ್ ಅಲ್ಲ. ಬಟ್ ಈ ಅಕ್ಕ ಕೆಫೆ ಅಂಡರ್ ಅವ್ರು ಮಹಿಳೆಯರು ಮಾಡಕ್ಕೆ ಹೋದ್ರೆ ತಿಳಿರಿ, ಗೌರ್ಮೆಂಟ್ ಆಫೀಸ್ ಎಲ್ಲಿ ಇರ್ತಾವಲ್ಲ, ಗೌರ್ಮೆಂಟ್ ಆಫೀಸ್ ರಗಡೆ ಇರ್ತಾವೆ, ಅದ್ರೊಳಗೆ ಒಂದು ಅರ್ಧ ಆಫೀಸ್ ಬಂದೇ ಇರ್ತಾವೆ, ಅದು ಯೂಸ್ ಇರಂಗಿಲ್ಲಲ್ಲ. ಅಂತಲ್ಲಿ ಏನು ಮಾಡ್ತಾರೆ, ಅಕ್ಕ ಕೆಫೆ ಅಂತ ಮಾಡ್ತಾರೆ. ಈಗ ಇಲ್ಲಿ ಯಾವ್ದು ಟೆಕ್ಸ್ಟೈಲ್ ಇದ್ರೊಳಗೆ ಮಾಡ್ರಲ್ಲ, ಅದು ಇಲ್ಲಿ ಮಾಡ್ರಲ್ಲ ಅಕ್ಕ ಕೆಫೆ, DC ಆಫೀಸ್ ಮುಂದೆ. ಅದು ಖಾದಿ ಆ್ಯಂಡ್ ವಿಲೇಜ್ ಇದನ್ನೈತಲ್ಲ ಆಫೀಸ್ ಐತಲ್ಲ, ಆ ಆಫೀಸ್ ಒಳಗೆ ಅಕ್ಕ ಕೆಫೆ ಅಂತ ಕೊಟ್ಟಾರ ಮಹಿಳೆಯರಿಗೆ. ನೆನಪಿಟ್ಕೋರು, ಅಕ್ಕ ಪಡೆ ಅದಕ್ಕೆ ಮಾಡಿದ್ರಿ ಹೇಳಿ ಕರ್ನಾಟಕದಾಗ? ಮಹಿಳೆಯರಿಗೆ ರಕ್ಷಣೆ ಮಾಡಕ್ಕೆ ಮಹಿಳಾ ಪೊಲೀಸರು ಇರ್ತಾರೆ. ಸೇಮ್ ಹಂಗೆ ಸಿ ಮಾರ್ಟದ ಸೆಂಟ್ರಲ್ ಬಜೆಟ್ನಾಗ ತಂದಾರ. ಸಿ ಮಾರ್ಟದ ಹೇಳ್ರಿ ಫುಲ್ ಫಾರ್ಮ್. ಈಗ ಎರಡು ಹೇಳನೆಲ್ಲ ಸೇಮ್ ಹಂಗೆ ಬರ್ತದೆ. ಸಿ ಮಾಡಿದಾಗ ಏನೈತಿ, ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್ ಐತಿ. ಮಹಿಳೆಯರು ಏನು ಮಾಡೋದು, ಮೊದಲು ಏನಂದ್ರೆ ಲಕ್ಪತಿ ದೀದಿ ಮಾಡ್ತಂದಿದ್ರೆ, ಮೋದಿಯವ್ರ ಭಾಷಣದಾಗ ಹೇಳ್ತಿದ್ರು ನೋಡ್ರಿ. ಲಕ್ಪತಿ ದೀದಿ ಅಂದ್ರೆ ಏನು ಹೇಳ್ರಿ? ಡ್ರೋನ್ ದೀದಿ ಬೇರೆ, ಲಕ್ಪತಿ ದೀದಿ ಬೇರೆ. ಲಕ್ಪತಿ ದೀದಿ ಅಂದ್ರೆ ಏನು? ಎಸ್, ಇದು ನೋಡು, ಲಕ್ಪತಿ ದೀದಿ ಅಂದಾಗ ನಾಳೆ 1 ಲಕ್ಷ ಮಹಿಳೆಯರಿಗೆ ಉದ್ಯೋಗ ಕೊಡ್ತಾರೋ ಅಥವಾ ಒಂದು ಮಹಿಳೆಯರೇನೋ ಉದ್ಯೋಗ ಮಾಡುವ ಉತ್ತೇಜನ ಕೊಡ್ತಾರೋ ಅಂತಲ್ಲ, ಮಹಿಳೆಯರಿಗೆ 1 ಲಕ್ಷ ತನಕ ಇನ್ಕಮ್ ಬರ್ಬೇಕು, ಅದನ್ನ ಜನರೇಟ್. ಅದಕ್ಕೆ ಲಕ್ಪತಿ. ಪ್ರತಿ ಮಹಿಳೆಯರು ಮಾತಾಡ್ರೆ, ಈಗ ನಾವು ಹೆಂಗಾರ ಪೇಮೆಂಟ್ಗೆ ಹೋದಾಗ 50,000 60,000 ಬರ್ತಿರ್ತಲ್ಲ, ಅವ್ರು ಉದ್ಯೋಗ ಮಾಡತ್ತಿದ್ರೆ ನಾನು ಲಕ್ಪತಿ ಅದೀನಿ ಅನ್ಬೇಕು ಅಂತ ದೀದಿ ಅಂತ ಕರೀತಾರೆ. ಅವ್ರೆಲ್ಲರ ಬಿಸ್ನೆಸ್ ಮಾಡತ್ತಾರೆ, ಇವ್ರು ಲಕ್ಪತಿ ದೀದಿ ಅಂದ್ರೆ ಲಕ್ಷಗಟ್ಟಲೆ ಅವ್ರು ಅರ್ನಿಂಗ್ ಐತಿ ಅನ್ನಂಗೆ. ಅದೇ ಹೆಸರಲ್ಲೇ ಇನಿಷಿಯೇಟಿವ್ ತಂದಿದ್ರು. ಇದು ಕನ್ಫ್ಯೂಸ್ ಆಗಬೇಡ್ರಿ. ನಾಳೆ ಲಕ್ಪತಿ ದೀದಿ ಆಗಿದಾಗ 1 ಲಕ್ಷ ಮಹಿಳೆಯರಿಗೆ ಅಷ್ಟೇ ಉದ್ಯೋಗ ಕೊಡೋಕೆ ಹೆಲ್ಪ್ ಮಾಡ್ತಾರೋ ಅಥವಾ ಲಕ್ಪತಿ ದೀದಿ ಹೆಸರಿನಾಗ ಐತಿ. ಲಕ್ಪತಿ ಅಂದ್ರೆ ಅವ್ರು ನಾವು ಗುರುತಿಸಾಗ 1,000 ಮಂದಿ ಇರಲಿ ಅಥವಾ 2 ಕೋಟಿ ಜನ ಇದ್ರು ಏನಂದ್ರೆ ಲಕ್ಪತಿ ಅಂದ್ರೆ ಅವ್ರು ಉದ್ಯೋಗ ಮಾಡತ್ತಾರ ಅಂದ್ರೆ ಲಕ್ಷಗಟ್ಟಲೆ ಅರ್ನಿಂಗ್ ಮಾಡತ್ತಾರ. ಈಗ ಅತ್ತಾರಲ್ಲ ಕರೋಡ್ಪತಿ ಲಕ್ಪತಿ ಅಂತ, ಸೇಮ್ ಹಂಗ ಲಕ್ಪತಿ ದೀದಿ ಅಂತ ಇರ್ತಾರಲ್ಲ, ಅದ್ರ ಮುಂದುವರೆದ ಭಾಗ ಆಗಿ ಏನು ಮಾಡ್ರಂದ್ರೆ ಸಿ ಮಾರ್ಟ್ ಅಂತ ತಂದಾರ. ಸಿ ಫುಲ್ ಫಾರ್ಮ್ ಹೇಳ್ರಿ ಲಾಸ್ಟ್, ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಓಕೆ, ನಿಮಾನ್ಸದು ಐತಲ್ಲ, ಈಗ ಇರುವುದು ಎಲ್ಲಿ ಐತಂದ್ರೆ ನಿಮಾನ್ಸ ಬೆಂಗಳೂರಾಗ. ಅದ್ರ ಫುಲ್ ಫಾರ್ಮ್ ಕರೆಕ್ಟ್ ನೆನಪಿಟ್ಕೋರು ಹೇಳ್ರಿ ನೋಡು. ನಿಮಾನ್ಸದ ನೀರಿನ ಬಾಟಲ್ ಇಲ್ಲೈತಿ, ಇಲ್ಲಿ ಖಾಲಿ. ನಿಮಾನ್ಸದ ಫುಲ್ ಫಾರ್ಮ್ ಹೇಳ್ರಿ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ನ್ಯೂರೋ ಸೈನ್ಸ್. ಇದು ನೆನಪಿಟ್ಕೋರು. ಅದ್ರದ್ದು ಏನು ಮಾಡ್ತಾರೆ ಅಂದ್ರೆ ರೀಸೆಂಟಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನಿಮಾನ್ಸ್ ಬಂದಾಗ ದೇಶಕ್ಕೆ ಒಂದು ಐತ್ರಿ, ಪ್ರೆಸೆಂಟ್ ಎಲ್ಲಿ ಐತೆ ಅಂದ್ರೆ ಬೆಂಗಳೂರಾಗ. ಬಟ್ ಇವು ಡಿಮಾನ್ಸ್ ಅದಲ್ಲ, ಅದ್ರೊಳಗೆ ರಿಜಿಸ್ಟರ್ ಅಂತ ಹೇಳಿದ್ದು. ಈಗ ಏನು ಮಾಡ್ತಾರೆ ಅಂದ್ರೆ ನಿಮಾನ್ಸ್ದ ಇನ್ನೊಂದು ಏನಂದ್ರೆ 2 ಬ್ರಾಂಚ್ಗಳು ಮಾಡ್ತಂದ್ರೆ ಎಲ್ಲಿ ರಾಂಚಿ ಮತ್ತು ತೇಜ್ಪುರ್. ತೇಜ್ಪುರ್ ಎಲ್ಲಿ ಬರ್ತದ್ರಿ? ಅಸ್ಸಾಂ. ನೆಕ್ಸ್ಟ್ ನಿಮಾನ್ಸ್ ಆತಲ್ಲ, ಈಗ ಹೇಳ್ರಿ ಇವು ಎಲ್ಲ ರಿವಿಷನ್ ಮಾಡಿಸಿದ್ವಿ. ಈಗ ಏನು ಮಾಡ್ತಾರೆ ಅಂದರೆ ನಾರ್ತ್ ಈಸ್ಟರ್ನ್ ಒಳಗೆ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಮಾಡತ್ತಾರೆ. ಬುದ್ಧಿಸ್ಟ್ ಸರ್ಕ್ಯೂಟ್ ಅದು ಇದು ಎಲ್ಲೆಲ್ಲಿ ಮಾಡತ್ತಾರೆ ಹೇಳ್ರಿ? ಕ್ವಶನ್ ಇನ್ನೊಮ್ಮೆ ಕೇಳತ್ನ, ನಾರ್ತ್ ಈಸ್ಟರ್ನ್ ರೀಸನ್ದಾಗ ಇಲ್ಲಾರ ನಾಳೆ ಕೇಳ್ಬೋದು. ಸೆಂಟ್ರಲ್ ಬಜೆಟ್ನಾಗ ರೀಸೆಂಟಾಗಿ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತಂದಾರ. ಯಾವ್ಯಾವ ಸ್ಟೇಟ್ಗಳನ್ನ ಇನ್ಕ್ಲೂಡ್ ಮಾಡಿರೋದು ಕೇಳ್ಬೋದು. ನಾಳೆ ಆಪ್ಷನ್ನಾಗ ಲಡಾಖ್ ಅದು ಹಾಕಿ ಎಲಿಮಿನೇಟ್ ಮಾಡ್ರಿ. ಆಲ್ರೆಡಿ ಅದಾರು ಬುದ್ಧಿಸ್ಟ್, ಬಟ್ ಲಡಾಖ್ ಒಂದೇ ಆಪ್ಷನ್ ಕೊಟ್ಟಿರ್ತಾರೆ. ಬಟ್ ಬುದ್ಧಿಸ್ಟ್ ಸರ್ಕ್ಯೂಟ್ ಒಳಗೆ ಲಡಾಖ್ನ ಡೆವಲಪ್ ಮಾಡತ್ತಿಲ್ಲ. ಯಾಕಂದ್ರೆ ಈಗ ಎಲ್ಲರ ಅಭಿವೃದ್ಧಿ ಇರ್ತೈತಿಲ್ಲ, ಅದನ್ನ ಒಳ್ಳೆ ಅಭಿವೃದ್ಧಿ ಮಾಡಂಗಿಲ್ಲ ಅವ್ರು. ಎಲ್ಲಿ ಬುದ್ಧಿಸ್ಟ್ಗಳು ಕಡಿಮೆ ಇರ್ತಾರೆ ಅಥವಾ ಮೈನಾರಿಟಿ ಅಲ್ಪಸಂಖ್ಯಾತರಾಗಿರ್ತಾರಲ್ಲ ಅಂತಲ್ಲಿ ಅಭಿವೃದ್ಧಿ ಮಾಡ್ಬೇಕತ್ತಾರ. ನಾರ್ತ್ ಈಸ್ಟರ್ನ್ದೊಳಗೆ ಹೆಂಗೆ ಪೂರ್ವೋದಯ ಸ್ಕೀಮ್ ಬಂದರೆ ಎದಕ್ಕೆ ರಿಲೇಟೆಡ್ ಬರ್ತೈತೆ ರೀ? ಪೂರ್ವೋದಯ ಸ್ಕೀಮ್ ಎದಕ್ಕೆ ರಿಲೇಟೆಡ್ ಬರ್ತೈತೆ? ಪೂರ್ವೋದಯ ಸ್ಕೀಮ್ ಎದಕ್ಕೆ ರಿಲೇಟೆಡ್ ಬರ್ತೈತೆ ಹೇಳ್ರಿ? ನಾರ್ತ್ ಸ್ಟೇಟ್ಗಳನ್ನ ಡೆವಲಪ್ ಮಾಡೋಕೆ ಅಥವಾ ದಕ್ಷಿಣದ ರಾಜ್ಯಗಳನ್ನ ಡೆವಲಪ್ ಮಾಡೋಕೆ ಅಥವಾ ಈಶಾನ್ಯ ರಾಜ್ಯಗಳನ್ನ ಡೆವಲಪ್ ಮಾಡೋಕೆ. ಯಾವ್ದು ಪೂರ್ವೋದಯ ಆಗ್ತೈತಲ್ಲ, ಪೂರ್ವ ಅಂದ್ರೆ ಇದು. ಉದಯ ಯಾಕತ್ತಾರಂದ್ರೆ ಸೂರ್ಯ ಉದಯ ಆದಾಗ ಫಸ್ಟ್ ಎಲ್ಲಿ ಬರ್ತೈತಿ? ಅರುಣಾಚಲ್ ಪ್ರದೇಶದ ಇಟಾನಗರ್ನಾಗ ಹುಟ್ಟತಾನತ್ ಕರಿತೀವಲ್ಲ. ಪೂರ್ವೋದಯ ಅಂದ್ರೆ ಸೂರ್ಯ ಉದಯ ಆಗೋದು, ಅದಕ್ಕೆ ಪೂರ್ವೋದಯ ಹೆಸರು ಕೊಟ್ಟಾರ. ಪೂರ್ವ ಉದಯ ಆಕತ್ತಲ್ಲ, ಪೂರ್ವೋದಯ ಎದಕ್ಕೆ ಕೊಟ್ಟಾರ ಅಂದ್ರೆ ನಮ್ಮಲ್ಲಿ ಆ್ಯಕ್ಟ್ ಈಸ್ಟ್ ಪಾಲಿಸಿ ಎತ್ತು ತಂದಿರ್ತಾರೆ. ಆ್ಯಕ್ಟ್ ಈಸ್ಟ್ ಪಾಲಿಸಿ ಒಳಗೆ ಓನ್ಲಿ ಇಂಡಿಯನ್ ಸ್ಟೇಟ್ಸ್ ಅಲ್ಲ, ಇಂಡಿಯಾದ ಔಟ್ ಸೈಡ್. ಆ್ಯಕ್ಟ್ ಈಸ್ಟ್ ಅಂದ್ರೆ ಈಸ್ಟ್ ಸೈಡ್ ಕಂಟ್ರಿ ಬರು. ಬಟ್ ನಮ್ಮಲ್ಲಿ ಏನ ಇಂಡಿಯನ್ ಸ್ಟೇಟಿಗೆ ಸಂಬಂಧಿಸಿದಂಗೆ ರಾಜ್ಯಗಳು ಬರ್ತಾವಲ್ಲ. ನಾಳೆ ಕ್ವಶನ್ನಾಗ ಕೇಳಿದು ಪೂರ್ವೋದಯದಾಗ ಯಾವ ರಾಜ್ಯಗಳನ್ನ ಅಭಿವೃದ್ಧಿ ಮಾಡಕ್ಕಂದ್ರೆ ಈಶಾನ್ಯ ರಾಜ್ಯಗಳನ್ನ ಅಭಿವೃದ್ಧಿ ಮಾಡೋದು ಸ್ಕೀಮ್ ಯಾವುದಂದ್ರೆ ಪೂರ್ವೋದಯ ಅಂತ ಬರ್ತದೆ. ನೆನಪಿಟ್ಕೋರಿ. ಅದ್ರಾಗ ಅವು ಬರ್ತಾವ, ಈಶಾನ್ಯ ಬರ್ತಾವ ನೋಡು.
ಅದು ಯಾವ ಸ್ಕೀಮ್ ಒಳಗೆ ಮತ್ತು ಡಿವೈನ್ ಅಣ್ಣ ಅದ ಡಿವೈನ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಸನ್ ಅದ್ರೊಳಗೆ ಅಷ್ಟ ಇದು ಪೂರ್ವೋದಯದಾಗ ನಾಲ್ಕನ ಪಶ್ಚಿಮ ಬಂಗಾಳ ಒಂದ ಬಿಹಾರ ಪಶ್ಚಿಮ ಬಂಗಾಳ ಜಾರ್ಖಂಡ ಆಂಧ್ರ ಇದು ಹಾಂ ಪೂರ್ವ ರಾಜ್ಯಗಳನ ಓ ಹಿಂಗೆ ಕರೆಕ್ಟ್ ಅದು ಡಿವೈನ್ ಸ್ಕೀಮ್ ನಾವು ಉಲ್ಟಾ ಹೇಳಿ ಕರೆಕ್ಟ್ ಅವು ಪಕ್ಕ ಅಲ್ಲ ಸ್ಟೇಟ್ಗಳು ಯಾವ ಹೇಳ ಆಂಧ್ರದಿಂದ ಸ್ಟಾರ್ಟ ಆಂಧ್ರ ಆದ್ಮೇಲೆ ಮ್ಯಾಲೆ ಜಾರ್ಖಂಡ ಬಿಹಾರ ಒಡಿಸ್ಸಾ ಒಂದೈತಲ್ಲ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಸ್ಟೇಟ ಬರ್ತಾವನ್ ಕರೆಕ್ಟ್ ಉಲ್ಟಾ ಹೇಳಿ ಸಾರಿ ಇನ್ನೊಮ್ಮೆ ಆಯ್ತು ನೋಡ ಯಾವ್ದು ಹಾಂ ಕರೆಕ್ಟ್ ಬರ್ತಾವ ಪೂರ್ವೋದಯ ಸ್ಕೀಮ್ ಗೊತ್ತಾ ಇದನ್ನ ಮೊದಲು ನೋಡ್ರಿ ನಾರ್ತ್ ಈಸ್ಟರ್ನ್ ಹೇಳತ್ನಿಲ್ಲ PM ಡಿವೈನ್ ಸ್ಕೀಮ್ ಅಂತ ಬರ್ತೈತಿ PM ಡಿವೈನ್ ಅದಕ್ಕೆ ಹೇಳ್ರಿ ಪ್ರಧಾನ ಮಂತ್ರಿ ಡಿವೈನ್ ಅಂತೈತಿ ಡಿವೈನ್ಸ್ ಫುಲ್ ಫಾರ್ಮ್ನಾಗ ಏನು ಬರ್ತೈತಿ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಇದ್ರೋ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಟ್ಟ ಬರ್ತಾವೆ ಈಶಾನ್ಯದ ರಾಜ್ಯಗಳದಾಗ ಬಟ್ ಈ ಪೂರ್ವೋದಯದಾಗ ಪೂರ್ವದ ಸ್ಟೇಟ ಬರ್ತಾವೆ ತಳಗಿಂದ ಆಂಧ್ರ ತಮಿಳ್ನಾಡು ಬಿಟ್ಟಾರ ಅದ್ರ ಮೇಲೆ ಯಾವ್ದಂದ್ರೆ ಆಂಧ್ರ ಪ್ರದೇಶ ಮೇಲೆ ಯಾವ್ದ ಒಡಿಸ್ಸಾ ಮೇಲೆ ಪಶ್ಚಿಮ ಬಂಗಾಳ ಆದ್ಮೇಲೆ ಅವು ಪೂರ್ವದಾಗ ಬರ್ತಾವೆ ಯಾವ್ಯಾವಂದ್ರೆ ಇಲ್ಲಿ ತಳಗ ಮ್ಯಾಲ ಬಿಹಾರ್ ಬರ್ತೈತಿ ಅದ್ರ ಕೆಳಗ ಜಾರ್ಖಂಡ್ 5 ಆದವಲ್ಲಿ ನೆನಪಿರ್ತಾವಲ್ಲ ಪೂರ್ವೋದಯದಾಗ ಯಾವ ಬರ್ತಾವೆ ಹೇಳ್ರಿ ಇನ್ನೊಮ್ಮೆ ಮ್ಯಾಪ್ ಪ್ರಕಾರ ಹೋಗ್ರಿ ಆಂಧ್ರ ಮ್ಯಾಲ ಒಡಿಸ್ಸಾ ಮ್ಯಾಲ ಪಶ್ಚಿಮ ಬಂಗಾಳ ಇವು ಹೆಂಗೋ ಕೋಸ್ಟಲ್ದಾಗ ಬೇ ಆಫ್ ಬೆಂಗಾಲ್ ಕೋಸ್ಟಲ್ಗೆ ಬರ್ತಾವಲ್ಲ ಇವು 3 ಸ್ಟೇಟ್ ಬರ್ತಾವೆ ಅದಾದ್ಮೇಲೆ ಅದ್ರ ಮಗ್ಲು ಬರ್ತಾವೆ ಯಾವ್ದಂದ್ರೆ ಮ್ಯಾಲ ಬಿಹಾರ ಕೆಳಗ ಜಾರ್ಖಂಡ್ 5 ಸ್ಟೇಟ್ ನೆನಪಿಟ್ಕೋರಿ ಪೂರ್ವೋದಯದಾಗ ಇನ್ನೊಮ್ಮೆ ಹೇಳ್ರಿ ಲಾಸ್ಟ್ ಇನ್ನೊಮ್ಮೆ ಆಂಧ್ರ ಒಡಿಸ್ಸಾ ಪಶ್ಚಿಮ ಬಂಗಾಳ ಬಿಹಾರ ಜಾರ್ಖಂಡ್ ಇವು ಯಾವ್ದ್ರೋಗಂದ್ರೆ ಪೂರ್ವೋದಯ PM ಡಿವೈನ್ದಾಗ ಬಂದಾಗ ಈ ನಾರ್ತ್ ಈಸ್ಟರ್ನ್ದು ಎಲ್ಲ ಬರ್ತಾವೆ ನೆನಪಿಟ್ಕೋರಿ ನಾರ್ತ್ ಈಸ್ಟರ್ನ್ ರೀಸನ್ದು ಓಕೆ ನಾರ್ತ್ ಈಸ್ಟರ್ನ್ ಈಗ ಹೇಳ್ರಿ ಬುದ್ಧಿಸ್ಟ್ ಕೌನ್ಸಿಲ್ ಹೇಳತ್ತೀನಲ್ಲ ಬುದ್ಧಿಸ್ಟ್ ಕೌನ್ಸಿಲ್ ಅತ್ ಮಾಡತ್ತಾರ ಬುದ್ಧಿಸ್ಟ್ ಕೌನ್ಸಿಲ್ ಅಥವಾ ಟೂರಿಸಮ್ ಸರ್ಕ್ಯೂಟ್ ಅತ್ ಯಾವ ಸ್ಟೇಟ್ಗಳನ್ನ ಕನ್ಸಿಡರ್ ಮಾಡ್ರೆ ಹೇಳ್ರಿದ್ರು ಇದ್ರೊಳಗೆ ನಾರ್ತ್ ಈಸ್ಟರ್ನ್ದು ಅಷ್ಟು ಕನ್ಸಿಡರ್ ಮಾಡ್ರೆ ಹೇಳ್ತು ನಮ್ಮ ಸ್ಟೇಟ್ ಇದನ್ನ ಡಿಸ್ಕಷನ್ ಮಾಡಿದ್ದಿಲ್ಲ ನಾವು ಹೆಂಗೋರು ನಾರ್ತ್ ಈಸ್ಟರ್ನ್ದಾಗ ಬರ್ತಾವೆ ಒಂದೇದು ಯಾವ್ದು ಬರ್ತದೆ ಮ್ಯಾಲ ಅರುಣಾಚಲ್ ಮೇಲೆ ಆದ್ಮೇಲೆ ಕೆಳಗೆ ಬರೋದು ನಾಗಾಲ್ಯಾಂಡ್ ಒಂದು ಸ್ಕಿಪ್ ಮಾಡ್ರಿ ಅಂತೇಳಿ ಒಂದೇದು ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ಸ್ಕಿಪ್ ಮಾಡಿದ್ಮೇಲೆ ಕೆಳಗೆ ಯಾವ್ದು ಮಣಿಪುರ್ ಕೆಳಗೆ ಮಿಜೋರಾಮ್ 3 ಅದು 5 ಬರ್ತಾವೆ ಇದ್ರೊಳಗೆ ಮಿಜೋರಾಮ್ ಮಗ್ಲಿ ಕಡೆ ತ್ರಿಪುರ ಬರ್ತೈತೆ ಮೇಘಾಲಯ ಇಲ್ಲ ಅದಾದ್ಮೇಲೆ ಅಸ್ಸಾಂ ಒಂದು ಸಿಕ್ಕಿಂ ಒಂದು 6 ಹಾಕಲ್ಲ 6 ಹೇಳಲ್ಲ ಹಾಂ 6 ಬರ್ತಾವೆ 6 ಸರ್ಕ್ಯೂಟ್ ಬರ್ತಾವೆ ನೆನಪಿಟ್ಕೋರಿ ಬುದ್ಧಿಸ್ಟ್ ಟೂರಿಸಮ್ ಸರ್ಕ್ಯೂಟ್ ಅಂತ ಹೇಳತ್ತೀವಲ್ಲ ಇನ್ನೊಮ್ಮೆ ಹೇಳ್ರಿ ಪ್ಲೇಸ್ಗಳು ಬುದ್ಧಿಸ್ಟ್ ಅಂತ ಹೇಳತ್ನ ಎದಕ್ಕೆ ಬುದ್ಧಿಸ್ಟ್ ಅಂತ ಹೇಳತ್ನ ಅಂದ್ರೆ ನಾಳೆ ಆಪ್ಷನ್ಯಾಗ ಕೊಟ್ಟಾಗ ಎಲಿಮಿನೇಟ್ ಮಾಡಕ್ಕೆ ನೋಡ್ರಿ ಲಡಾಖ್ ಅಂತ ಆಪ್ಷನ್ ಕೊಟ್ಟಿರ್ತೀನಿ ಬುದ್ಧಿಸ್ಟ್ ಸರ್ಕ್ಯೂಟ್ ಒಳಗೆ ಅದನ್ನು ಡೆವಲಪ್ ಮಾಡತ್ತಿಲ್ಲ ಯಾಕಂದ್ರೆ ಬುದ್ಧಿಸ್ಟ್ ಅದಕ್ಕೆ ಅಲ್ಲೇ ಯಾಕೆ ಮಾಡತ್ತಾರ ಅಂದ್ರೆ ಅಲ್ಲಿ ಕಂಡು ಬರೋದು ವಜ್ರಾಯನ ಧರ್ಮದವ್ರು ಅಲ್ಲಿ ಕಂಡು ಬರಂಗಿಲ್ಲ ನಮ್ಮಲ್ಲಿ 3 ಬರ್ತೈತಿ ಹೀನಾಯಾನ ಮಹಾಯಾನ ವಜ್ರಾಯನ ಅಂತ ಬರ್ತೈತಿ ವಜ್ರಾಯಣದವ್ರು ಅಲ್ಲಿಲ್ಲ ಹೀನಾಯಾನ ಮಹಾಯಾನದವ್ರು ಅದಾರಲ್ಲ ಅಲ್ಲಿ ಅದಾರ ಬಟ್ ಅವ್ರಿಗೆ ಎದಕ್ಕೆ ಬುದ್ಧಿಸ್ಟ್ ಕೌನ್ಸಿಲ್ ಸರ್ಕ್ಯೂಟ್ ಒಳಗೆ ಡೆವಲಪ್ ಮಾಡತ್ತಾರ ಅಂದ್ರೆ ಅಲ್ಲಿ ಏನಾಗ್ಯಾರ ಅಂದ್ರೆ ಮೆಜಾರಿಟಿ ಬೇರೆ ಜನಸಂಖ್ಯೆ ಐತಿ ಇವರು ಮೈನಾರಿಟಿದವ್ರು ಇದ್ದವ್ರು ಎಲ್ಲರ ಬುದ್ಧಿಸ್ಟ್ಗಳು ಅವನತಿ ಹೊಂದ್ಯಾರ ಅಥವಾ ಅವ್ರಿಗೆ ಆರ್ಥಿಕ ಉತ್ತೇಜನ ಕೊಡ್ಬೇಕಂತೇಳಿ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂಡರ್ ಇಷ್ಟು ಸ್ಟೇಟ್ ಡೆವಲಪ್ ಮಾಡತ್ತಾರ ಯಾವ ಹೇಳ್ರಿ ಈಗ ಒಂದೇದು ಯಾವ್ದು ಅರುಣಾಚಲ್ ಕೆಳಗೆ ನಾಗಾಲ್ಯಾಂಡ್ ಬಿಟ್ಬಿಡುದು ಅರುಣಾಚಲ್ 1 ಅದಾದ್ಮೇಲೆ ಮಣಿಪುರ್ ಅದ್ರ ಕೆಳಗೆ ಮಿಜೋರಾಮ್ ಹಿಂಗೆ ಸ್ಟೇಟ್ ಬಂದು 3 ಅದು ಅದಾದ್ಮೇಲೆ ಈ ಕಡೆ ತ್ರಿಪುರ 4 ಅದು ತ್ರಿಪುರ ಆದ್ಮೇಲೆ ಮ್ಯಾಲ ಅಸ್ಸಾಂ ಆದ್ಮೇಲೆ ಈ ಕಡೆ ಸಿಕ್ಕಿಂ ನೆನಪಿರ್ತಾವಲ್ರಿ 6 ಬರ್ತಾವೆ ಎದ್ರೊಳಗೆ ಹೇಳ್ರಿ ಓಕೆ ಬುದ್ಧಿಸ್ಟ್ ಕೌನ್ಸಿಲ್ ಸರ್ಕ್ಯೂಟ್ ಅಂತಂದ್ರೆ ನೆನಪಿಟ್ಕೋರಿ 6 ಬರ್ತಾವೆ ಇದ್ರೊಳಗೆ ಹೇಳ್ರಿ ನೋಡು 3 ನಾರ್ತ್ ಈಸ್ಟರ್ನ್ದೊಳಗೆ 3 ಸ್ಟೇಟ್ ಬರ್ತಾವೆ ಅದ್ರೊಳಗೆ ಅಷ್ಟು ಹೈಕೋರ್ಟ್ಗಳದ ಉಳ್ಕಿದ ಕಡೆ ಹೈಕೋರ್ಟ್ ಇಲ್ಲಿ ಎಲ್ಲೆಲ್ಲಿ ಹೇಳ್ರಿ ನೋಡು ಯಾವ MMT ಹೇಳಿದ್ವು ಅದಕ್ಕೆ ಫುಲ್ ಫಾರ್ಮ್ MMT ಹೇಳಿದ್ವು ಏನು ಫುಲ್ ಫಾರ್ಮ್ ಹೇಳಿದ್ವು ಅಸ್ಸಾಂ ಕರೆಕ್ಟ್ ಅಸ್ಸಾಂ ಒಂದು ಐತೆ ನೆಕ್ಸ್ಟ್ KTM ಯಾವ ಹಾಂ ಅಸ್ಸಾಂ ಮೇಘಾಲಯ ಇನ್ನು 3 ಕೋಡ್ ಮಾಡಿದ್ದಿಲ್ಲ ಅದಕ್ಕೆ ಅಸ್ಸಾಂದಾಗ ಐತಿ ಅರುಣಾಚಲ್ ಪ್ರದೇಶದ ಮತ್ತು ನಾಗಾಲ್ಯಾಂಡ್ದೆಲ್ಲ ಅಸ್ಸಾಂಗೆ ರಿಲೇಟೆಡ್ ಬರ್ತೈತಿ ಇನ್ನೊಂದು 2 ಅದಾವ 3 ಅದಾವಲ್ಲಿ ಯಾವ್ದಾವ ನೆನಪಿಲ್ಲ ಅಸ್ಸಾಂದೊಂದು ಆತು ಮತ್ತೆ 2 ಮೇಘಾಲಯಕ್ಕೆ ಒಂದೈತಿ ಅರುಣಾಚಲ್ಗಿಲ್ಲ ನೋಡು ಪಕ್ಕ ನೆನಪಿಲ್ಲ ಯಾರಿಗೆ ನಾಗಾಲ್ಯಾಂಡು ಇಲ್ರಿ ಮಣಿಪುರ ಇರ್ಬೇಕು ಮಣಿಪುರ ಮೇಘಾಲಯ ಅಸ್ಸಾಂ 3 ಅಲ್ಲ MME ಆಕತ್ತೇನು ಏನು ಮಾಡಿದ್ದು ಅದು ಕೂಡ MM ಏನು ಒಮ್ಮೆ ನೋಡಿ MMT ಮಾಡಿದ್ದು ತ್ರಿಪುರದಾಗಿಲ್ಲ ಅನಿಸ್ತೈತಿ ಹೈಕೋರ್ಟ್ 3 ಕಡೆ ನಾರ್ತ್ ಈಸ್ಟರ್ನ್ದಾಗ ಬಂದಾಗ 3 ಕಡೆ ಅದಾವೆ ಹೈಕೋರ್ಟ್ ಒಮ್ಮೆ ನೋಡ್ರಿ ಯಾಕಂದ್ರೆ ನಾ ಕೇಳ್ತಿರ್ತಾರಲ್ಲ ಹೈಕೋರ್ಟ್ ಎಷ್ಟು ಅದಾವ ಅಂತೇಳಿ ಈಗ ಎಷ್ಟು ಟೋಟಲ್ 25 ಪೇಪರ್ಲೆಸ್ ಆದ ಬೇರೆ ನಾ ಪೇಪರ್ಲೆಸ್ ಹೇಳೋದು ಪೇಪರ್ಲೆಸ್ ಜುಡಿಷಿಯರಿ ಎಲ್ಲಿ ಮಾಡ್ತಾರೆ ಹೇಳ್ರಿ ಎಲ್ಲಿ ಮಾಡ್ತಾರೆ ಪೇಪರ್ಲೆಸ್ ಜುಡಿಷಿಯರಿ ಅಂತ ಹೇಳಿದ್ದಿಲ್ಲ ಎಲ್ಲಿ ಸಿಕ್ಕಿಮ್ದಾಗಲ್ಲ ಪೇಪರ್ಲೆಸ್ ಜುಡಿಷಿಯರಿ ಮಾಡಿದ್ದು ಯಾವುದಂದ್ರೆ ಸಿಕ್ಕಿಮ್ ಮತ್ತು ಬರ್ತದೆ ಬರೀ ಪೇಪರ್ಲೆಸ್ ಜುಡಿಷಿಯರಿ ಅದಕ್ಕಂದ್ರೆ ಒಂದೇನು ಅವ್ರದ್ದು ಕೋರ್ಟ್ ಐತಲ್ಲ ಅದರೊಳಗೆ ಅದು ನಾರ್ತ್ ಈಸ್ಟರ್ನ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ ಸಿಕ್ಕಿಮ್ ನೆನಪಿಟ್ಕೋರು ನಾರ್ತ್ ಈಸ್ಟರ್ನ್ ಅಂತ ಬಂದು ಅಂತೇಳಿ ಅದು ಸಿಕ್ಕಿಮ್ ಕನ್ಸಿಡರ್ ಆಗಲ್ಲ ಅದ್ರೊಳಗೆ ಐತೆ ಪೇಪರ್ಲೆಸ್ ಜುಡಿಷಿಯರಿ ಎಲ್ಲಿ ಮಾಡಿದ್ರೆ ಸಿಕ್ಕಿಮ್ ಒಳಗೆ ಅಲ್ಲಿ ನ್ಯಾಯಮಂಡಳಿ ಏನು ಬರ್ತೈತಲ್ಲ ಅಲ್ಲೆಲ್ಲ ತ್ರಿಪುರ ಆದ್ಮೇಲೆ ಮೇಘಾಲಯ ಐತಿ ತ್ರಿಪುರ ಐತಿ ಅಸ್ಸಾಂ ಐತಿ ಇನ್ನೊಂದು ಮಣಿಪುರ ಐತಾ ಓಕೆ 4 ಬರ್ತಾವಲ್ಲ ಎಷ್ಟು ಅದು ಕೋಡ್ MMT ಏನ ಹಾಂ KTM ಸ್ಕ್ವೇರ್ ಮಾಡಿದ್ರಿ ಕೆ ಯಾವ್ದು ಬರ್ತದೆ ATM ಸ್ಕ್ವೇರಾ ಹಾಂ ಹಂಗೂ ನೆನಪಿಟ್ಕೋರು ಅಸ್ಸಾಮ ತಳಗ ಮೇಘಾಲಯ ತ್ರಿಪುರ
ಮಣಿಪುರ್, ಮಿಜೋರಾಂ ಬರಂಗಿಲ್ಲ, ಮಣಿಪುರ್. ನೆನಪಿಟ್ಕೋರಿ ಹೈಕೋರ್ಟ್ ಪಕ್ಕಲ್ಲ, ಕನ್ಫರ್ಮ್ ನೋಡಿ ಹೇಳ್ರು, ಮತ್ತು ಹುಡುಗರು ತಪ್ಪಾಗಬಾರ್ದು. ಹಾಂ, ಅದರ ಸ್ಟೇಟ್ ಒಳಗಲ್ಲ. ಓಕೆ, ನೆನಪಿಟ್ಕೋರಿ. ಯಾವ್ಯಾವ ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ. ಇವು ಕ್ವಶನ್ ಕೇಳಿರ್ತಾರ, ಹೈಕೋರ್ಟ್ ಎಷ್ಟು ಅದಾವ ಈಗ ಟೋಟಲ್ 25 ಅದಾವ. ನಮ್ಮಲ್ಲಿ ಎಲ್ಲರ ಕರ್ನಾಟಕದಾಗ ಹೈಕೋರ್ಟ್ ಎಷ್ಟು ಅದಾವ ಅಂದ್ರೆ 3 ಅಂತ ಹೇಳಿರಿ, ಮತ್ತು 1 ಐತಿ ಹೈಕೋರ್ಟ್. ಬಟ್ ಏನಂದ್ರೆ ವಿಭಾಗೀಯ ಪೀಠ ಅಥವಾ ಅವ್ನು ಕನ್ಸಿಡರ್ ಮಾಡಂಗಿಲ್ಲ. ಈಗ ಭಾರತದಾಗ ಸುಪ್ರೀಂ ಕೋರ್ಟ್ ಎಷ್ಟು ಅದಾವ ಅದ್ರದ್ದು ಎಲ್ಲರ ವಿಸ್ತರಣೆ ಮಾಡಿದ್ರು ಎಷ್ಟಂದ್ರೆ 1 ಹೇಳ್ಬೇಕು. ಅವೇನು ಪ್ರಾದೇಶಿಕ ಕಚೇರಿ ಇರ್ತಾವಲ್ಲ ಅವ್ನು ಕನ್ಸಿಡರ್ ಮಾಡಂಗಿಲ್ಲ. ಟೋಟಲ್ 25 ಅದಾವಲ್ರಿ. ನಾರ್ತ್ ಈಸ್ಟರ್ನ್ದಾಗ 4 ಬರ್ತಾವೆ ಹೇಳ್ರಿ. ಅಸ್ಸಾಂ ಕೆಳಗೆ ಮೇಘಾಲಯ, ಕೆಳಗೆ ತ್ರಿಪುರ, ಆಮೇಲೆ ಮಣಿಪುರ್. ನೆನಪಿಟ್ಕೋರಿ, ಅಸ್ಸಾಮ, ತ್ರಿಪುರ, ಮೇಘಾಲಯ, ತ್ರಿಪುರ, ಮಣಿಪುರ್. ಹಾಂ, ಹಂಗೆ ಗುವಾಹಟಿಯಾಗ ಬರೋ 4 ಸ್ಟೇಟ, ಅದನ್ನ ಬಿಟ್ಟು ಅದನ್ನ ನೆನಪಿಟ್ಕೊಂಡೇನು. ಅಸ್ಸಾಮ್ದು ಗುವಾಹಟಿದು ಅದೇ ಹೈಕೋರ್ಟ್ ನೆನಪಿಟ್ಕೊಂಡ್ಬಿಡ್ರಿ. ಯಾವುದಂದ್ರೆ ಈಗ ನಾರ್ತ್ ಈಸ್ಟರ್ನ್ ಬತ್ತಲ್ಲ, ಅಸ್ಸಾಮ್ದೊಂದು ಗುವಾಹಟಿದು ಐತಿ. ಇವೇನು ನಾರ್ತ್ ಈಸ್ಟರ್ನ್ ಈಗ 4 ಹೇಳ್ರಿ, ಮೇಘಾಲಯ ಮತ್ತು ಯಾವ್ದು ತ್ರಿಪುರ ಮತ್ತು ಮಿಜೋರಾಮ್ ಅದಾವಲ್ಲ, ಇವು ಸ್ಟೇಟದ್ದು ಸ್ವಂತ ಹೈಕೋರ್ಟ್ ಅದಾವ. ಮಣಿಪುರ, ಮಿಜೋರಾಮ್ ಅಣ್ಣನ್ ಮಣಿಪುರದ ಐತಲ್ಲ, ಇವ್ರು ಸ್ವಂತ ಹೈಕೋರ್ಟ್ ಇದ್ರೆ ಅವ್ರು ಎಲ್ಲರ ಇದ್ರ ಯಾವ್ದು ಬೇರೆ ನಾಗಾಲ್ಯಾಂಡ್ದ ಹೈಕೋರ್ಟ್ಗೆ ಅಥವಾ ಅಸ್ಸಾಂ ಹೈಕೋರ್ಟ್ಗೆ ಹಾಕೋಕಾರ. ಇವ್ರು ಹೈಕೋರ್ಟ್ ಅದಾವ ಅಂದ್ರೆ ಉಳ್ಕಿದ್ದು ಯಾವ ಸ್ಟೇಟ್ ಬಿಟ್ಟಿಲ್ಲ ಅವೆಲ್ಲ ಯಾವ್ದಂದ್ರೆ ಗುವಾಹಟಿಗೆ ಬರ್ತಾವೆ ರಿಲೇಟೆಡ್. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಏನು ಹೇಳತ್ ನೋಡ್ರಿ, ಈಗ ಅಸ್ಸಾಂನಾಗ ಒಂದು ಹೈಕೋರ್ಟ್ ಐತೆ, ಅದಾದ್ಮೇಲೆ ಕೆಳಗೆ ಮೇಘಾಲಯದಾಗ ಐತೆ, ಆಮೇಲೆ ತ್ರಿಪುರಾದಾಗ ಐತಿ, ಮಣಿಪುರ್ನಾಗೂ ಐತಿ. ಇವ್ರು ಮಣಿಪುರದಾಗ ಇವ್ರು ಸ್ವಂತ ಹೈಕೋರ್ಟ್ ಇದ್ದಾಗ ಇಲ್ಲೇ ಹೀರಿಂಗ್ ಹಾಕೋ. ಇವು ಬಿಟ್ಟು ಯಾವ ಸ್ಟೇಟ್ ಉಳಿತಾವಲ್ಲ ಆ ಸ್ಟೇಟದ್ದು ಎಲ್ಲ ವಿಸ್ತೀರ್ಣ ಎಲ್ಲಿ ಬರ್ತೈತೆ ಅಂದ್ರೆ ಗುವಾಹಟಿ, ಅಸ್ಸಾಂಗೆ ಬರ್ತೈತೆ. ಅದು ಡಿಫಾಲ್ಟ್, ನೆನಪಿಟ್ಕೋರಿ. ನೆಕ್ಸ್ಟ್ ಏನತ್ರ ಏನಿಲ್ಲ. ನೆಕ್ಸ್ಟ್ ಇದೆ ಹೇಳ್ರಿ, ರೀಸೆಂಟಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಯಾರು ನೇಮಕ ಆದ್ರಿ? ಸುವೇಂದು ಅಧಿಕಾರಿ. ಯಾವ ಪಕ್ಷದಿಂದ? BJP. ಇವು ಮುಖ್ಯಮಂತ್ರಿಗಳು 3 ಕಡೆ ಅಪಾಯಿಂಟ್ ಆಗ್ಯಾರಲ್ಲ, 3 ಆಗ್ಯಾವ 4 ಆಗ್ಯಾವ? 3 ಅಲ್ಲ. ಇವ್ರನ್ನೂ ಅಪಾಯಿಂಟ್ ಮಾಡ್ಯಾರ. ಯಾವ್ದು? ಪುದುಚೇರಿದು ಆಗ್ಯಾರ. ಯಾವ್ದು ಆಗ್ಯಾರ? N. ರಂಗಸ್ವಾಮಿ. ಹಾಂ, ಕೇರಳದ ಆಗಂತ ಹೇಳೋದು. ಈಗ 3 ಯಾವ್ಯಾವ ನೋಡ್ರಿ. ಒಂದು ಪಶ್ಚಿಮ ಬಂಗಾಳದ ಯಾರದಾರ CMಗಳು ಅಪಾಯಿಂಟ್ ಆಗಿದ್ದು ನೆನಪಿಟ್ಕೋರಿ. ಯಾರೀ? ಸುವೇಂದು ಅಧಿಕಾರಿ ಅಂತ ಬರ್ತಾರೆ. ಅದಾದ್ಮೇಲೆ ಪಶ್ಚಿಮ ಬಂಗಾಳ ಬಿಟ್ಟರೆ ಕೆಳಗೆ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರಿತೀವಲ್ಲ, ಪಾಂಡಿಚೇರಿದು ಯಾರಾಗ್ಯಾರ ಅಂದ್ರೆ ಯಾವ್ದ? N. ರಂಗಸ್ವಾಮಿ. ಇದು ನೆನಪಿಟ್ಕೋರಿ. ನಾಳೆ ಕ್ವಶನ್ದಾಗ ಅಥವಾ ಹೇಳಿಕೆ ಒಳಗೆ ಹೆಂಗೆ ಕೇಳಿರ್ತಾರೆ, ಡೈರೆಕ್ಟ್ ಚೀಫ್ ಮಿನಿಸ್ಟರ್ಗಳು ರಿಲೇಟೆಡ್ ಐತಿ ಅಂತ ಎಲ್ಲರೂ ನೆನಪಿಟ್ಟಿರ್ತಾರೆ. ಅದು ಕೇಳೋದು ಬಿಟ್ಟು ನಾಳೆ ಏನು ಕೇಳ್ಬೋದು ಅಂದ್ರೆ, ಯಾವ 3 ಯೂನಿಯನ್ ಟೆರಿಟರಿ ಒಳಗೆ ರಾಷ್ಟ್ರಪತಿಗಳು ಚೀಫ್ ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ನೇಮಕ ಮಾಡ್ತಾರೆ ಹೇಳ್ರಿ? ಡೆಲ್ಲಿ, ಪುದುಚೇರಿ, ಜಮ್ಮು ಕಾಶ್ಮೀರ. ಇಲ್ಲಿ ಎದಕ್ಕಂದ್ರೆ ಹೇಳ್ತೇನೆ ನೋಡ್ರಿ, ಇದನ್ನು ಯಾವ್ದು ಕೇಂದ್ರಾಡಳಿತ ಪ್ರದೇಶಗಳು ಇರ್ತಾವಲ್ಲ, ಕೇಂದ್ರಾಡಳಿತ ಪ್ರದೇಶದೊಳಗೆ ಏನಿರ್ತೈತೆ ಅಂದ್ರೆ ರಾಷ್ಟ್ರಪತಿಯಿಂದ ನೇಮಕ ಆಗಿದ್ದ ಒಬ್ಬ ಗೌರವಾನ್ವಿತ ವ್ಯಕ್ತಿ ಹತ್ತಿರ್ತಾರೆ. ಅವ್ರಿಗೆ ಏನತ್ತೀವಿ ನಾವು? ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ನೆನಪಿಟ್ಕೋರಿ. ಯಾರ ರಾಷ್ಟ್ರಪತಿಯಿಂದ ನೇಮಕ ಆಗಿದ್ದ ವ್ಯಕ್ತಿ ಯಾರು ಇರ್ತಾರೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್. ಬಟ್ ನಮ್ಮ ಇಂಡಿಯಾದಾಗ ಯೂನಿಯನ್ ಟೆರಿಟರಿಗಳು ಎಷ್ಟು ಅದಾವು? 8 ಅದಾವ್ರಿ. 8 ಯೂನಿಯನ್ ಟೆರಿಟರಿ ಒಳಗೆ ಬಂದಾಗ 3 ಯೂನಿಯನ್ ಟೆರಿಟರಿ ಒಳಗೆ ಏನದಾವ ಅಂದ್ರೆ ವಿಧಾನಸಭೆಗಳದಾವ. ಎಲ್ಲೆಲ್ಲಿ? ಡೆಲ್ಲಿ, ಜಮ್ಮು ಕಾಶ್ಮೀರ, ಪುದುಚೇರಿ. ಇಲ್ಲಿ ಅದಾವಲ್ಲ, ಇಲ್ಲಿ 3 ಕಡೆ ವಿಧಾನಸಭೆ ಅಂದ್ರೆ ಅಲ್ಲಿ ಎಲೆಕ್ಷನ್ ಹಾಕಿರ್ತದೆ. ಆ ಎಲೆಕ್ಷನ್ ಆದ್ರೆ ಮುಖ್ಯಮಂತ್ರಿಗಳು. ಬಟ್ ಪ್ರೆಸೆಂಟ್ ಇಲ್ಲಿ ಪಶ್ಚಿಮ ಬಂಗಾಳದಾಗ ಆಗಲಿ ಅಥವಾ ತಮಿಳ್ನಾಡಿನಾಗ ನಿನ್ನೆ ಆತಲ್ಲ, ಅಲ್ಲಿ ಯಾರು ಓತ್ ಕೊಟ್ರೆ ಹೇಳ್ರಿ? ಯಾರು ಕೊಟ್ರ? ಗವರ್ನರ್, ರಾಜ್ಯಪಾಲ ಕೊಡ್ತಾರೆ. ಅದು ಅಧಿಕಾರ ನಾಳೆ ಎಲ್ಲರ ಬಹುಮತ ಬರ್ಲಿಕ್ಕೂ ಯಾರಿಗೆ ಅಧಿಕಾರ ಇರ್ತದೆ? ರಾಜ್ಯಪಾಲಗೆ ಇರ್ತದೆ. ಇವು ಏನು 3 ಯೂನಿಯನ್ ಟೆರಿಟರಿ ಹೇಳಿರಲ್ಲ, ಯಾವುದಂದ್ರೆ ಪುದುಚೇರಿ, ಜಮ್ಮು ಕಾಶ್ಮೀರ, ಡೆಲ್ಲಿ. ಇಲ್ಲಿ ಬಂದಾಗ ಯಾರಿಗೆ ಅಧಿಕಾರ ಇರ್ತದೆ ಅಂದ್ರೆ ರಾಷ್ಟ್ರಪತಿಗೆ ಇರ್ತದೆ. ಇನ್ನೊಂದು ಏನು ಕೇಳ್ಬೋದು ಅಂದ್ರೆ, ಪುದುಚೇರಿ ಐತಲ್ರಿ, ಇದ್ರೊಳಗೆ ಏನೈತೆ ಅಂದ್ರೆ ಎಲ್ಲ ನಮ್ಮಲ್ಲಿ ಏನು ಕರ್ನಾಟಕ ಅಂತ ಬರ್ತೇಳಿ, ಕರ್ನಾಟಕದಾಗ ಎಲ್ಲ ಜಿಲ್ಲೆಗಳು 31 ಜಿಲ್ಲೆಗಳಿದ್ರೆ ಒಟ್ಟುಗೂಡದವು, ಒಂದಕ್ಕೊಂದು ಬಾರ್ಡರ್ ಹಂಚ್ಕೊಂಡವು. ಬಟ್ ಪುದುಚೇರಿ ಒಳಗೆ ಹೆಂಗೈತೆ ಅಂದ್ರೆ, ಪುದುಚೇರಿ ಅನ್ಕನೆಕ್ಟೆಡ್ ಊರ್ ಅಂತ ಕರಿತೀವತ್ತ, ಅನ್ಕನೆಕ್ಟೆಡ್ ಟೆರಿಟರಿ. ಯಾಕೆ ತಾರ್ಕೆ ಅಂತ ಹೇಳ್ತಾನೆ ನೋಡ್ರಿ. ಕೇಂದ್ರಾಡಳಿತ ಪ್ರದೇಶ ಬರ್ತೈತಿಲ್ಲ, ಪುದುಚೇರಿ ಅನ್ನೋದು ಒಂದು ಸ್ಟೇಟ್ ಒಳಗಿಲ್ಲ, 3 ಸ್ಟೇಟ್ ಒಳಗೆ ಬರ್ತೈತಿ. 3 ಸ್ಟೇಟ್ ಒಳಗೆ ಬೇರೆ ಬೇರೆ ಹೆಸರಲ್ಲೇ ಕರಿತಿರ್ತಾರೆ. ಅದನ್ನ ಕೇಳ್ಯಾರ. ಇಲ್ಲಾರ ನಾಳೆ ಏನು ಕೇಳ್ಬೋದು ಅಂದ್ರೆ, ಪುದುಚೇರಿ ಒಳಗೆ ಎಷ್ಟು ಡಿಸ್ಟಿಕ್ ಅದಾವ ಅಂದ್ರೆ ಪ್ರೆಸೆಂಟ್ 4 ಡಿಸ್ಟಿಕ್ ಅದಾವ್ರಿ. 4 ಹೇಳ್ತೀನಿ ಎಲ್ಲೆಲ್ಲಿ ಏನೇನತ್ ಕರಿತಾರ ಅಂತೇಳಿ, ಯಾವ ಡಿಸ್ಟಿಕ್ನಾಗ. ಅದಕ್ಕೆ ಹೇಳತ್ನ ಪುದುಚೇರಿ ನಮ್ಮಲ್ಲಿ ಹೆಂಗೈತೆ ಅಂದ್ರೆ ಅದೇನಂದ್ರೆ ನಮ್ಮಲ್ಲಿ ಏನ ಕನೆಕ್ಟೆಡ್ ಡಿಸ್ಟಿಕ್ಗಳಿಲ್ಲ, ಅನ್ಕನೆಕ್ಟೆಡ್ ಊರು ಕೂಡೇನ ಒಂದು ಪುದುಚೇರಿ ಅಂತ ಆಗೈತಿ. ನಮ್ಮಲ್ಲಿ ಕರ್ನಾಟಕ ಆಗ್ಬೇಕಾರೆ 31 ಜಿಲ್ಲೆಗಳು ಬಂದಾಗ ಒಂದಕ್ಕೊಂದು ಬಾರ್ಡರ್ ಅದಾವಲ್ಲ. ಬಟ್ ಪುದುಚೇರಿ ಒಳಗೆ ಹಂಗಿಲ್ಲ. ಈಗ ಪುದುಚೇರಿದು ಹೇಳ್ರಿ, ಕಾರೈಕಲ್ ಅಂತ ಬರ್ತೈತಿ. ಯಾವ ಸ್ಟೇಟ್ನಾಗ ಬರ್ತೈತಿ? ಕಾರೈಕಲ್ ಅಂತ ಯಾವ ಸ್ಟೇಟ್ನಾಗ ಕರೀತಾರ? ತಮಿಳ್ನಾಡಿನಾಗ ಕಾರೈಕಲ್ ಅಂತ ಬರ್ತೈತಿ. ಆಂಧ್ರ ಪ್ರದೇಶದಾಗ ಬಂದಾಗ ಯಾನಮ್ ಅಂತ ಕರಿತೀವಿ. ಇವು ಕೇಳ್ಯಾರ, ಒಮ್ಮೆ ನೆನಪಿಟ್ಕೋರಿ. ಯಾವ ಸ್ಟೇಟ್ನಾಗ ಹೆಂಗೆ ಪುದುಚೇರಿ ಕರೀತಾರ ಅಂತಂದ್ರೆ, ಯಾನಮ್ ಬಂದ್ರೆ ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಮ್ಯಾಲ ಬರ್ತೈತೆ. ಅದು ಪುದುಚೇರಿ ಮ್ಯಾಲ. ಪುದುಚೇರಿಯಲ್ಲಿ ತಮಿಳ್ನಾಡಿನಾಗ ಏನತ್ತಾರ ಅಂದ್ರೆ ಕಾರೈಕಲ್ ಅತ್ತಾರ. ತಮಿಳ್ನಾಡಿನಾಗ ಕಾರೈಕಲ್. ಆಂಧ್ರ ಪ್ರದೇಶದಾಗ ಬಂದಾಗ ಯಾನಮ್. ಅದ್ರ ಮಗ್ಲಿ ಈ ಕಡೆ ಕೇರಳಕ್ಕೆ ಬಂದಾಗ ಮಾಹಿ ಅತ್ತಾರ. ನೆನಪಿಟ್ಕೋರಿ. ಕೇರಳಕ್ಕೆ ಬಂದಾಗ ಮಾಹಿ ಅತ್ತಾರ. ಇನ್ನು ಆದ್ಮೇಲೆ ಏನ ಪುದುಚೇರಿಗೆ ಸ್ವಂತ ಪುದುಚೇರಿ ಅತ್ತಾರ. ಅದೇನು ಯೂನಿಯನ್ ಟೆರಿಟರಿ ಭಾಗ ಐತ್ಲ ತಮಿಳ್ನಾಡು ಮ್ಯಾಲ ಪುದುಚೇರಿ ಅತ್ತ, ಅದಕ್ಕೆ ಪುದುಚೇರಿ ಅತ್ತಾರ. ಈಗ ಹೇಳ್ರಿ 4 ಡಿಸ್ಟಿಕ್ ಅದಾವ ಟೋಟಲ್. ಈಗ ಹೆಂಗೆ ಲಡಾಖ್ನಾಗ ಬಂದಾಗ ಟೋಟಲ್ 7 ಡಿಸ್ಟಿಕ್ ಅದಾವಲ್ಲ, ಸೇಮ್ ಪುದುಚೇರಿಗೆ ಏನು ಯೂನಿಯನ್ ಟೆರಿಟರಿ ಬರ್ತೇಳಿ ಎಷ್ಟು ಡಿಸ್ಟಿಕ್ ಅದಾವ ಅಂದ್ರೆ 4 ಡಿಸ್ಟಿಕ್ ಅದಾವ. ಈಗ 3 ಹೇಳ್ರಿ. ಇವು 3 ಡಿಸ್ಟಿಕ್ ಏನಂದ್ರೆ ಪುದುಚೇರಿ ಆಡಳಿತದಾಗ ಅದಾವ. ಪುದುಚೇರಿದು ಏನು ಈಗ N. ರಂಗಸ್ವಾಮಿ ಅದು ಅಪಾಯಿಂಟ್ ಆಗ್ಯಾರಲ್ರಿ, ಆ ಅಪಾಯಿಂಟ್ ಆದವ್ರು ಏನಂದ್ರೆ ಕೇರಳದಾಗ ಬಂದಿದ್ದು ಯಾವ್ದು ಮಾಹಿ ಡಿಸ್ಟಿಕ್ನು ಇವ್ರ ಕಂಟ್ರೋಲ್ನಾಗ ಇರ್ತೈತಿ. ಆಮೇಲೆ ಆಂಧ್ರ ಪ್ರದೇಶದಾಗ ಬಂದಿದ್ದು ಯಾನಮ್ ಡಿಸ್ಟಿಕ್,
ಡಿಸ್ಟಿಕ್. ನಾಳೆ ಡೆಪ್ನ ಕೇಳಿದಾಗ ಎಲ್ಲರ ಆಂಧ್ರ ಪ್ರದೇಶದಾಗ ಬರೋ ಒಂದು ಯಾನಮ್ ಮತ್ತು ಜಿಲ್ಲೆ ಬರ್ತೈತಿ, ಅದನ್ನು ಆಂಧ್ರ ಪ್ರದೇಶ ಉಸ್ತುವಾರಿ ವಹಿಸ್ತೈತಿ ಅಥವಾ ಪುದುಚೇರಿ ಉಸ್ತುವಾರಿ ವಹಿಸ್ತೈತಿ ಅಂದ್ರೆ ಪುದುಚೇರಿ ಅಂಡರ್ ಬರ್ತೈತಿ. ಅದಾದ್ಮೇಲೆ ಯಾವ್ದಂದ್ರೆ ಇನ್ನೊಂದು ತಮಿಳ್ನಾಡಿನ ಕ್ಯಾರೆಕಲ್ ಬರ್ತೈತಿ, ಪುದುಚೇರಿ ಒಳಗೆ ಬರ್ತೈತಿ. ಇವು ಹೆಸರಿನಾಗ ಗೊತ್ತಾದವಲ್ಲ 4 ಡಿಸ್ಟಿಕ್, ಅವ ಹೆಸರ್ಲೇನದಾವ ಹೇಳ್ರಿ ಡಿಸ್ಟಿಕ್ ಯಾವ ಇನ್ನೊಮ್ಮೆ? ಕಾರೈಕಲಲ್ಲಿ ತಮಿಳ್ನಾಡು, ಅದಾದ್ಮೇಲೆ ಮ್ಯಾಲ ಆಂಧ್ರ ಬಂದಾಗ ಯಾನಮ್, ಅದಾದ್ಮೇಲೆ ಕೇರಳದ ಬಂದಾಗ ಮಾಹಿ, ಇನ್ನೊಂದು ಯಾವ್ದು ಉಳಿತ ಪುದುಚೇರಿ ಡಿಸ್ಟಿಕ್. ಇವು ನೆನಪಿಟ್ಕೋರಿ. ಹೆಂಗೆ ಈಗ ಲಡಾಖ್ದು ನ್ಯೂಸ್ನಾಗ ಇತ್ತಲ್ಲ, ಲಡಾಖ್ನಾಗ ಫಸ್ಟ್ ಎಷ್ಟು ಅಂದಿದ್ದು ಅಂದ್ರೆ 2 ಜಿಲ್ಲೆಗಳಿದ್ದು, ಈಗ ಪ್ರೆಸೆಂಟ್ ಎಷ್ಟಾಗ್ಯಾವ 7 ಹೊಸ ಜಿಲ್ಲೆಗಳನ್ನ ನೆನಪಿಟ್ಕೋರಿ. ಈಗ ಜಿಲ್ಲೆಗಳನ್ನ ಯಾರು ಮಾಡಿರ್ತಾರೆ ಹೇಳ್ರಿ? ಸೆಂಟ್ರಲ್ದಾಗ ಬಂದಾಗ ನಾಳೆ ಕೇಳ್ಬೋದು, ಕೇಂದ್ರಾಡಳಿತ ಪ್ರದೇಶದಾಗ ಜಿಲ್ಲೆಗಳ ವಿಸ್ತರಣೆ ಮಾಡುವ ಅಧಿಕಾರ ಯಾರಿಗಿತ್ತು ಅಥವಾ ಯಾರು ಮಾಡಿರವನಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೋಡಿ ಅವರೇ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಎಷ್ಟು 5 ಮಾಡ್ಯಾರ ತಿಳಿದು ಮೊದಲು ಯಾವಿದ್ದು 2. ಈಗ ಲಡಾಖ್ದ ಹೇಳತ್ತನ್ನ ಯಾವ್ದ ಲೇ ಮತ್ತು ಕಾರ್ಗಿಲ್ ಅಂತ 2 ಇದ್ದು ಹೊಸ ಕೋಡ್ ಮಾಡಿದ್ರಿ ಯಾರು? ಮಾಡ್ಕೊಂಬರ್ಲಿಲ್ಲ, ಇರ್ಲಿ ಬಿಡ್ರಿ, ಕೋಡ್ ಇರ್ಲಿಕ್ಕೆ ನೆನಪಿರ್ಲಿ ಹೇಳಿ ನೆನಪಿದ್ದು. ಡ್ರಾಸ್ 1, ಡ್ರಾಸ ನುಬ್ರಾ ಸಾಮ್ ಜಾಸ್ಕರ್. ನೆಕ್ಸ್ಟ್ ಚಿಂತಾಂಗತ್ ಬರ್ತದೆ, ಚಿಂಗ್ತಾಂಗತ್ತ ನೆನಪಿಟ್ಕೋರಿ. ಹಿಂಗ ನೆನಪಿಟ್ಕೋರಿ. ಕೋಡ್ ಯಾರ ಮಾಡಿದ್ರೆ ಹೇಳ್ರು, ಮತ್ತೆ ಎಲ್ಲರಿಗೂ ಹೆಲ್ಪ್ ಆಕತ್. ಹೋಗಿ ಇರ್ಲಿ ಹೋಗಿ, ಲೇಟ್ ಮಾಡಿದ್ದು ತಂದಿಲ್ಲ ಹೇಳ್ರಿ. ಇನ್ನೊಮ್ಮೆ ಲಾಸ್ಟ್ ಒಮ್ಮೆ ಹೇಳ್ಬಿಡ್ರಿ. 5 ಹೇಳ್ರಿ. ನೂಬ್ರಾ 1, ಶ್ಯಾಮ್ 1, ನೆಕ್ಸ್ಟ್ ಚಾಂಗ್ತಾಂಗ್, ನೆಕ್ಸ್ಟ್ ಡ್ರಾಸ್ ಆದ್ಮೇಲೆ ಯಾವ್ದ ಜಾಸ್ಕರ್ ಅಂತ ಬರ್ತೈತಲ್ಲೋ, ಜಾಸ್ಕರ್. ಚಾಂಗ್ತಾಂಗ್ ಹೇಳಿರಲ್ಲ, ಹೆಂಗೆ ನೆನಪಿಡಂದಿದ್ನಿ? ನಮ್ಮಲ್ಲಿ ಭಾರತದಾಗ ಅತಿ ಕೋಲ್ಡವಾದ ಪ್ರದೇಶ ಯಾವ್ದು, ಅತಿ ಹೆಚ್ಚು ಬರಫ್ ಗಟ್ಟೋದು ಯಾವ್ದು? ಜಮ್ಮು ಕಾಶ್ಮೀರ. ಡ್ರಾಸ್ ಹತ್ತಿದಿಲ್ಲ ಅಂತ ತಲೆ ಅಂತಗಿರಿ. ಈಗ ಜಮ್ಮು ಕಾಶ್ಮೀರಾಗಿಲ್ಲ, ಯಾಕಂದ್ರೆ ಜಿಯೋಗ್ರಫಿಕಲ್ದಾಗ ಬಂದೈತೆ ಅದ ಇರ್ತೈತಲ್ಲ. ಜಿಯೋಗ್ರಫಿಕಲ್ ಏನೇ ಇರಲ್ರಿ, ವಿಸ್ತೀರ್ಣ ಆಗಲಿ ಏನಾಗಲಿಲ್ಲ, ಏನು ಹಾಕಿರ್ತಾವ ಅಂದ್ರೆ ಏನು ಮಾಡ್ತಿರ್ತಾವೆ, ಎಸ್ಟಾಬ್ಲಿಷ್ ಹಾಕಿರ್ತಾವೆ. ಜಿಯೋಗ್ರಫಿದಾಗ ಹಿಂಗೆ ಡಿಫಾಲ್ಟ್ ಹತ್ತಿರಂಗಿಲ್ಲ, ಅದಕ್ಕೆ ಕರೆಂಟ್ ರಿಲೇಟೆಡ್ ಮಾಡ್ಕೋತ ಹೋಗ್ಬೇಕು. ಈಗ ನಮ್ಮಲ್ಲಿ ಎಲ್ಲರ ಜಿಯೋಗ್ರಫಿ ಫಸ್ಟ್ ಓದಾಗ ಸ್ಟಾರ್ಟ್ ಮಾಡ್ದಾಗ ಕೋಸ್ಟಲ್ ಏರಿಯಾ ಕರ್ನಾಟಕದಾಗ ಇಷ್ಟ ಐತೆ ಅಂದಾಗ ಮತ್ತೆ ಅದು ಎಲ್ಲರ ಕೋಸ್ಟಲ್ ಏರಿಯಾ ಕರಿಗೆ ಅಥವಾ ಕಡಲ ತೀರ ಆಗಿರ್ತೈತಲ್ಲ, ಅದು ಕಡ್ದಾಗ ಕಡಿಮೆ ಆಗ್ಬೋದು, ಆಮೇಲೆ ಕಡಿಮೆ ಹಂಗೆ ಆತನಕ್ಕೆ ಬರಂಗಿಲ್ಲ. ಬಟ್ ಹಿಸ್ಟ್ರಿ ಚೇಂಜ್ ಆಗಿರಂಗಿಲ್ಲ. ಈಗ ಬಕ್ಸಾರ ಕದನ ಆಗಲಿ, ತಾಳಿಕೋಟೆ ಕದನ ಆಗಲಿ, ಡೇಟ್ ಚೇಂಜ್ ಹಾಕೊಂಡು ಹೊಳಗೆ ಅವತ್ತೇಳಿ ಆಗಂಗಿಲ್ಲ, ಹಿಸ್ಟ್ರಿಗಳು ಬದಲಾಗಂಗಿಲ್ಲ. ಬಟ್ ಏನಂದ್ರೆ ಜಿಯೋಗ್ರಫಿಕಲ್ ಏನೋ ಬರಲ್ರ ವಿಸ್ತೀರ್ಣ ಏನಂದ್ರೆ ಎಸ್ಟಾಬ್ಲಿಷ್ ಆಗಿರ್ತಾವ ಅಥವಾ ಅದು ಕರೆಂಟ್ ರಿಲೇಟೆಡ್ ಬೇರೆ ಹಾಕಿರ್ತದೆ. ಅದಕ್ಕೆ ಜಮ್ಮು ಕಾಶ್ಮೀರ ಡ್ರಾಸ್ ಅಂತ ನೆನಪಿರ್ತದೆ. ಅದು ಜಮ್ಮು ಕಾಶ್ಮೀರ್ನಾಗ ಇಲ್ಲಿ ಪ್ರೆಸೆಂಟ್ ಡ್ರಾಸ್ ಎಲ್ಲೈತಂದ್ರೆ ಲಡಾಖ್ನ ನೆನಪಿಟ್ಕೋರಿ. ಈಗ ಪ್ರೆಸೆಂಟ್ ಎಲ್ಲರ ಅತಿ ಕೋಲ್ಡವಾದ ಪ್ರದೇಶ ಅಂತ ಬರ್ತೀವಲ್ಲ ಎಲ್ಲೈತಂದ್ರೆ ಲಡಾಖ್ನ ಡ್ರಾಸ್. ಅದಾದ್ಮೇಲೆ ನಮ್ಮಲ್ಲಿ ಬರ್ತಾವೆ ಮ್ಯಾಲಿಂದ ಕಾರಾಕೋರಮ, ಪೀರ್ ಪ್ರಂಜಾಲ, ಜಾಸ್ಕರ ಪರ್ವತ ಶ್ರೇಣಿಗಳು ಬರ್ತಾವಲ್ಲ, ಜಾಸ್ಕರ್ ಪರ್ವತ ಶ್ರೇಣಿ ಐತಿಲ್ಲ, ಅದನ್ನ ಒಂದು ಏನು ಮಾಡ್ರ ಅಂದ್ರೆ ಡಿಸ್ಟಿಕ್ ಅಂತ ಮಾಡ್ಯಾರ. ಡ್ರಾಸ್ 1, ಜಾಸ್ಕರ್ 1. ಅದಾದ್ಮೇಲೆ ನುಬ್ರಾ ವ್ಯಾಲಿ ಡೈರೆಕ್ಟ್ ಕೇಳಿರ್ತಾರೆ. ಇದನ್ನು ಕ್ವಶನ್ ಕೇಳ್ಯಾರ, ನುಬ್ರಾ ವ್ಯಾಲಿ ಎಲ್ಲಿ ಕಂಡು ಬರ್ತೈತೆ ಅಂತ ಹೇಳಿ. ಇದು ಯಾವಾಗ ಕೇಳಿರ್ತಿದಾರೆ? ಜಮ್ಮು ಕಾಶ್ಮೀರ ಸ್ಟೇಟ್ ಹತ್ತಿತ್ತಲ್ಲ, ಅವಾಗ ಲಡಾಖ್ ಅದ್ರೋಗಿಂದ ಡಿಸ್ಟಿಕ್ ಆಗಿತ್ತು, ಅವಾಗ ಕೇಳ್ತಿದ್ರು ನುಬ್ರಾ ವ್ಯಾಲಿ ಬಂದ್ರೆ ಜಮ್ಮು ಕಾಶ್ಮೀರ ಅಂತ ಹೇಳಿ. ಬಟ್ ಈಗ ನುಬ್ರಾ ವ್ಯಾಲಿ ಅಂತ ಕೇಳಿದ್ರು ಎಲ್ಲಿ ಬರ್ತೈತೆ ಅಂದ್ರೆ ಅದಕ್ಕೆ ನೂಬ್ರಾ ಡಿಸ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಆದ್ಮೇಲೆ ಇನ್ನು 2 ಅಂದೇಳಿ ಶ್ಯಾಮ್ ಮತ್ತು 1 ಡಿಸ್ಟಿಕ್. ನೆಕ್ಸ್ಟ್ ಚಾಂಗ್ತಾಂಗ್ ನೆನಪಿರ್ತಾವಲ್ಲ, ಹಿಂಗೆ ಒಟ್ಟ ನೆನಪಿಟ್ಕೋರಿ. ಅವನ 5 ಬಂದಾಗ ಈಗ ಹೇಳ್ರಿ ನೋಡು. ಲಾಸ್ಟ್ ಪಾಂಡಿಚೇರಿ ಬಂದಾಗ 4 ಹೇಳ್ರಿ ಪ್ಲೇಸ್ಗಳು. ಮಾಯೆಯಲ್ಲಿ ಕೇರಳ, ಮಾಯೆ ತಮಿಳ್ನಾಡ, ಕಾರೈಕಲ್ಲ. ನೆಕ್ಸ್ಟ್ ಆಂಧ್ರ ಪ್ರದೇಶ್ ಬಂದಾಗ ಯಾನಮ್ ನೆನಪಿರ್ತದೆ. ಪಾಂಡಿಚೇರಿ ಒಳಗೆ ಎಷ್ಟು ಡಿಸ್ಟಿಕ್ ಅದಾವಂದ್ರೆ ಪಾಂಡಿಚೇರಿ ಮುಖ್ಯಮಂತ್ರಿ ಈಗ ಯಾರಾಗ್ಯಾರ ಅಂದ್ರೆ ಎನ್ ರಂಗಸ್ವಾಮಿ ಅಂತ ಬರ್ತಾರಲ್ಲ, ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರಂದ್ರೆ ಇದು ಲೆಫ್ಟಿನೆಂಟ್ ಗವರ್ನರ್ ತಾನು ಮತ್ತು ರಾಷ್ಟ್ರಪತಿ ಅಂತ ಈಗ ಹೇಳಿ. 3 ಕಡೆ ರಾಷ್ಟ್ರಪತಿ ನೆನಪಿಟ್ಕೋರಿ. 3 ಕಡೆ ಯಾವ ಹೇಳಿ? ಜಮ್ಮು ಕಾಶ್ಮೀರ್, ಓಕೆ, ಜಮ್ಮು ಕಾಶ್ಮೀರ, ಡೆಲ್ಲಿ ಮತ್ತು ಅಲ್ಲಿ. ಯಾಕಂದ್ರೆ ನಾಳೆ ಯೂನಿಯನ್ ಟೆರಿಟರಿ ಒಳಗೆ 8 ಅದಾವಲ್ಲ, ಆ 8 ಯೂನಿಯನ್ ಟೆರಿಟರಿ ಕನ್ಸಿಡರ್ ಮಾಡಿದಾಗ 3 ಯೂನಿಯನ್ ಟೆರಿಟರಿ ಒಳಗೆ ವಿಧಾನಸಭೆಗಳದ. ಉಳ್ಕಿದ ಕಡೆ ಮತ್ತೆ ಎಲ್ಲರ ನಾಳೆ ವಿಧಾನ ಪರಿಷತ್ ಅದ ಒಂದಿರು, ಇದ್ರೊಳಗೆ ವಿಧಾನ ಪರಿಷತ್ ಬರಂಗಿಲ್ಲ, ಓನ್ಲಿ ವಿಧಾನಸಭೆಗಳು ಅಷ್ಟದಾವ. ನೆನಪಿಟ್ಕೊ. ಎಷ್ಟೈತೆ ಹೇಳ್ರಿ ಪಾಂಡಿಚೇರಿ ಇದನ್ನು ಸೀಟು ಇದ್ರ ನಮ್ಮಲ್ಲಿ ಹಂಗೆ ಕರ್ನಾಟಕದಾಗ 224 ಇರ್ತೈತಲ್ಲ, ಅಲ್ಲಿ ಎಷ್ಟದಾವ? ಇವನೇನು ಅಷ್ಟು ಕೇಳಂಗಿಲ್ಲ, ಆದರೂ ನೆನಪಿಟ್ಕೋರಿ 30 ಐತಲ್ಲಿ, 30 ಮೆಂಬರ್. ನೆಕ್ಸ್ಟ್ ಇದು ಹೇಳ್ರಿ, ನನ್ನೇ ಪರಿಸ್ಥಿತಿ ಆಪ್ರೇಷನ್ ಅಂತ ಮಾಡ್ತಾರೆ. ಇದು ಯಾರು ಮಾಡ್ತಾರೆ ಈ ಆಪ್ರೇಷನ್ ಹೇಳ್ರಿ? ರೈಲ್ವೇದವ್ರದ್ದು ಬರಬೇಡ, RPFದವ್ರನ್ನ ಕೇಳ್ಕೊತೊಕ್ಕೊಂಡು ಹೇಳ್ತೀರಿ. ಆಪ್ರೇಷನ್ ಹೆಸರು ನೀವು ಹೇಳ್ರಿ, ನಾ ಎದಕ್ಕಂತ ಹೇಳ್ತೇನೆ. ಒಂದೇದು ಏನಂದ್ರೆ ಸಣ್ಣ ಹುಡುಗರು ಎಲ್ಲರ ಇದನ್ನಾದ್ರೆ ಏನತ್ತಾರಂದ್ರೆ, ಸಣ್ಣ ಹುಡುಗರು ಎಲ್ಲರ ಮಿಸ್ ಆಗಿರ್ತಾರಲ್ಲ ಅವ್ರು ಮರಿ ಕಳ್ಸೋದು ಯಾವ್ದ್ರ? ಆಪ್ರೇಷನ್ ನನ್ನೇ ಪರಿಸ್ಥಿತಿ. ವಯಸ್ಸಾದವ್ರು ಎಲ್ಲರ ಮಿಸ್ ಆದ್ರ ಆಪ್ರೇಷನ್ ಡಿಗ್ನಿಟಿ ಅಂತ ಬರ್ತೈತಿ. ನೆಕ್ಸ್ಟ್ ವಯಸ್ಸಾದವ್ರಿಗೆ ಬಂದ್ರೆ ಆಪ್ರೇಷನ್ ಡಿಗ್ನಿಟಿ. ಸಣ್ಣ ಹುಡುಗರು ಎಲ್ಲರ ಮಿಸ್ ಆಗಿದ್ರ ನನ್ನೇ ಪರಿಸ್ಥಿತಿ. ನೆಕ್ಸ್ಟ್ ಇದು ಹೇಳ್ರಿ, ಯಾರ ಪ್ರೆಗ್ನೆಂಟ್ ವುಮೆನ್ ಅಥವಾ ಗರ್ಭಿಣಿ ಮಹಿಳೆಯರ ಸಲ್ಮಾನ್ ಬಂದಾಗ ಆಪ್ರೇಷನ್ ಮಾತೃಶಕ್ತಿ ನೆನಪಿಟ್ಕೋರಿ. ಗರ್ಭಿಣಿ ಮಹಿಳೆಯರಿಗೆ ಬಂದಾಗ ಇನ್ನು ಹೇಳ್ರಿ ನೋಡು, ಎಲ್ಲ ಬ್ಯಾಗ ಬಂಗಾರ ಕಳ್ಕೊಂಡಿವ್ರ ಆಪ್ರೇಷನ್ ಅಮಾನತ್. ಗೋವಾದಿಂದ ಬರು ಲಿಕ್ಕರ್ ಆಲ್ಕೋಹಾಲ್, ಬರೀ ಗೋವಾಕಲ್ಲ ಮತ್ತೆ ಎಲ್ಲಿಂದ ಬಂದ್ರು ಇಲ್ಲಿಗಲ್ ಆಗಿ ಆಲ್ಕೋಹಾಲ್ಗಳದು ತರಾತಿರ್ತಾರಲ್ಲ, ಅದ ಆಪರೇಷನ್ ಸತರ್ಕ. ವೆರಿ ಗುಡ್. ನೆಕ್ಸ್ಟ್ ಇದು ಮಾದಕ ವಸ್ತುಗಳು ಅಥವಾ ಡ್ರಗ್ಸ್ ತಂದ್ರ
ನಾರ್ಕೋ ನೆನಪಿಟ್ಕೋರಿ. ನೆಕ್ಸ್ಟ್ ಮಹಿಳೆಯರಿಗೆ ಸುರಕ್ಷತೆ, ಗರ್ಭಿಣಿ ಮಹಿಳೆಯರಿಗೆ ಬೇರೆ, ಮಹಿಳೆಯರಿಗೆ ಬೇರೆ. ಗರ್ಭಿಣಿ ಮಹಿಳೆಯರು ಅಂದ್ರೆ ಓನ್ಲಿ ಏನಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಅಟ್ಟ ಪ್ರೊಟೆಕ್ಟ್ ಮಾಡ್ತಾರೆ. ಬರೀ ಮಹಿಳೆಯರಿಗೆ ಬಂದಾಗ ಮೇರಿ ಸಹೇಲಿ. ಮತ್ತೆ ಯಾವ್ದು ಉಳಿಸಿದ್ವು? ಆಪರೇಷನ್. ಅದೊಂದು ಕಲ್ಲದು ಹೋಗಿತಿರ್ತಾರಲ್ಲ ರೈಲ್ಗಳು ಹೋಗಾಗದು ಯಾವ್ದಾರ ಪ್ರೊಟೆಸ್ಟ್ ಮಾಡೋ ಟೈಮ್ನಾಗ, ಅದಕ್ಕೆ ಯಾವ್ದಂದ್ರೆ ಆಪರೇಷನ್ ಯಾರು ಮಾಡಿದ್ದು? ಇವು RPF ಯಾವ್ದ್ರೋಗಿ ಬರ್ತದೆ? ಯಾವ ಮಿನಿಸ್ಟ್ರಿ ಅಂಡ್ರ? ಯಾವ್ದ? ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನೆನಪಿಟ್ಕೋರಿ. RPF ಯಾವ ಮಿನಿಸ್ಟ್ರಿ ಅಂದ್ರೆ? ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನೆನಪಿಟ್ಕೋರಿ. ಈ CAPF ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಹೋಮ್ ಅಫೇರ್ಸ್. ಇವು ನೆನಪಿಟ್ಕೋರ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಬರ್ತೈತಲ್ಲ, ಅದು ಎದ್ರೊಳಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಬಂದ್ರೆ ಹೋಮ್ ಅಫೇರ್ಸ್ನಾಗ. ಇಲ್ಲಿ RPF ಬಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ದಾಗ. ಮಿನಿಸ್ಟ್ರಿ ಆರ್ಮಿ ಅಂತ ಬಂದ್ರೆ ಇಂಡಿಯನ್ ಆರ್ಮಿ ಬಂದ್ರೆ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನೆನಪಿಟ್ಕೋರಿ. ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ CDS ಚೇಂಜ್ ಆಗ್ಯಾರಲ್ಲ, ಚೇಂಜ್ ಆಕ್ಕಾರ. ಯಾರು ಹೇಳ್ರಿ ಹೊಸದಾಗಿ ಆಗ್ಯಾವ್ರು? ಯಾರ? ಸುಬ್ರಹ್ಮಣ್ಯನ್ ಅಂತ ಬರ್ತಾರೆ ನೋಡ್ರಿ. ಈಗ ಪ್ರೆಸೆಂಟ್ CDS ಅಂದ್ರೆ ಏನು ಹೇಳ್ರಿ? ಫುಲ್ ಫಾರ್ಮ್ ಅದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಯಾವ ಇಯರ್ದಾಗ ಕ್ರಿಯೇಟ್ ಮಾಡ್ತಾರೆ ಈ ಪೋಸ್ಟ್? 2000. ಇದು ನೆನಪಿಟ್ಕೋರಿ. ಇದ್ರೊಳಗೆ ಕ್ವಶನ್ ಕೇಳಿರ್ತಾರೆ. ಹೆಂಗೆ ಡೆಪ್ ಕೇಳ್ತಾರೆ ಅಂದ್ರೆ, ನಾಳೆ ಮೊದಲು ಏನಿತ್ತಂದ್ರೆ ಇಂಡಿಯನ್ ಆರ್ಮಿ ಡಿಫೆನ್ಸ್ ಒಳಗೆ ಬಂದಾಗ 3 ಫೋರ್ಸ್ ಬರ್ತಾವೆ. ಯಾವ್ದು ಬರ್ತೈತ್ರಿ? ಒಂದು ನೌಕಾ, ಆಮೇಲೆ ವಾಯು ಮತ್ತು ಭೂಸೇನೆ ಅಂತ ಬರ್ತದೆ. ಇವು 3 ಸೇನೆಗಳಿಗೆ ಯಾರಂದ್ರೆ ಸುಪ್ರೀಂ ಕಮಾಂಡರ್ ಇರ್ತಾರಂದ್ರೆ ರಾಷ್ಟ್ರಪತಿ ಇರ್ತಾರೆ. ಈಗ ಎಲ್ಲರ ನಾಳೆ CDS ಹೊಸದು ಕ್ರಿಯೇಟ್ ಮಾಡ್ರೆ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿ ಇಲ್ಲತ್ತಲ್ಲ. ಈಗೂ ಪ್ರೆಸೆಂಟ್ ಸುಪ್ರೀಂ ಕಮಾಂಡರ್ ಯಾರಂದ್ರೆ ರಾಷ್ಟ್ರಪತಿ ಅವರು. ನಾಳೆ CDS ಅತಿ ಅದಕ್ಕೆ ಮಾಡ್ತಾರಂದ್ರೆ ಈಕ್ವಲ್ ಅಮಾಂಗ್ ಆಲ್ ಅಂತ ಕರೀತಾರೆ. ನಾಳೆ ಎಲ್ಲರ ಡೆಪ್ನ್ಯಾಗ ಕ್ವಶನ್ ಕೇಳಿದಾಗ ಏನು ಕೇಳಿರ್ತಾರೆ? CDS ಬಗ್ಗೆ ಈಗ ಹೊಸದಾಗಿ ಆಗ್ಯಾರ, ಹೆಸರು ಏನು ಹೇಳ್ರಿ? ಹೊಸದಾಗಿ ಆದವ್ರದ ಸುಬ್ರಹ್ಮಣ್ಯನ್ ಅಂತ ಬರ್ತದೆ. ಇದು ಗೊತ್ತಿರ್ತದೆ. ನಾಳೆ ಫಸ್ಟ್ ಆಪ್ಷನ್ ಮೊದಲು CDS ಬಗ್ಗೆ ಅಂತ ಕೇಳಿ ಸುಬ್ರಹ್ಮಣ್ಯನ್ ಕೊಟ್ಟಿರ್ತಾರೆ, ಅದು ಗೊತ್ತಿರ್ತದೆ. ನಾಳೆ ಏನು ಕೇಳ್ಬೋದು ಅಂದ್ರೆ, ಈ ಸುಬ್ರಹ್ಮಣ್ಯನ್ ಏನದಾರಲ್ಲ ಅವ್ರಿಗೆ ಅಧಿಕಾರ ಇರ್ತೈತೆ ಇವ್ರು 3 ಮಂದಿ ಮೇಲೆ ಏನು ಬೇಕಾದ ಆರ್ಡರ್ ಕೊಡಕ್ಕೆ. ಇದು ನೆನಪಿಟ್ಕೋರು. ಆರ್ಡರ್ ಹಾಕೊಡಕ್ಕೆ ಅಧಿಕಾರ ಇಲ್ಲ. ಈಕ್ವಲ್ ಅಮಾಂಗ್ ಆಲ್ ಅಂತ ಹೇಳಿ. ಈಕ್ವಲ್ ಅಮಾಂಗ್ ಆಲ್ ಅಂದ್ರೆ ಏನಂದ್ರೆ 3 ಸೇನೆಗಳು ನೀವು ಏನು ಕೆಲಸ ಮಾಡ್ಬೇಕಂತ ಇವ್ರೇನು ಆರ್ಡರ್ ಕೊಡಂಗಿಲ್ಲ. ಇವ್ರು ಏನು ಹೇಳ್ತಿರ್ತಾರಲ್ಲ ಅದನ್ನು ರಾಷ್ಟ್ರಪತಿ ಅವ್ರಿಗೆ ಕೊಡಾಕಟ್ಟ, ಇವ್ರು ಕನ್ವೆ ಮಾಡೋಕೆ ಅಷ್ಟ. ಇದು ಕಂಪಲ್ಸರಿ ನೆನಪಿಟ್ಕೋರೆ. ನಾಳೆ CDS ಮಾಡ್ಯಾರ ಹೆಂಗೋರಿ ಹೆಸರಿನಾಗ ಐತಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅತಿ. ಚೀಫ್ ಆಫ್ ಡಿಫೆನ್ಸ್ ಅದರ, ಇವರ ಚೀಫ್ ಇರ್ತಾರೆ. 3 ಸೇನೆಗೆ ಏನಾರ ಅಧಿಕಾರ ಕೊಡ್ಬೋದು ಅಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲೈ ಆಗಂಗಿಲ್ಲ ಇವ್ರದ್ದು ಅದಕ್ಕೂ. ಯಾಕಂದ್ರೆ ಇವ್ರು ಈಕ್ವಲ್ ಅಮಾಂಗ್ ಆಲ್ ಅಷ್ಟ. ಈಗ ಆರ್ಮಿದು ಏನಾರ ಅಟ್ಯಾಕ್ ಮಾಡ್ತಿರ್ತಾರಲ್ಲ, ಆರ್ಮಿದು ಚೀಫ್ ಇರ್ತಾರೆ. ಆರ್ಮಿ ಚೀಫ್ ಯಾರದಾರ ಪ್ರೆಸೆಂಟ್? ಆರ್ಮಿ ಚೀಫಿಗೆ ಏನಂತ ಕರಿತೀವಿ? ಲೆಫ್ಟಿನೆಂಟ್ ಅಡ್ಮಿರಲ್ ಅಥವಾ ಏನಂತ ಕರೀತಾರೆ? ಆರ್ಮಿದ ಜನರಲ್ ಅಂತ ಕರೀತಾರೆ. ನೆನಪೈತಲ್ಲ? ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಲ್ಲ. ಆರ್ಮಿದ್ ಬಂದಾಗ ಯಾರದಾರ? ಉಪೇಂದ್ರ ದ್ವಿವೇದಿ ಅಂತದಾರ ಆರ್ಮಿದ್ ಬಂದಾಗ. ಆಮೇಲೆ ವಾಯುಸೇನೆದು ಏರ್ಫೋರ್ಸ್ ಬಂದಾಗ ಅಮರ್ಪ್ರೀತ್ ಸಿಂಗ್ ಅಂತ ಬರ್ತಾರ. ಯಾವ್ದ? ಏರ್ಫೋರ್ಸ್ ಬಂದಾಗ. ಎಸ್. ನೇವಿದ್ ಬಂದಾಗ ನೇವಿ ಹೇಳತ್ತನೋ. ನೇವಿದ್ ಯಾರಂದ್ರೆ ತ್ರಿಪಾಠಿ ಅದಾರ, ಅದ ಚೇಂಜ್ ಆಗತ್ತಾರ. ನೇವಿದ 30ನೇ ತಾರೀಕೇನೋ ಹೊಸದಾಗಿ ಬರ್ತಾರೆ. ಯಾರು ಹೇಳ್ರಿ? ನೇವಿದ ಕೃಷ್ಣ ಸ್ವಾಮಿನಾಥನ್ ಅವನ ಹೆಸರು. ಕೃಷ್ಣ ಸ್ವಾಮಿನಾಥನ್. ಇವ್ರು ಇಬ್ಬರದು ಹೊಸದು ಬರತ್ತಾರ ನೋಡ. ಕೃಷ್ಣ ಸ್ವಾಮಿನಾಥನ್ ಅಂತ ಹೇಳಿ. ಅವ್ರು ಮೊದಲು ಯಾರಿದ್ರ ಅಂದ್ರೆ ನೇವಿದ ತ್ರಿಪಾಠಿ. ತ್ರಿಪಾಠಿ ಹತ್ತಿದ್ರಲ್ಲ. ಈಗ ಹೇಳ್ತೇನೆ ನೋಡ್ರಿ. ಈಗೇನು ತ್ರಿಪಾಠಿ ಮತ್ತು ಈ ಉಪೇಂದ್ರ ದ್ವಿವೇದಿ ಅದು ಏನು ಆರ್ಮಿದು ಚೀಫ್ ಅಂತ ಕರಿತೀವಲ್ಲ, ಆರ್ಮಿ ಒಳಗೆ ಏನಾಗಬೇಕಾದ್ರು ಇವ್ರ ಮಾತ ಕೇಳ್ತಿರ್ತಾರೆ. ನಾಳೆ ಎಲ್ಲರ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅದಿನ ಸುಬ್ರಹ್ಮಣ್ಯನ್ ಬಂದು ಅಂದ ಮಾತು ಕೇಳ್ಬೇಕಾದ್ರೆ ನಡೆಯಂಗಿಲ್ಲ. ಅವ್ರು ಏನತ್ರ ಅವ್ರ ಪೋಸ್ಟ್ನಾಗ ಕೊಟ್ಟಾರೆ ಈಕ್ವಲ್ ಅಮಾಂಗ್ ಆಲ್ ತಟ್ಟ ಕರೀತಾರೆ. ಯಾವ ಇಯರ್ದಾಗ ಆಗಿತ್ತು ಹೇಳ್ರಿ? ಅದ 2019. ಈಗ ಹೇಳ್ರಿ ಫಸ್ಟ್ CDS ಯಾರು ಇರ್ತಾರೆ? ಬಿಪಿನ್ ರಾವತ್. ಇಲ್ಲಿ ತಮಿಳ್ನಾಡಿನಾಗೆಲ್ಲ ತೀರ್ಕೊಂಡ್ರಲ್ಲ ಅವ್ರು, ಹೆಲಿಕಾಪ್ಟರ್ ಕ್ರ್ಯಾಶ್ ಆಗ್ಯದ. ಅದಾದ್ಮೇಲೆ ಈಗ ಪ್ರೆಸೆಂಟ್ ಯಾರು ಆಗತ್ತಾರಂದ್ರೆ, ಈಗ ಪ್ರೆಸೆಂಟ್ ಯಾರದಾರ ಅಂದ್ರೆ ಅನಿಲ್ ಚೌಹಾಣ್. ಅವ್ರದ್ದು ಎಲ್ಲಿ ಇನ್ನೂ ಅಧಿಕಾರಾವಧಿ ಮುಗಿದಿಲ್ಲ, 30ಕ್ಕೆ. ಈ 30ಕ್ಕೆ ಮುಗಿದೈತಿ. ಹೊಸದಾಗಿ ಯಾರು ಬರ್ತಾರಂದ್ರೆ ಸುಬ್ರಹ್ಮಣ್ಯನ್. ನೆನಪಿಟ್ಕೋರೆ. ಗೊತ್ತಾತಲ್ಲ CDS ಬಂದಾಗ. ನಾಳೆ CDS 2019ರಿಂದ ತರ್ತಾರ ಅಥವಾ ಒಂದನೇ ಹೇಳಿಕೆ ಯಾವ್ದಿರ್ತೈತಿ, ಸೆಕೆಂಡ್ ಹೇಳಿಕೆ ಒಳಗೆ ಕೊಟ್ಟಿರ್ತಾರೆ. ಫಸ್ಟ್ CDS ಯಾರಂದ್ರೆ ಬಿಪಿನ್ ರಾವತ್. ಇದು ಕರೆಕ್ಟ್ ಆಗತ್ತೆ. ನಾಳೆ CDS ಇವ್ರು ಏನು ಮುಖ್ಯ ಇರ್ತಾರಲ್ಲ ಎಲ್ಲದಕ್ಕೂ ಆರ್ಡರ್ ಕೊಡ್ತಾರಂದ್ರೆ ಆರ್ಡರ್ ಕೊಡಂಗಿಲ್ಲ. ನೆನಪಿಟ್ಕೋರಿ. ಈಗೂ ಪ್ರೆಸೆಂಟ್ ಸುಪ್ರೀಂ ಕಮಾಂಡರ್ ಯಾರು ಇರ್ತಾರ್ರಿ? ರಾಷ್ಟ್ರಪತಿಯವರ ಇರ್ತಾರೆ. ಓಕೆ. CDS ದಾತ್. ಬಾಲಿಕತನ್ ಎಕ್ಸಸೈಸ್ ಯಾರು ಜೋಡ ಹೇಳ್ರಿ? ಬಾಲಿಕತನ್ ಹೇಳಿದ್ನೆಲ್ಲ 2 ಕಂಟ್ರಿಗಳು ಮಾಡ್ತಾವೆ. ಇದು ಕೇಳಿದ್ರ ಕ್ವಶನ್. ಬಾಲಿಕತನ್ ಬಂದ್ರ ಅಮೇರಿಕಾ ಮತ್ತು ಫಿಲಿಪೈನ್ಸ್ ಮಾಡ್ತಾವೆ. ಕಕಾಡು ಎಕ್ಸಸೈಸ್ ಬಂದ್ರ, ದಸ್ತಲಿಕ್ ಎಕ್ಸಸೈಸ್ ಬಂದ್ರ, ಮಿತ್ರಶಕ್ತಿ ಎಕ್ಸಸೈಸ್ ಬಂದ್ರ, ಮಿತ್ರಶಕ್ತಿ ಶ್ರೀಲಂಕಾ. ಇವು ನೆನಪದವಲ್ಲ. ಓಕೆ. ರೂಸೋಮ್ ಬ್ರಿಡ್ಜ್ ಅಂತ ಬರ್ತದೆ. ರೀಸೆಂಟಾಗಿ ನ್ಯೂಸ್ನಾಗ ಬಂದೈತೆ ರೂಸೋಮ್ ಬ್ರಿಡ್ಜ್. ಎಲ್ಲಿ? ಸಿಕ್ಕಿಮ್ದು ನೋಡ್ರೆ ಕರೆಂಟ್ ನ್ಯೂಸ್ನಾಗ ಬಂದಾಗ. ಒಂದೇದು ಏನಂದ್ರೆ ಈಗ ರೂಸೋಮ್ ಬ್ರಿಡ್ಜ್ ಅಂತ ಮಾಡ್ಯಾರ. ಎದಕ್ಕೆ ನ್ಯೂಸ್ನಾಗಿತ್ತು? ರೂಸೋಮ್ ಬ್ರಿಡ್ಜ್ ಯಾವ ಬುಡಕಟ್ಟು ಜನಾಂಗದವ್ರು ಮಾಡ್ತಾರೆ ಸಿಕ್ಕಿಮ್ದಾಗ. ನಾಳೆ ಇದೆ ರೂಸೋಮ್ ಬ್ರಿಡ್ಜ್ ಬಿಟ್ಟು ಡೈರೆಕ್ಟ್ ಲೆಫ್ಚಾ ಬುಡಕಟ್ಟು ಜನಾಂಗ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳ್ಬೋದು. ಯಾವ್ದಂದ್ರೆ ಸಿಕ್ಕಿಮ್ದಾಗ. ಭಾರತದ ಮೊದಲ ಸಾವಯವ ಮುಕ್ತ ಜಿಲ್ಲೆ ಯಾವ್ದಂದ್ರೆ, ರಾಜ್ಯ ಯಾವ್ದಂದ್ರೆ ಸಿಕ್ಕಿಂ. ಫಸ್ಟ್ ಜುಡಿಷಿಯಲಿ ಏನಂದ್ರೆ ಪೇಪರ್ಲೆಸ್ ಜುಡಿಷಿಯರಿ ಯಾವ್ದಂದ್ರೆ ಸಿಕ್ಕಿಂ. ಗೊತ್ತಲ್ಲ? ಪೇಪರ್ಲೆಸ್ ಜುಡಿಷಿಯರಿ ಅಂದ್ರೆ ಅಲ್ಲಿ ಏನು ನ್ಯಾಯಾಂಗದ ಏನೋ ಹಿಯರಿಂಗ್ ಹಾಕಿರ್ತಾವಲ್ಲ, ನಮ್ಮಲ್ಲಿ ಇಲ್ಲಿ ಸಿವಿಲ್ ಕೋರ್ಟ್ ಅದು ಇರ್ತಾವಲ್ಲ, ಅಂತಲ್ಲಿ ಏನಂದ್ರೆ ಪೇಪರ್ ಇರಂಗಿಲ್ಲ, ಪೇಪರ್ಲೆಸ್ ಆಗೈತೆ. ಬಟ್ ಭಾರತದ ಮೊದಲ ಇದನ್ನ ಯಾವ್ದ ಪೇಪರ್ಲೆಸ್ ವಿಧಾನಸಭೆ ಯಾವ್ದಂದ್ರೆ
ಅದನ್ನ ಕನ್ಫ್ಯೂಸ್ ಆಗಬಾರ್ದು. ಮತ್ತು ವಿಧಾನಸಭೆ ಯಾವ್ದಂದ್ರೆ ನಾಗಾಲ್ಯಾಂಡ್ ಬರ್ತದೆ. ಈ ರೂಸೋಮ್ ಬ್ರಿಡ್ಜ್ ಹೇಳಿದ್ನೆಲ್ಲ ಯಾವ ಬುಡಕಟ್ಟು ಜನಾಂಗದವ್ರು ಮಾಡ್ತಾರ? ಹೌದು ಹೇಳ್ರಿ. ಈಗ ಈ ಬುಡಕಟ್ಟು ಜನಾಂಗ ಲೆಪ್ಚಾ ಬುಡಕಟ್ಟು ಜನಾಂಗದವ್ರು ಏನು ರೂಸೋಮ್ ಬ್ರಿಡ್ಜ್ ಅಂತ ಮಾಡ್ತಾರಲ್ಲ, ಅದನ್ನು ಅಭಿವೃದ್ಧಿ ಮಾಡಕ್ಕೆ ಅಥವಾ ಅದನ್ನು ಡಾಕ್ಯುಮೆಂಟ್ರಿ ಮಾಡಕ್ಕೆ ಒಂದು ಸಂಸ್ಥೆ ಅದಕ್ಕೆ ಹೆಲ್ಪ್ ಮಾಡತ್ತೈತಿ. ಯಾವ ಸಂಸ್ಥೆ ಅದನ್ನ ಕೇಳ್ತಾರೆ? UNEP, ಯುನೆಸ್ಕೋ, ಯುನಿಸೆಫ್, IUCN. ಯಾವುದು? ಯುನೆಸ್ಕೋದವ್ರು ನೆನಪಿಟ್ಕೋರಿ. ನಮ್ಮಲ್ಲಿ ಹೆಂಗೆ ಪಾರಂಪರಿಕ ತಾಣಗಳತ್ತು ಕೊಡ್ತಾರಲ್ಲ, ಯಾರು ಕೊಡ್ತಾರ ಅವನ? ಯುನೆಸ್ಕೋದವ್ರ ಕೊಡ್ತಾರೆ. ಈ ಯುನೆಸ್ಕೋದವ್ರ ಏನಂದ್ರೆ ರೂಸೋಮ್ ಬ್ರಿಡ್ಜಿಗೆ ಈಗ ಪ್ರೆಸೆಂಟ್ ಪಾರಂಪರಿಕ ತಾಣ ಇಲ್ಲ, ನಾಳೆ ಕೊಟ್ಟರು ಕೊಡ್ಬೋದು. ನೆನಪಿಟ್ಕೋರಿ. ಈಗ ಭಾರತದಾಗ ಎಷ್ಟು ಅದಾವ ಹೇಳ್ರಿ ವಿಶ್ವ ಪಾರಂಪರಿಕ ತಾಣಗಳತ್ತೀವಿ? ಯಾರು ಕೊಡ್ತಾರ? ಅದನ್ನ ಯುನೆಸ್ಕೋದವ್ರು ಕೊಡ್ತಾರೆ. ಎಷ್ಟು ಅದಾವ? 44 ಅದಾವ. 44ನೇದು ಯಾವ್ದು ರೀಸೆಂಟಾಗಿ ಆಗಿದ್ದು? ಮರಾಠ ಕೋಟೆಗಳು ಅಂತ ಬರ್ತಾವಲ್ಲ, ಮರಾಠ ಕೋಟೆಗಳು ಅಂತ ಬರ್ತಾವೆ. ಕರ್ನಾಟಕದ್ದು ಎಷ್ಟು ಅದಾವ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯೊಳಗೆ? 4 ಅದಾವ. 4? ಹಾಂ 4 ಅದಾವಲ್ಲ, ಕರೆಕ್ಟ್. ಕನ್ಫ್ಯೂಸ್ ಹೇಳ. 4 ಯಾವ್ಯಾವ? ಒಂದೇದು ಯಾವ್ದಂದ್ರೆ ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು 3 ಅದಾವ. ಅದಾದ್ಮೇಲೆ ಈಗ ಹೊಯ್ಸಳ ಟೆಂಪಲ್ ಬರ್ತಾವೆ. ಆ ಹೊಯ್ಸಳ ಟೆಂಪಲ್ನಾಗ 3 ಟೆಂಪಲ್ ಹಿಂಗೆ ಕೇಳಿರ್ತಾರೆ, ಯಾವ್ದು ಇಲ್ಲತ್ತು ಕೇಳ್ಬೋದು. ಹೊಯ್ಸಳ ಟೆಂಪಲ್ನಾಗ 3 ಮತ್ತು ಅದು 3 ಎಕ್ಸ್ಟೆಂಡ್ ಮಾಡಿ 6 ಅದಾವ ಅಂತ ಹೇಳ್ಬೇಡ್ರಿ. ನಮ್ಮಲ್ಲಿ ಇರು 4, ಬಟ್ ಹೊಯ್ಸಳದಾಗ 3 ಬರ್ತಾವೆ. ಯಾವ ಹೇಳ್ರಿ? ಸೊ ಬೇಲೂರಿನ ಚೆನ್ನಕೇಶ್ವರ ದೇವಾಲಯಲ್ಲಿ ಬೇಲೂರಿನಾಗ. ನೆಕ್ಸ್ಟ್ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ನೆಕ್ಸ್ಟ್ ಸೋಮನಾಥ್ಪುರದ ಸೋಮೇಶ್ವರ ಟೆಂಪಲ್ ಎಲ್ಲಿ ಅಂದ್ರೆ ಮೈಸೂರು. ನೆನಪಿಟ್ಕೋರಿ. ಇವು 4. ಇದು ಯಾವ್ದಾದ್ರು ವಿಶ್ವ ಪಾರಂಪರಿಕ ತಟ್ಟೆಯೊಳಗೆ ಯಾರು ಕೊಡ್ತಾರಂದ್ರೆ ಯುನೆಸ್ಕೋದವ್ರು. ಸೇಮ್ ಹಂಗೆ ರೂಸೋಮ್ ಬ್ರಿಡ್ಜ್ ಏನು ಸ್ಟಡಿ ಮಾಡತ್ತಾರ ಅಂದ್ರೆ ಯುನೆಸ್ಕೋದವ್ರು ಮಾಡತ್ತಾರೆ. ಇನ್ನೊಂದು ಎರಡು ನೋಡು, ಯುನೆಸ್ಕೋದವ್ರ ಅಮೃತ ಪಟ್ಟಿ ಅಂತ ಕೊಡ್ತಾರೆ. ಏನತ್ತಾರಂದ್ರೆ ಇದಕ್ಕೆ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ಸ್ ಒಳಗೆ ರೀಸೆಂಟಾಗಿ ಯಾವ್ದನ್ನ ಸೇರಿಸ್ತಾರೆ? ದೀಪಾವಳಿ. ಎಷ್ಟನೇದು ಇದು? 16, 15, 16. ವೆರಿ ಗುಡ್. 15ನೇದು ಯಾವ್ದು? ಬೆಂಕಿ. ನೆನಪದಾವಲ್ಲ? ಹೇಳ್ತೀರೇನೋ ಒಮ್ಮೆಲ್ಲ? ನೆನಪದಾವ ಇಲ್ಲ? ಬ್ಯಾಡ ಆತು, ಒಮ್ಮೆ ಹೇಳಬೇಕು, ಬಿಡಂಗಿಲ್ಲ. ಎಲ್ಲಿ ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ. ನೆಕ್ಸ್ಟ್ ಹೇಳ್ರಿ. ಗುಜರಾತ್ದಿಂದ ಸ್ಟಾರ್ಟ್ ಮಾಡ್ರಿ. ಒಂದೇದ ಗಾರ್ಬಾ. ನೆಕ್ಸ್ಟ್ ಗುಜರಾತ್ದಿಂದ ಕೆಳಗೆ ಬಂದಾಗ ಯಾವ್ದು? ಕೇರಳದಾಗ 2. ಮಹಾರಾಷ್ಟ್ರದಾಗ ಇಲ್ಲೋ? ಮಹಾರಾಷ್ಟ್ರದಾಗ ಯಾವ್ದು ತಂದೆ? ಮಹಾರಾಷ್ಟ್ರದಾಗ ಯಾವ್ದೈತೆ? ಯಾವ್ದ? ದೀಪಾವಳಿ. ಮಹಾರಾಷ್ಟ್ರ ದೀಪಾವಳಿ ಕಾಲ ಆಲ್ ಓವರ್ ಇಂಡಿಯಾ ಬರ್ತದೆ. ಯೋಗ ಬಂದರೆ ಕರ್ನಾಟಕ ಅಂದ್ರೆ ನಡೀತೈತೆ, ಯೋಗ ಬಂದರೆ ಇಂಡಿಯಾ. ಇನ್ನೊಮ್ಮೆ ಹೇಳ್ರಿ. ಫಸ್ಟ್ ಹೇಳ್ರಿ. ಡಿಫಾಲ್ಟ್ 3 ಹೇಳ್ಕೊಟ್ಟಿದ್ನಿ. ಯಾವ ಹೇಳ್ರಿ? ಯೋಗ 1 ಜಗತ್ತಿಗೆ ಇಂಟ್ರಡ್ಯೂಸ್ ಮಾಡಿ. ಯೋಗಕ್ಕೆ ಎಲ್ಲರ ನಾಳೆ ಬಂದ ಯೋಗ ಎಲ್ಲಿ ಈಗ ದುರ್ಗಾ ಪೂಜೆ ಎಲ್ಲರ ಮಾಡ್ತಾರಂದ್ರೆ ತಲೆಯಾಗ ಬಂದ್ಬಿಡ್ತೈತಿ ಪಶ್ಚಿಮ ಬಂಗಾಳದಾಗ ಮಾಡ್ತಾರತ್ತೇಳಿ. ಈಗ ಯೋಗ ಎಲ್ಲಿ ಮಾಡ್ತಾರ್ರಿ ಅಂದ್ರೆ ಬರೀ ಕರ್ನಾಟಕದಾಗ ಅನ್ನಕ್ಕೆ ಬರ್ತೈತೇನ? ಆಲ್ ಓವರ್ ಇಂಡಿಯಾ ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ 3 ಡಿಫಾಲ್ಟ್ ಹೇಳಿದ್ನಿ. ಯೋಗ 1. ನೆಕ್ಸ್ಟ್ 4 ಅದು ಇದೊಂದು ಬರ್ತಲ್ಲ. ಯೋಗ 1. ನೆಕ್ಸ್ಟ್ ನವರೋಜ್ ಉತ್ಸವ ಅಂತ ಬರ್ತೈತಿಲ್ಲ, ನವರೋಜ್ ಫೆಸ್ಟಿವಲ್ ಅಂತ ಮಾಡ್ತಿರ್ತಾರೆ, ಅದೊಂದು. ನೆಕ್ಸ್ಟ್ ವೇದಿಕ್ ಚಾಂಟಿಂಗ್ ಅಥವಾ ಬುದ್ಧಿಸ್ಟ್ ಚಾಂಟಿಂಗ್ ಬಂದ್ರೆ ಲಡಾಖ್ನಾಗ ಅಟ್ಟ ಮಾಡ್ತಾರೆ. ಕರ್ನಾಟಕದಾಗ ಎಲ್ಲರ ಬುದ್ಧಿಸ್ಟ್ ಚಾಂಟಿಂಗ್ ಮಾಡ್ತಾರನ್ನ, ಮತ್ತು ಬೌದ್ಧ ಭಿಕ್ಷುಗಳಿಗೆ ಕೊಟ್ಟರೆ ಅವು ಮಾಡ್ತಾರತ್ತಲ್ಲ. ಪೂರ್ತಿ ಕರ್ನಾಟಕಕ್ಕೆ ರಿಲೇಟೆಡ್ ಬರಂಗಿಲ್ಲ. ಅದ 4 ಡಿಫಾಲ್ಟ್ ಬರ್ತಾವೆ ನೋಡ್ರಿ. ಒಂದೇದು ಯಾವುದಂದ್ರೆ ಯೋಗ ಹೇಳ್ರಿ. ಯೋಗ ಆದಮೇಲೆ ಯಾವ್ದು ಹೇಳಬೇಕು? ಯಾವ್ದ್ರಿ? ನವರೋಜ್ ಉತ್ಸವ. ನವರೋಜ್ ಉತ್ಸವ ಮಾಡ್ತಿರ್ತಾರೆ, ಗೊತ್ತಲ್ಲ? ನವರೋಜ್ ಉತ್ಸವ ಇದ್ರ ಯಾವುದು? ಪಾರ್ಸಿ ಜನಾಂಗ ಮಾಡ್ತಾರ ನೀನು? ಪಾರ್ಸಿ. ಕರೆಕ್ಟ್. ನವರೋಜ್ ಉತ್ಸವ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ವೇದಿಕ್ ಚಾಂಟಿಂಗ್. ನೆಕ್ಸ್ಟ್ ದೀಪಾವಳಿ. ಇವು 4 ಡಿಫಾಲ್ಟ್ ಇಟ್ಕೋತೀರಿ. ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 16 ಅದಾವ ಅಂದಿವು. ಇವು 4 ಯಾವ್ದಾರು ಹೇಳತ್ತೀವಿ ಹೇಳಿ ಮೊದಲು. ಅಮೂರ್ತ ಪಟ್ಟಿ. ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ ಅಂತ ಬರ್ತದೆ. ಈಗ ಹೆಂಗೆ ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಬರ್ತೈತಲ್ಲ, ಇದನ್ನು ಯುನೆಸ್ಕೋದ ಮತ್ತು ಅದು ವಿಶ್ವಸಂಸ್ಥೆ ಅಂಡರ್ ಬರೋದ ಯುನೆಸ್ಕೋ. ಆ ಯುನೆಸ್ಕೋದವ್ರು ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಕೇಳ್ತಾರೆ. ಅದರೊಳಗೆ ಭಾರತದಾಗ ಎಷ್ಟು ಅಂದ್ರೆ 44 ಪಾರಂಪರಿಕ ಪಟ್ಟಿಯೊಳಗೆ ಬಂದಾಗ. ಅದ ಅಮೂರ್ತ ಪಟ್ಟಿಯೊಳಗೆ ಬಂದಾಗ 16 ಅದಾವೆ. ಅದರೊಳಗೆ 4 ಡಿಫಾಲ್ಟ್ ಹೇಳ್ರಿ. ಯಾವ ಹೇಳ್ರಿ? ಒಂದೇದ ಯೋಗ. ಯೋಗ ಆದ್ಮೇಲೆ ನವರೋಜ್ ಆದ್ಮೇಲೆ ದೀಪಾವಳಿ ಆದ್ಮೇಲೆ ವೇದಿಕ್ ಚಾಂಟಿಂಗ್. ಇದಾದ್ಮೇಲೆ ಸ್ಟೇಟ್ ಮೇಲೆ ಹೊಂಟ್ಬಿಡ್ರಿ. ಗುಜರಾತ್ಗೆ ಬಂದಾಗ ಗರ್ಭಾ ಬರ್ತದೆ. ಗುಜರಾತ್ ಬಂದಾಗ ಗರ್ಭಾ 5 ಅದು. ಅದಾದ್ಮೇಲೆ ಕೇರಳದಾಗ 2 ಹೇಳಿದ್ನಿ. ಕೇರಳದಾಗ ಯಾವ್ದು ಹೇಳ್ರಿ? ಕುದಿಯಟ್ಟು ಮತ್ತು ಮುದಿಯಟ್ಟು ಅಂತ ಬರ್ತದೆ. ಇಲ್ಲಿ ಕೇರಳದಾಗ ಬರ್ತದೆ. ಇವೆರಡು ಅದು ಅಲ್ಲಿ ಈ ಕಡೆ. ಅದಾದ್ಮೇಲೆ ಕೇರಳ ಆದ್ಮೇಲೆ ಡೈರೆಕ್ಟ್ ಎಲ್ಲಿ ಅಂದ್ರೆ ಎಲ್ಲಿ ಹೋಗ್ತೀರಿ? ಈ ಕಡೆ ತಮಿಳ್ನಾಡಿನಾಗಿಲ್ಲ ಮತ್ತು ಆಂಧ್ರದಾಗೂ ಇಲ್ಲ. ಒಡಿಸ್ಸಾ ಬರ್ತದೆ. ಒಡಿಸ್ಸಾದಾಗ ಒಡಿಸ್ಸಾ ಚಾವು ಅಂತ ಬರ್ತೈತಿ. 4 8 ಅದು. ಈಗ 5 6 7 8. 8 ಅದು. ನೆಕ್ಸ್ಟ್ ಚಾವು ಆತು ಒಡಿಸ್ಸಾದೇನು. ಚಾವು ಆದ್ಮೇಲೆ ಒಡಿಸ್ಸಾದ ಮೇಲೆ ಯಾವ್ದು ಬರ್ತೈತಿ? ಪಶ್ಚಿಮ ಬಂಗಾಳದಿಂದ ಯಾವ್ದು? ದುರ್ಗಾ ಪೂಜೆ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಯಾವ ಬರಂಗಿಲ್ಲ. ಈ ಕಡೆ ಡೈರೆಕ್ಟ್ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಮಣಿಪುರದ ಒಂದು ಬಿಟ್ನಲ್ಲ. ಮಣಿಪುರದ ಯಾವ್ದಂದ್ರೆ ಸಂಕೀರ್ತನ ಅಂತ ಬರ್ತೈತಿ. ಹೆಸರು ಎಷ್ಟು ಅದು? 10 ಅದೋನ? 10 ಅದು. ಇನ್ನು 2 ಬೇಕಾ? ಉತ್ತರ ಪ್ರದೇಶದಿಂದ ಒಂದು ಯಾವ್ದು? ಕಡಿಮೆ ಅದು ನೋಡು. ಕಡಿಮೆ ಹೇಳತ್ತೀರಿ ನೀವು. ರಾಮಲೀಲಾ ಮಹಾಕುಂಭಮೇಳ ಎನ್ಸುತ್ತ ತಪ್ಪು ಎನಿಸಿದೇವನ? ಕೌಂಟಿಂಗ್ ಕರೆಕ್ಟ್ ಆಗಲಿಲ್ಲ. ಇನ್ನೊಮ್ಮೆ ಹೇಳು ತಡಿ. ಲಾಸ್ಟ್ ಇನ್ನೊಮ್ಮೆ ಮ್ಯಾಪ್ಲೆ. ಗುಜರಾತ್ದಾಗ ಯಾವ್ದ್ರಿ? ಒಂದೇದ ಗುಜರಾತ್ದ ಹೇಳು. ಗುಜರಾತ್ ಯಾವ್ದ? ಗಾರ್ಬಾ ಆತ. ಕೇರಳದಿಂದ ಮುದಿಯಟ್ಟು ಕುದಿಯಟ್ಟು ಬತ್ತ. 3 ಅದು. ಅದಾದ್ಮೇಲೆ ಡೈರೆಕ್ಟ್ ಒಡಿಸ್ಸಾದಿಂದ ಚಾವು ಅಂತ ಬರ್ತೈತಿ. ಒಡಿಸ್ಸಾದ ಚಾವು. ಒಡಿಸ್ಸಾ ಮೇಲೆ ಯಾವ್ದ? ಪಶ್ಚಿಮ ಬಂಗಾಳದಿಂದ ಯಾವ್ದ? ದುರ್ಗಾ ಪೂಜೆ ಪಶ್ಚಿಮ ಬಂಗಾಳ. ಅದಾದ್ಮೇಲೆ ಇಲ್ಲೇ ಮಣಿಪುರ ಅಂತ ಬರ್ತೈತಿ. ಈಶಾನ್ಯ ರಾಜ್ಯದಾಗ. ಮಣಿಪುರದಿಂದ ಯಾವ್ದ?
ಯಾವ್ದ ಸಂಕೀರ್ತನ 6 ಅದು. ಅದಾದ್ಮೇಲೆ ಉತ್ತರ ಪ್ರದೇಶದಿಂದ 2 ಬರ್ತಾವ, ಒಂದು ಕುಂಭಮೇಳ ಮತ್ತು ಒಂದು ರಾಸಲೀಲಾ. ರಾಸಲೀಲಾ ರಾಮ್ಲೀಲಾ ಅದು ರಾಲ್ಸ್ಲೀಲಾ ಅದು ಉತ್ತರ ಪ್ರದೇಶದಿಂದ 8 ಅದು. ಅದಾದ್ಮೇಲೆ ಉತ್ತರ ಪ್ರದೇಶ ಆದ್ಮೇಲೆ ಉತ್ತರಾಖಂಡ್ ಬರ್ತೈತಿ. ಉತ್ತರಾಖಂಡದಿಂದ ಯಾವ್ದ ರಮಣ್ಣತ್ ಬರ್ತೈತಿ. ಉತ್ತರಾಖಂಡದಿಂದ ಫೇಮಸ್ ಏನಂದ್ರೆ ರಮಣ್ಣತ್ ಬರ್ತೈತಿ, ಅಲ್ಲಿ ಒಂದು ಕಲ್ಚರ್ ಅದು. ರಮಣ್ಣ ಆದ್ಮೇಲೆ ಡೈರೆಕ್ಟ್ ಲಡಾಖದ ಹೇಳಿ, ಲಡಾಖದ ಯಾವ್ದು ಹೇಳ್ರಿ, ಯಾವ್ದ ಬುದ್ಧಿಸ್ಟ್ ಚಾಂಟಿಂಗ್. ಯಾಕಂದ್ರೆ ಲಡಾಖ್ನಾಗ ಇರ್ತಾರಲ್ಲ ದಲೈ ಲಾಮಾ ಅಲ್ಲೆಲ್ಲ, ಅಲ್ಲೆಲ್ಲ ಲಡಾಖ್ನಾಗ, ಅದಕ್ಕೆ ಬುದ್ಧಿಸ್ಟ್ ಚಾಂಟಿಂಗ್ ಅಂತ ಬರ್ತೈತಿ. ಬುದ್ಧಿಸ್ಟ್ ಯಾವ್ದ ಲಡಾಖ್ ಆತ. ಅದಾದ್ಮೇಲೆ 10 ಅದು ಅಲ್ಲ, ಈಗ 10 ಅದು. ಇನ್ನು 2 ಬರ್ತಾವ, ಯಾವ್ದಂದ್ರೆ ಇನ್ನು ಬುದ್ಧಿಸ್ಟ್ ಚಾಂಟಿಂಗ್ ಆದ್ಮೇಲೆ ಡೈರೆಕ್ಟ್ ಬರ್ರಿ ಯಾವ್ದ ಜಮ್ಮು ಕಾಶ್ಮೀರ್, ಸಾರಿ ರಾಜಸ್ಥಾನ ಪಂಜಾಬ್ ಬರ್ತದೆ. ಪಂಜಾಬ್ದು ಯಾವ್ದು ಹೇಳ್ರಿ, ಪಂಜಾಬ್ದು ಹೇಳಿದ್ನೆಲ್ಲ ಮಣಿ ಬಾಂಡೆ ಅದು ಮಾಡ್ತಾರತ್ ಹೇಳಿದ್ದು. ಬಾಂಡೆ ಯಾವ್ದ್ರಲ್ಲೇ ಮಾಡ್ತಾರಲ್ಲಿ, ಯಾವ್ದ ಕರಕುಶಲ ವಸ್ತುಗಳು ಹೆಂಗಂದ್ರೆ ಕಾಪರ್ ಮತ್ತು ಬ್ರಾಂಜ್ ಯೂಸ್ ಮಾಡ್ತಿರ್ತಾರೆ. ಕಾಪರ್ಗೆ ಏನಾಗಿತ್ತು, ತಾಮ್ರ ಮತ್ತು ಬ್ರಾಂಜ್ ಬಂದಾಗ ತಗಡನ್ ಕಂಚ, ಕಂಚ ಮತ್ತು ಇದು ಯಾವುದು ತಾಮ್ರ ಮತ್ತು ಕಂಚ್ ಯೂಸ್ ಮಾಡ್ಕೊಂಡಿದ್ದ ಬಾಂಡೆಗಳು ರೆಡಿ ಮಾಡ್ತಾರೆ. ಅದಕ್ಕೆ ಯುಟೆನ್ಸಿಯಲ್ಸ್ ಅಂತ ಕರಿತೀವಿ. ಮನ್ಯಾಗ ಯೂಸ್ ಮಾಡೋ ಏನು ಬಾಂಡೆಗಳು ಇರ್ತಾವಲ್ಲ ಅಂಥವ್ನು ಮಿಕ್ಸ್ ಮಾಡ್ತಿರ್ತಾರೆ. ಅವ್ರದ್ದು ವಿಶೇಷತೆ ಐತ್ರಿ ಎಲ್ಲಿದಂದ್ರೆ ಇದು ಪಂಜಾಬ್. ನೆನಪಿಟ್ಕೋರು, ಪಂಜಾಬ್ದು ವಿಶೇಷತೆ ಅದು 11 ಅದು. ಅದಾದ್ಮೇಲೆ ಡೈರೆಕ್ಟ್ ರಾಜಸ್ಥಾನದಿಂದ ಯಾವ್ದಂದ್ರೆ ಕಾಲ್ಬೇಲಿ ಅಂತ ಬರ್ತೈತಿ. ಅದಾದ್ಮೇಲೆ 4 ಡಿಫಾಲ್ಟ್ ಕೂಡಿಸ್ರೆ 16 ಅಕ್ಕವ್. ಲಾಸ್ಟ್ ಇನ್ನೊಮ್ಮೆ ಹೇಳ್ತೀರೇನು ಬೇಡ ಕನ್ಫ್ಯೂಸ್ ಅಕ್ಕವ್, ಮತ್ತು ಇನ್ನೊಮ್ಮೆ ಹೇಳ್ಬಿಡ್ರಿ ರಿವಿಷನ್ ಅಕ್ಕವ್. ನಾಳೆ ನೆನಪಿರ್ಲಿಕ್ಕೆ ಏನು ಮಾಡ್ತೀರಿ, ಹೊಳ್ಳ ಮುಳ್ಳ ಆದ್ರೆ ಅವು ಗೊತ್ತಾಗ್ಬಿಡ್ತಾವೆ. 1ನೇದು ಗುಜರಾತ್ದಿಂದ ಹೇಳ್ರಿ, ಯಾವ್ದ ಗುಜರಾತ್ದಿಂದ ಗಾರ್ಬಾ. ತಮಿಳ್ನಾಡ್ದಿಂದ 2 ಬರ್ತಾವೆ, ಸಾರಿ ಕೇರಳದಿಂದ 2 ಯಾವ ಕುದಿಯಟ್ಟು ಮುದಿಯಟ್ಟು ಕೇರಳದಿಂದ ಬತ್ತ. ಅದಾದ್ಮೇಲೆ ಒಡಿಸ್ಸಾಕ್ಕೆ ಹೋಗೋದು, ಒಡಿಸ್ಸಾದಿಂದ ಚಾವು. ಇವು ಯಾಕೆ ನೆನಪಿಟ್ಕೋರಿ ಏನಂದ್ರೆ ಡೈರೆಕ್ಟ್ ನಾಳೆ ಚಾವು ಡ್ಯಾನ್ಸ್ ಎಲ್ಲಿ ಮಾಡ್ತಾರೆ ಅಂದ್ರೆ ಒಡಿಸ್ಸಾ ಹಾಕ್ಬೋದು. ಇದು ಇಂಟ್ಯಾಂಜಿಬಲ್ದಾಗೂ ಬರ್ತೈತಿ, ಚಾವು ಹತ್ತು ಬರ್ತೈತಿ. ನೆಕ್ಸ್ಟ್ ದುರ್ಗಾ ಪೂಜೆಯಲ್ಲಿ ಪಶ್ಚಿಮ ಬಂಗಾಳ. ಅದಾದ್ಮೇಲೆ ಮಣಿಪುರದಿಂದ ಸಂಕೀರ್ತನ, ಮಣಿಪುರ ಇದನ್ನ ಉತ್ತರ ಪ್ರದೇಶದಿಂದ 2 ಯಾವ್ಯಾವ ಕುಂಭಮೇಳ ಮತ್ತು ರಾಮ್ಲೀಲಾ. ಆಮೇಲೆ ಉತ್ತರಾಖಂಡದಿಂದ ರಮಣ್ ಉತ್ತರಾಖಂಡ. ಆಮೇಲೆ ಲಡಾಖದಿಂದ ಯಾವ್ದ ಬುದ್ಧಿಸ್ಟ್ ಚಾಂಟಿಂಗ್ ಅಂತ ಬರ್ತೈತೆ. ಅದಾದ್ಮೇಲೆ ಯಾವ್ದ ಪಂಜಾಬ್ದಿಂದ ಬಂದಾಗ ತಾಮ್ರ ಮತ್ತು ತಾಮ್ರದ ಪಾತ್ರೆಗಳು ಅಂತ ನೆನಪಿಟ್ಕೋ. ಓಕೆ, ನೆಕ್ಸ್ಟ್ ಪಂಜಾಬ್ ಬತ್ತ. ಅದಾದ್ಮೇಲೆ ರಾಜಸ್ಥಾನದಿಂದ ಬಂದಾಗ ಕಾಲ್ಬೇಲಿ. ಅದಾದ್ಮೇಲೆ 4 ಡಿಫಾಲ್ಟ್ ಹೇಳಿದ್ವಲ್ಲ ಯಾವ್ಯಾವ ಬರ್ತಾವ, ಯೋಗ, ನವರೋಜ, ವೇದಿಕ್ ಚಾಂಟಿಂಗ, ದೀಪಾವಳಿ. ನೆನಪಿಟ್ಕೋ. ರೀಸೆಂಟಾಗಿ ಸೇರಿದ್ದು ಯಾವ್ದಂದ್ರೆ ದೀಪಾವಳಿ. ಯಾರು ಸೇರಿಸ್ತಾರೆ ಇವತ್ತರೋಗ, ಮತ್ತು ಅದನ್ನು ಮರಿಬೇಡ್ರಿ, ಯುನೆಸ್ಕೋದವ್ರು ಸೇರಿಸ್ತಾರೆ. ಈಗ ಹೇಳಿ ನೋಡು, ಯುನೆಸ್ಕೋದವ್ರು ಯಾವ ಒಂದು ಸ್ಟೇಟ್ ಒಳಗೆ ಬ್ರಿಡ್ಜ್ಗಳನ್ನ ಡೆವಲಪ್ ಮಾಡೋಕೆ ಅದ್ರ ಡಾಕ್ಯುಮೆಂಟ್ರಿ ಮಾಡತ್ತಾರ. ಯಾವ್ದ ಸಿಕ್ಕಿಂ. ನೆನಪಿಟ್ಕೋರೆ, ಸಿಕ್ಕಿಮ್ದು ಕರೆಂಟ್ ರಿಲೇಟೆಡ್ ಗೊತ್ತಾತಲ್ಲ. ಸಿಕ್ಕಿಂ ಬಂದಾಗ 1ನೇದು ಭಾರತದ ಸಾವಯವ ಜಿಲ್ಲೆನೂ ಒಂದು. ನೆಕ್ಸ್ಟ್ 0 ಅಥವಾ ಏನೋ ಪೇಪರ್ಲೆಸ್ ಜುಡಿಷಿಯರಿ ಬಂದಾಗೂ ಸಿಕ್ಕಿಂ ಬರ್ತದೆ. ಇನ್ನೊಂದು ಹೇಳ್ರಿ, ಮತ್ತೆ ಯಾವ್ದು ಸಿಕ್ಕಿಮ್ದು ಏನಾರ ಹೇಳಿದ್ದು ಇಷ್ಟಲ್ಲ, ಮತ್ತೇನಿಲ್ಲ. ಲೆಪ್ಚಾ ಬುಡಕಟ್ಟು ಜನಾಂಗನೂ ಎಲ್ಲಿ ಬರ್ತೈತೆ ಅಂದ್ರೆ ಸಿಕ್ಕಿಂ. ಓಕೆ, ಲಡಾಖ್ದು ಹೇಳ್ರಲ್ಲ ಎಷ್ಟು ಡಿಸ್ಟಿಕ್ ಅತ್ತೆ. ಇನ್ನು ಹೇಳ್ರಿ ನೋಡು ಏನಾಯ್ತು, ಲಡಾಖ್ ಡಿಸ್ಟಿಕ್ ಹೇಳಿ 7 ಕರೆಕ್ಟ್. ನೆಕ್ಸ್ಟ್ ಇದು ಹೇಳ್ರಿ, ಹಂಟಾ ವೈರಸ್ ಅಂತ ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಹೆಂಗೆ ಕೊರೋನಾ ವೈರಸ್ ಅಂತ ಬಂದಿತ್ತಲ್ಲ, ಹೊಸ ವೈರಸ್ ಬರತ್ತೈತಿ ಯಾವ್ದಂದ್ರೆ ಹಂಟಾ ವೈರಸ್ ಅಂತೇಳಿ. ಎಲ್ಲಿ ಬಂದಿತ್ತು ಕಂಡಿದ, ಹಡಗ್ನಾಗ. ಯಾವ್ದು ನಾಳೆಗೆ ಏನು ಕೇಳಿರ್ತಾರೆ ಅಂದರೆ ಈಗ ಹೆಂಗೆ MV ಗಂಗಾ ವಿಲಾಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಏನು ಅಂದತ್ ಕೇಳ್ತಾರಲ್ಲ, ಐಷಾರಾಮಿ ನೌಕೆ ಅಥವಾ ಯುದ್ಧ ನೌಕೆ ಅಥವಾ ನ್ಯೂಕ್ಲಿಯರ್ ಪವರ್ಡ್ ಯುದ್ಧ ನೌಕೆ ಅಂತ ಏನಂದ್ರೆ ಹೇಳ್ರಿ, MV ಗಂಗಾ ವಿಲಾಸ್ ಏನು ಐಷಾರಾಮಿ ಹಡಗು ಯಾಕಂಗೆ ಬಂದೈತಲ್ಲ, ಸೇಮ್ ಹಂಗೆ MV ಹುಂಡರಸ್ ಅಂತ ಬರ್ತೈತೆ. ನಾಳೆ ಕೇಳಿರ್ತಾರೆ MV ಹುಂಡರಸ್ ಅಂತ ಒಂದು ಹಡಗು ಬರ್ತೈತೆ, ಅಥವಾ ನಾರ್ತ್ ಅಟ್ಲಾಂಟಿಕಾ ಸಿಪ್ ಅಂತ ಕರೀತಾರೆ. ಇದು ಏನಿದೆ ಒಂದು ಅಥವಾ ಯುದ್ಧ ನೌಕೆ ಏನಂತ ಕೇಳ್ತಿರ್ತಾರೆ. ಈಗ ಎಲ್ಲಿ ತಲೆ ನಾರ್ತ್ ಅಟ್ಲಾಂಟಿಕ್ ಅಂತ ಬರ್ತೈತಲ್ಲ. ನಾಳೆ ಕ್ವಶನ್ ಕೇಳಿದಾಗ MV ಹುಂಡರಸ್ ರೀಸೆಂಟಾಗಿ ಒಂದು ಹಡಗು ನ್ಯೂಸ್ನಾಗಿತ್ತ. ಇದು ಎದಕ್ಕೆ ಅಂತ ಕೇಳಿದಾಗ ಪಟ್ನ ಇರಾನ್ದಾಗ ಯುದ್ಧ ನಡೆದೈತಿ, ತೈಲಗಳನ್ನ ತರಾತೈತಿ, ಸಿಕ್ಕೊಂದೈತಿ ಅದು ಹಾಕಿರಿ. MV ಹುಂಡರಸ್ ಅಂತ ಬರ್ತಾರೆ. ಎದ್ರ ಸಲ್ಮಂದ್ ಅಂದ್ರೆ ಇದು ಐಷಾರಾಮಿ ಹಡಗು ಬರ್ತೈತಿ, ನೆದರ್ಲ್ಯಾಂಡ್ದು ಬರ್ತೈತಿ ರೀ, ನೆದರ್ಲ್ಯಾಂಡ್ ಕಂಟ್ರಿದವ್ರದ್ದು. ಇದು ಬಂದಿದ್ದು ಏನು ಮಾಡಿ ಅದ್ರದ್ದು ಏನು ನೆನಪಿಟ್ಕೋಬೇಡ್ರಿ, ಆದ್ರೆ MV ಹುಂಡರಸ್ ಅಂತ ನೆನಪಿಟ್ಕೋರಿ. ಎದ್ರ ಸಲ್ಮಂದ್ ಅಂದ್ರೆ ಆ ಹಡಗನ್ಯಾಗ 3-4 ಜನಕ್ಕೇನೋ ಹಂಟಾ ವೈರಸ್ ಅಂತ ಬಂದೈತಿ. ಈ ಹಂಟಾ ವೈರಸ್ ಅನ್ನೋದು ಹೆಂಗಂದ್ರೆ ಹೆಂಗೆ ಕರೋನಾ ವೈರಸ್ ಬಂದಾಗ ಪ್ಯಾಂಡಮಿಕ್ ಅಂತ ಕರಿತಿರ್ತೀವಲ್ಲ. ಪ್ಯಾಂಡಮಿಕ್ ಅಂದ್ರೆ ಜಗತ್ನಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೇಳಿ ಅವಕ್ಕೆ ಪ್ಯಾಂಡಮಿಕ್ ಹತ್ತಿರ್ತೀವಿ. ಅಲ್ಲೆಲ್ಲೇ ನಮ್ಮಲ್ಲೇ ಇದ್ದು ಅಂತೇಳಿ ಅವಕ್ಕೆ ಏನತ್ತೀವಿ ಎಪಿಡೆಮಿಕ್ ಹತ್ತೀವಿ. ಸಣ್ಣ ಕಡೆ ಇದ್ರೆ ಎಪಿಡೆಮಿಕ್, ಪ್ಯಾಂಡಮಿಕ್ ಅಂದ್ರೆ ಜಗತ್ತಿಗೆ ಹಬ್ಬಿದ್ದು. ಇದು ಹಂಟಾ ವೈರಸ್ ಇನ್ನೂ ಎಪಿಡೆಮಿಕ್ ಐತಿ, ಎಲ್ಲಿ ಹಬ್ಬಿಲ್ಲ. ಬಟ್ ಇದು ಹಂಟಾ ವೈರಸ್ ಬಂದ್ರೂ ಸಾಯು ಚಾನ್ಸಸ್ ಜಾಸ್ತಿ ಐತತ್ತ. ಅದಕ್ಕೆ ನ್ಯೂಸ್ನಾಗ ಬಂದಿತ್ತು, ನೆನಪಿಟ್ಕೋರಿ. ಹಂಟಾ ವೈರಸ್ ಯಾವ ಹಡಗು ಹೇಳಿ, ಮತ್ತು ಹಡಗು ಮರಿಬಾರ್ದು. ಈಗ MV ಹುಂಡರಸ್ ನೆನಪಿಟ್ಕೋರಿ, ರೀಸೆಂಟಾಗಿ ನ್ಯೂಸ್ನಾಗ ಬಂದೈತಿ. ಮತ್ತು ಇರಾನ್ದದು ಇದನ್ನ ಮಾಡಿ ಮಿಕ್ಸ್ ಮಾಡಿರಿ. ಮತ್ತು ನಾರ್ತ್ ಅಟ್ಲಾಂಟಿಕಾ ಸಿಪ್ ಅಂದ್ರು ಒಂದ, MV ಹುಂಡರಸ್ ಅಂದ್ರು ಒಂದ. ನೆನಪಿಟ್ಕೋರಿ. ಯಾವ ವೈರಸ್ ಹೇಳಿ, ಹಂಟಾ ವೈರಸ್. ಇದು ಎಲ್ಲರ ಸ್ಪ್ರೆಡ್ ಆತತ್ತೇಳಿ, ಮತ್ತು ಅದಕ್ಕೂ ಲಾಕ್ಡೌನ್ ಆಗೋ ಚಾನ್ಸಸ್ ಇದ್ದರೂ ಇರ್ಬೋದು. ಈಗ ಹೇಳ್ರಿ, NCRB ಅಂತ ಬರ್ತೈತೆ ನಮ್ಮಲ್ಲಿ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂತ ಬರ್ತೈತಿಲ್ಲ. ಅವ್ರು ರೀಸೆಂಟಾಗಿ ಏನು ಮಾಡ್ಯಾರ, ಹೈಯೆಸ್ಟ್ ಅಪರಾಧಗಳಾಗಿದ್ದು 3 ಸ್ಟೇಟ್ಗಳನ್ನ ಡಿಕ್ಲೇರ್ ಮಾಡ್ಯಾರ. ಹೈಯೆಸ್ಟ್ ಅಪರಾಧ ಯಾವ ಸ್ಟೇಟ್ನಾಗ ನಡೆದಾವ ಅಂತ ಹೇಳ್ರಿ. 1ನೇದ ಮಹಾರಾಷ್ಟ್ರ, 2ನೇದ ಕರ್ನಾಟಕ ಅಲ್ಲ, 3rd ಕರ್ನಾಟಕ, ತಮಿಳ್ನಾಡು. ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ ಟ್ರ್ಯಾಂಗಲ್ ಆಕತ್ತಾನ ಆಗಲಿದ ಆಕತಿ.
ಮಹಾರಾಷ್ಟ್ರ, ತಮಿಳ್ನಾಡು, ಕರ್ನಾಟಕ, ಹಿಂಗೆ ನೆನಪಿಟ್ಕೋರಿ. ಹಿಂಗೆ ಯಾವ್ದ್ರ ರಿಪೋರ್ಟ್ ಹೇಳ್ರಿ ಇದ NCRB ಅಂತ ಬರ್ತದೆ. NCRB ಫುಲ್ ಫಾರ್ಮ್ ಬಂದಾಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಬರ್ತೈತಲ್ಲ, ಅವ್ರು ಏನು ಕೊಡ್ತಾರಂದ್ರೆ ಅಪರಾಧ ದಾಖಲೆಗಳ ಇದನ್ನು ಕೊಡ್ತಾರೆ. ಅಪರಾಧ ದಾಖಲೆಗಳ ವರದಿ ಅಂತೇಳಿ ಯಾರು ಹೊಡಿಸ್ತಾರಂದ್ರೆ NCRB ಅಂತ ಹೊಡಿಸ್ತಾರೆ. ಅವ್ರು ಹೊಡಿಸಿದ್ರಾಗ ಹೈಯೆಸ್ಟ್ ಯಾವ ಒಂದು ಸ್ಟೇಟ್ ಒಳಗೆ ಅಪರಾಧಗಳು ಹಾಕಿರ್ತಾವ. ಒಂದು ಅಪರಾಧ ಅಂದಾಗ ಒಂದು ಅಪರಾಧ ಅಲ್ಲ, ಸಣ್ಣ ಸಣ್ಣ ತುಡುಗು ಮಾಡಲಿ, ಮೋಸ ಮಾಡಲಿ, ರೇಪ್ ಕೇಸ್ ಆಗಲಿ ಎಲ್ಲ ಬರ್ತಾವಲ್ಲ, ಅವು ಅಪರಾಧಗಳನ್ನ ಕನ್ಸಿಡರ್ ಮಾಡ್ತಾರೆ. ಅದರೊಳಗೆ ಕರ್ನಾಟಕ ಎಷ್ಟನೇ ಸ್ಥಾನದಾಗ ಐತೆ ಅಂದ್ರೆ 3ನೇ ಸ್ಥಾನದಾಗ. ಇದನ್ನು ಯಾವುದು ಫಸ್ಟ್ ಸ್ಥಾನದಾಗ? ಮಹಾರಾಷ್ಟ್ರ. ಸೆಕೆಂಡ ಓಕೆ ತಮಿಳ್ನಾಡು. ನೆನಪಿಟ್ಕೋರಿ. ತಮಿಳ್ನಾಡ್ದು ಯಾರದಾರ ಹೇಳ್ರಿ ಮುಖ್ಯಮಂತ್ರಿ ಪ್ರೆಸೆಂಟ? ಯಾರ? ಸಿ ಜೋಸೆಫನು? ಜೋಸೆಫ್ ವಿಜಯ್. ಯಾವ ಪಕ್ಷ? ಟಿ ಜೋಸೆಫ? ಸಿ ಜೋಸೆಫ್? ಹಾಂ ಇರಲಿ. ನೆಕ್ಸ್ಟ್ ಇದು ಹೇಳ್ರಿ, ಸಿಂಗಾಪೆನ್ ಅಂತ ರೀಸೆಂಟಾಗಿ ತಮಿಳ್ನಾಡಿನಾಗ ನ್ಯೂಸ್ನಾಗ ಬಂದೈತೆ. ನಾವು ಸಿಂಗಾಪೆನ್ ಅಂತ ತರ್ತಾರೆ. ಎದ್ರ ಸಲ್ಮಾನ್ ತರ್ತಾರೆ ಹೇಳ್ರಿ? ಇದು ಕರೆಂಟ್. ಅದೇ ಹೇಳಿಲ್ಲ, ಮಹಿಳಾ ಸಬಲೀಕರಣ ಬಂದಾಗ ಇದನ್ನೊಂದು ಹೋಗೋದು ಸಿಂಗಾಪೆನ್ ಅಂತ ತರ್ತಾರ. ನಿನ್ನೆ ಮಂಡನೆ ಮಾಡ್ಯಾರ. ನಾವು ನಿನ್ನೆ ಇದನ್ನ ಏನು ತೊಗೊಂಡಾರಲ್ಲ ಅವ್ರು, ಇದನ್ನು ಓದ್ತ ತೊಗೊಂಡ್ ಕೂಡಲೇ ಹೇಳ್ಯಾರ ಸಿಂಗಾಪೆನ್ ಅಂತಂದ್ರೆ ಸಿಂಗಳಿಕೆ ಅಂತ ಕರೀತಾರೆ. ಸಿಂಗಾಪೆನ್ ಅಂದ್ರೆ ಹೆಸರಿನಾಗ ಐತಿ ಸಿಂಹ ಅಥವಾ ಲಾಯನ್ಲೆಸ್ ಅಂತ. ಅದು ಯಾವ್ದ್ರ ಸಲ್ಮಾನ್ ಅಂದ್ರೆ ನಮ್ಮಲ್ಲಿ ಹಂಗೆ ಅಕ್ಕಾಪಡೆ ಹತ್ ಮಾಡಿವಲ್ಲ ಮಹಿಳೆಯರ ಸಲ್ಮಾನ್ ಕಾಂಗ್ರೆಸ್ ಗೌರ್ಮೆಂಟ್ದವ್ರು ಮಾಡ್ಯಾರ. ಇಲ್ಲಿ ಸೇಮ್ ಹಂಗೆ ಅಲ್ಲಿ ಏನು ಮಾಡತ್ತಾರ ಅಂದ್ರೆ ಸಿಂಗಾಪಡೆ ಹತ್ ಮಾಡತ್ತಾರ ಅಥವಾ ಸಿಂಗಾಪೆನ್ ಅಂತ. ಸೇಮ್ ಅಕ್ಕಾಪಡೆದು ಏನೈತಿಲ್ಲ ಅದಕ್ಕೂ ನೆನಪಿಟ್ಕೋರಿ. ಎದಕ್ಕೆ ಮಾಡಿರ್ತಾರ ಅಂತ ಹೇಳ್ರಿ ಈಗ ಸಿಂಗಾಪೆನ್? ಎಸ್, ಮಹಿಳೆಯರ ಸುರಕ್ಷತೆ ಸಂಬಂಧ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತಾರೆ. ಅದ ಎಲ್ಲಿ ಅಂದ್ರೆ ತಮಿಳ್ನಾಡಿನಾಗ. ಮತ್ತು ಸಿಂಗಾಪೆನ್ ಎಲ್ಲಿ ಅಂತ ಹೇಳ್ಬಾರ್ದು. ಈ ತಮಿಳ್ನಾಡಿನಾಗ ಇಲ್ಲಿ ನಾಳೆ ಕೇಳ್ಬೋದು ಯಾರಂದ್ರೆ ವಿಜಯ್ ಅವರು 2 ಸ್ಥಾನದಾಗ ನಿಂತಿದ್ರಿ. ಯಾವ 2 ಸ್ಥಾನಗಳನ್ನು ಕೇಳ್ಬೋದು. ಮತಕ್ಷೇತ್ರಗಳು ಯಾವ ಹೇಳ್ರಿ ನೋಡು? ತಿರುಚಾಪಳ್ಳಿ ಮತ್ತು ಪೆರಂಬೂರು ಅಂತ ಬರ್ತಲ್ಲ, ಇವು 2 ಪ್ಲೇಸ್ಗಳು ನೆನಪಿಟ್ಕೋರಿ. ನಾಳೆ ಕೇಳ್ಬೋದು. ಯಾಕಾರ ಡೆಪ್ನಾಗ ಕೇಳಿದಾಗ ಈಗಂತರೂ ಕ್ವಶನ್ ಎಲ್ಲರ ಒಂದು ಲೈನ್ಯಾಗ ನಾಳೆ ಎಲ್ಲರ ತಮಿಳ್ನಾಡು ಮುಖ್ಯಮಂತ್ರಿ ಒಬ್ಬರನ್ನ ನೆನಪಿಟ್ಕೊಂಡು ಹೋಗಿ ತಮಿಳ್ನಾಡು ಮುಖ್ಯಮಂತ್ರಿ ಹೆಸರು ಕೊಟ್ಬಿಟ್ಟಿರ್ತಾರೆ ಅವರು. ಸಿ ಜೋಸೆಫ್ ವಿಜಯ್ ಅವರ ತಮಿಳ್ನಾಡು ಮುಖ್ಯಮಂತ್ರಿ ಆಗ್ಯಾರ. ಯಾವ 2 ಮತಕ್ಷೇತ್ರದಿಂದ ಈ ಎಲೆಕ್ಷನ್ ಆಗಿ ಅಥವಾ ಚುನಾಯಿತರಾಗಿ ಬಂದಿದ್ರಂದ್ರೆ ತಿರುಚಾಪಳ್ಳಿ ಮತ್ತು ಪೆನಂಬೂರು. ಬಟ್ ಒಂದನ್ನು ರಿಸೈನ್ ಮಾಡಬೇಕು ಕಂಪಲ್ಸರಿ. ನೆನಪೈತಲ್ಲ, ಒಂದು ಯಾವುದೋ ಒಂದು ನಮ್ಮಲ್ಲಿ ಐತಿ ಒಂದು ಗೊತ್ತೈತಲ್ಲ. ಈಗ 2 ಕ್ಷೇತ್ರದಾಗಿದ್ರೆ ದ್ವಿಸದಸ್ಯತ್ವ ಅದಕ್ಕೆ ಅಂಥದ್ದಾದಾಗ ಒಂದು ಆರ್ಟಿಕಲ್ ಐತೆ, ಅದ್ರ ಪ್ರಕಾರ ತೆಗಿಬೇಕು ಹೇಳ್ರಿ ನೋಡು. ಯಾವ ಆರ್ಟಿಕಲ್? 101, 102 ಆರ್ಟಿಕಲ್ ಬಂದಾಗ 102 ಹಾಂ ಅದ 101, 102 ಆರ್ಟಿಕಲ್ ಅವಕ್ಕೆ ಸಂಬಂಧಿಸ 101 ಆರ್ಟಿಕಲ್ ಪ್ರಕಾರ ಏನಂದ್ರೆ ಎಲ್ಲಿ ಡಬಲ್ ಸ್ಥಾನಗಳಿಲ್ಲ, ಅಭ್ಯರ್ಥಿಗಳು ಒಬ್ಬರೇ ಇರ್ಬೇಕು. ನೆನಪಿಟ್ಕೋರು. ನೆಕ್ಸ್ಟ್ ಸಿಂಗಾಪೆನ್ ಆತಲ್ಲ. ಈಗ ಹೇಳ್ರಿ, ರೀಸೆಂಟಾಗಿ ಬ್ರಿಕ್ಸ್ದು ಒಂದು ಸಮ್ಮಿಟ್ ನಡೆದೈತೆ. ಬ್ರಿಕ್ಸ್ದು ಏನಂದ್ರೆ ಸಾಯಿ ಸಮ್ಮಿಟ್ ಅಂತ ಕರೀತಾರೆ. ಸಾಯಿ ಸಮ್ಮಿಟ್ ಅಂದ್ರೆ ಏನು ಹೇಳ್ರಿ? ಸಾಯಿ ಅಂದ್ರೆ ಸುಪ್ರೀಂ ಆಡಿಟ್ ಈಗ ಸಮ್ಮಿಟ್ ಅಂತ ಕರಿತೀವಿ. ಸುಪ್ರೀಂ ಆಡಿಟ್ ಏನಂತಾರೆ? ಸುಪ್ರೀಂ ಆಡಿಟ್ ಲೀಡರ್ಸ್ ಅಂತ ಕರೀತಾರೆ. ಸುಪ್ರೀಂ ಆಡಿಟ್ ಅಥವಾ ಬ್ರಿಕ್ಸ್ ಮೊದಲು ಹೇಳ್ತೇನೆ. ಸುಪ್ರೀಂ ಆಡಿಟ್ ಸಮ್ಮಿಟ್ ಯಾಕೆ ನಡೆದೈತಿ ಅಥವಾ ಬ್ರಿಕ್ಸ್ ಅಂದ್ರೆ ಮೊದಲು ಹೇಳ್ರಿ. ಬ್ರಿಕ್ಸ್ ಅಂದ್ರೆ ಏನು? ಬ್ರಿಕ್ಸ್ ಎದಕ್ಕೆ ಮಾಡ್ತಾರ? ಬ್ರಿಕ್ಸ್ ಎದಕ್ಕೆ ಮಾಡ್ಯಾರ ಅಂದ್ರೆ ಇದು ಹೇಳ್ತೇನೆ ನೋಡ್ರಿ. ಬ್ರಿಕ್ಸ್ ಅಂತ ಏನು ಬರ್ತೈತಲ್ಲ ನಮ್ಮಲ್ಲಿ ಇಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಏನು ಕೊಡ್ಯಾವಲ್ಲ, ಇದು ನೆನಪಿಟ್ಕೋರಿ. ನಮ್ಮ ಈಗ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಯಾವ ಕಂಟ್ರಿ ಒಳಗೆ ಐತೆ ಹೇಳ್ರಿ? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಬರ್ತೈತಿ ಯಾವ ಒಂದು ಮಾನಿಟರಿ ಪಾಲಿಸಿ ಒಳಗೆ ಅಥವಾ ಯಾವ ಒಂದು ಬ್ಯಾಂಕ್ಗಳ ಅಂಡರ್ ಐತಿ? IMF ಬ್ಯಾಂಕ್ ಅಂಡರ್ ಐತೆ. ವರ್ಲ್ಡ್ ಬ್ಯಾಂಕ್ದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತಿ? IMF ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತಿ? ಇವು ಯಾವ ಕಂಟ್ರಿ ಒಳಗೆ ಬರ್ತಾವೆ? ಅಮೇರಿಕಾ ತನಗೆ ಏನು ತಿಳ್ಕೊತಂತಾರೆ? ದೊಡ್ಡನ್ನ ತಿಳ್ಕೊಂಡೈತಿ. ಈಗ ನಾವು ವರ್ಲ್ಡ್ ಬ್ಯಾಂಕಿಗೆ ಹೋಗ್ತೀವಿ, ಭಾಳ ಸಾಲ ಆಗೈತಿ ಕೊಡಂದು ಅಂತೇಳಿ ಅವಾಗ ಏನು ಮಾಡ್ತಾರಂದ್ರೆ ಅಮೇರಿಕಾ ಆಡಳಿತದಾಗ ಐತೆ ತಿಳ್ಕೊರಿ. ಆ ಅಮೇರಿಕಾ ಆಡಳಿತದಾಗ ಇದ್ದಾಗ ಅಂದ್ರೆ ಅಮೇರಿಕಾ ಕಂಟ್ರಿ ಡಾಮಿನೆಂಟ್ ಇರ್ತೈತಿ. ಯಾವುದೇ ಕಂಟ್ರಿಗೆ ಪೇಮೆಂಟ್ ಕೊಡೋದು ಅಥವಾ ಎಷ್ಟು ರೊಕ್ಕ ಕೊಡೋದು ಅವ್ರು ಡಿಕ್ಲೇರ್ ಮಾಡ್ತಿರ್ತಾರೆ. ಯಾವುದಂದ್ರೆ ಆ ಕಂಟ್ರಿ ಗೌರ್ಮೆಂಟ್. ಹೌದಲ್ಲ? ಅಮೇರಿಕಾ ಕಂಟ್ರಿ ಹಂಗೆ ಮಾಡತ್ತ ಏನು ಮಾಡಿದ್ರೆ ನಮ್ಮಲ್ಲಿ ಚೀನಾ, ಇಂಡಿಯಾ, ಬ್ರೆಜಿಲ್ ಇವು ಅತಿ ದೊಡ್ಡ ಡೆವಲಪ್ಡ್ ಕಂಟ್ರಿ ಅದಾವೆ. ಬಟ್ ಆ ಅಮೇರಿಕಾ ಮುಂದೆ ಹೋಗಿ ನಾವು ಯಾಕೆ ತಲೆ ತಗ್ಸೋಣ ಅಂತೇಳಿ ಸ್ವಂತ ಅವರ ಮಾಡ್ಬೇಕಂತ ಒಂದು ಇದನ್ನು ಮಾಡ್ಕೊಂಡ್ರೆ ಆರ್ಗನೈಸೇಷನ್. ಅದಕ್ಕೆ ಯಾವ್ದತ್ತೀವಿ ಅಂದ್ರೆ ಬ್ರಿಕ್ಸ್ ಅಂತ ಕರಿತೀವಿ. ನೆನಪಿಟ್ಕೋರಿ. ಬ್ರಿಕ್ಸ್ ಸಮ್ಮಿಟ್ ಎದಕ್ಕಂದ್ರೆ ಇದು ಅಮೇರಿಕಾದ ಏನು ಐತಲ್ರಿ, ಅಮೇರಿಕಾದ ಅಗೇನೆಸ್ಟ್ ಕಟ್ಟಿದ್ದಿದೆ ಬ್ರಿಕ್ಸ್ ಅಂತ ಬರ್ತೈತಿ. ಈ ಬ್ರಿಕ್ಸ್ದಾಗ ಏನು ಮಾಡ್ತಾರೆ ಅಂದ್ರೆ ಹೂಡಿಕೆ ಮಾಡಿರ್ತಾರೆ. ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಚೀನಾದ ಇರ್ತೈತಿ. ಅವ್ರು ಚೀನಾದವ್ರು ಹೇಳ್ತಾರೆ ನಾವು ಎಲ್ಲ ಡೆವಲಪ್ ಆಗತ್ತೀವಿ, ಅಮೇರಿಕಾಕ್ಕಿಂತ ನಾವು ದೊಡ್ಡದ ಆರ್ಥಿಕತೆ ಆಗೋಣ ಅಂತ ಹೇಳಿ ಇವ್ರು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಹೆಸರಿನಾಗ ಐತಿ. ಮೊದಲು ಬ್ರಿಕ್ ಹತ್ತಿರ್ತೈತಿ, ಆಮೇಲೆ 2010 ಬ್ರಿಕ್ಸ್ ಹತ್ತಾಕೈತಿ. ಈಗ ಹೇಳ್ರಿ ಎಷ್ಟು ಕಂಟ್ರಿ ಅದಾವ? 1 ಹಿಡ್ದ B ಅಂದ್ರೆ ಬ್ರೆಜಿಲ್, R ಅಂದ್ರೆ I ಅಂದ್ರೆ ಇಂಡಿಯಾ, ಆಮೇಲೆ C ಅಂದ್ರೆ ಚೀನಾ, ಆಮೇಲೆ ಇದಾತ. ಈಗ ಪ್ರೆಸೆಂಟ್ 11 ಮೆಂಬರ್ಸ್ ಅದಾರ. ಇವು ಎಷ್ಟು ಹೇಳ್ರಿ ನೀವು? 5 ಮೆಂಬರ್ಸ್ ಹೇಳ್ರಿ. 5 ಮೆಂಬರ್ಸ್ ಆದ್ಮೇಲೆ ನೆಕ್ಸ್ಟ್ ಯಾರು ಹೇಳ್ರಿ? ಅದು ಎಲ್ಲ ತೆಲೆನು ಅಂದ್ರೆ ಯಾವ ಬರ್ತಾವೆ? ಏನೋ ಮಾಡಿದ್ವಲ್ಲ I2E2 ಅಂತ ಕೋಡ್ ಮಾಡಿದ್ವಲ್ಲ, ನೆನಪಿಟ್ಕೋರಿ. I ಅಂದ್ರೆ 1ನೇದು ಇಂಡೋನೇಷ್ಯಾ. ಜಗತ್ನಾಗ ಅತಿ ಹೈಯೆಸ್ಟ್ ಮುಸ್ಲಿಂ ಜನಸಂಖ್ಯೆ ಇರೋದು ಯಾವುದು? ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಕರೆಂಟ್ ನ್ಯೂಸ್ನಾಗ ಇರಾನ್ ಐತ್ರಿ, ಇರಾನ್ ಮೇಲೆ ಅಟ್ಯಾಕ್ ಮಾಡ್ಯಾರ. ನಾಳೆ ಎಲ್ಲರ ಡೆಪ್ತ್ ಹಾಕಿದಾಗ ಏನು ಮಾಡಿರ್ತಾರೆ ಅಂದ್ರೆ ಇರಾನ್ ಬಗ್ಗೆ ಅಂತ ಹೇಳಿ ಇರಾನ್ದಾಗ ಯಾವ್ದಾರ ಲೇಖ ಅಥವಾ ಎಲ್ಲ ಕೊಟ್ಟು ಕ್ಯಾಪಿಟಲ್ ಕೊಟ್ಟು ಕರೆನ್ಸಿ ಕೊಟ್ಟು ನಾಳೆ ಇರಾನ್ ಬ್ರಿಕ್ಸ್ ರಾಷ್ಟ್ರದೊಳಗೆ ಐತೋ ಇಲ್ಲೋ ಅಂತ ಕೇಳ್ರ? ಐತೋ ಇಲ್ಲ? ಇರಾನ್ ಐತೆ, ನೆನಪಿಟ್ಕೋರಿ. ಅದಕ್ಕೆ I2E2 ಅಂತ ನೆನಪಿಟ್ಕೋರಿ. ಈಗ ಹೇಳ್ತಾನೆ I2 ಅಂದ್ರೆ 2 ಆಯ್ಗಳು ಬರ್ತಾವೆ. ಯಾವ ಆಯ? ಇಂಡೋನೇಷ್ಯಾ, ಇರಾನ್ 2 ಆಯ್ ಅದು. ಆಮೇಲೆ E2 ಅಂದ್ರೆ 2 ಈಗಳು ಬರ್ತಾವೆ. ಯಾವ? ಈಜಿಪ್ಟ, ಇಥಿಯೋಪಿಯಾ. ಕರೆಕ್ಟ್. ಈಜಿಪ್ಟ ಮತ್ತು ಇಥಿಯೋಪಿಯಾ. ಇನ್ನು ಲಾಸ್ಟ್ U ಅಂತ ಬರ್ತದೆ. U ಅಂದ್ರೆ UAE. ನೆನಪಿರ್ತಾವಲ್ಲ ಇವು ಯಾವ ಒಂದು ಇದ್ರೊಳಗೆ ಸಂಘಟನೆ ಒಳಗೆ?
ಬ್ರಿಕ್ಸ್. ಈ ಬ್ರಿಕ್ಸ್ ಅನ್ನೋದು ಯಾವ ಇಯರ್ದಾಗ ಆಕತಿ? ಬ್ರಿಕ್ಸ್ ಅನ್ನೋದು 2009 ನೆನಪಿಟ್ಕೋರಿ. ಬ್ರಿಕ್ಸ್ ಅನ್ನೋದು 2009ರಾಗ ಆಗಿತ್ತ. ಎಸ್ ಅನ್ನೋದು ಸೌತ್ ಆಫ್ರಿಕಾ ಬಂದು ಕೂಡಿದ್ದು ಯಾವ ಇಯರ್ ಅಂದ್ರೆ 2010. ಏನು ಕನ್ಫ್ಯೂಸ್ ಆಗಂಗಿಲ್ಲ. ಈ ಬ್ರಿಕ್ಸಿಗೆ ಮತ್ತೆ ನಾಳೆ ಎಲ್ಲರ ಈ ಬ್ರಿಕ್ಸ್ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ಬ್ರಿಕ್ಸಿಗೆ ಹೆಡ್ ಕ್ವಾರ್ಟರ್ ಇಲ್ಲ. ಇಲ್ಲೋ ಬ್ರಿಕ್ಸಿಗೆ ಹೆಡ್ ಕ್ವಾರ್ಟರ್ ಇಲ್ಲ, ನೆನಪಿಟ್ಕೋರೆ. ಬ್ರಿಕ್ಸಾ G20 ಬ್ರಿಕ್ಸಾ G20 ಏನು ಸಮ್ಮಿಟ್ಗಳು ಬರ್ತಾವಲ್ಲ ಇವಕ್ಕೆ ಹೆಡ್ ಕ್ವಾರ್ಟರ್ ಇರಂಗಿಲ್ಲ. ಬಟ್ ಬ್ರಿಕ್ಸ್ದಾಗ ಒಂದು ಸ್ವಂತ ಬ್ಯಾಂಕ್ ಐತಿ. ಈಗ ಬ್ರಿಕ್ಸ್ದವ್ರು ಏನು ಮಾಡಿದ್ರು ಅಂದ್ರೆ ನಾವು ಅಮೆರಿಕಾಗೆ ಟ್ಯಾಕಲ್ ಮಾಡ್ಬೇಕಂದಿದ್ವು. ಈಗ ಅಮೆರಿಕಾದವ್ರು ರೊಕ್ಕ ಕೊಡ್ಬೇಕಾರೆ ಅದಕ್ಕೊಂದು ಬ್ಯಾಂಕ್ ಬೇಕಲ್ಲ. ಸೇಮ್ ಅವರು ಏನು ಮಾಡ್ತಾರೆ ಅಂದ್ರೆ NDB ಅಂತ ಮಾಡ್ತಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. 2014 ಕರೆಕ್ಟ್. 2014 ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಮಾಡ್ತಾರೆ. ಈಗ ಗೊತ್ತಾಗತ್ತಲ್ಲ ಮತ್ತೆ ಮೇಲೆ ಹೊಂಟವೆಲ್ಲ. ಬ್ರಿಕ್ಸ್ದು ಗೊತ್ತಾತಲ್ಲ ಯಾವ ಇಯರ್ದಾಗ ಆಗಿರ್ತದೆ ಬ್ರಿಕ್ಸ? ಎಷ್ಟು ಕಂಟ್ರಿಗಳು ಇರ್ತಾವೆ ಫಸ್ಟ್ ಆದಾಗ? 5 ಕಂಟ್ರಿ, 5 ಅಲ್ಲ 4 ಕಂಟ್ರಿ ಇರ್ತಾವೆ. ಅದಾದ್ಮೇಲೆ 1 ಸೇರ್ತದೆ. ಅವತ್ತರ ಹೆಸರು ಮೇಲೆ ಗೊತ್ತಾಯ್ತು. ಹೊಸ ಸೇರ್ಪಡೆ ಆಗಿದ್ದು ಯಾವುದಂದ್ರೆ I2 E2 ಇವು. I2 ಅಂದ್ರೆ ಮತ್ತು ಅತ್ತ ಹೆಸರು ಇಂಡೋನೇಷ್ಯಾ ಮತ್ತು ಇರಾನ್. ಆಮೇಲೆ E2 ಅಂದ್ರೆ ಈಜಿಪ್ಟ ಮತ್ತು ಇಥಿಯೋಪಿಯಾ. ಇನ್ನೊಂದು U ಅಂದ್ರೆ UAE. ನೆನಪಿಟ್ಕೋರಿ. ನಾಳೆ ಹಿಂಗೂ ಕೇಳ್ಬೋದು, ಒಪೆಕ್ದಿಂದ ರೀಸೆಂಟಾಗಿ ಯಾವ ಕಂಟ್ರಿ ಹೊರಗೆ ಬರತೈತಿ? UAE ಬರತ್ತದ. ಅದನ್ನೇನು ಕೇಳ್ಬೋದು? UAE ಎಲ್ರ ಇದ್ರೊಳಗೆ ಒಪೆಕ್ದಾಗಂತೂ ಇಲ್ಲಿ ಪ್ರೆಸೆಂಟ್. ಅದೆಲ್ರ ಬ್ರಿಕ್ಸ್ದಾಗ ಐತೆ ಅನ್ನೋದು ಕೇಳ್ರ ಮೆಂಬರ್ ಐತೆ ಇಲ್ಲ ಅಂದ್ರೆ ಬ್ರಿಕ್ಸ್ನಾಗ ಮೆಂಬರ್ ಐತಿ. ಈಗ ಹೇಳ್ರಲ್ಲ ಬ್ರಿಕ್ಸ್ದ ಐತೆ. ಬ್ರಿಕ್ಸ್ದ ಏನೈತೆ ಅಂದ್ರೆ ಹೆಡ್ ಕ್ವಾರ್ಟರ್ ಎಲ್ಲಿ ಇಲ್ಲ. ಬಟ್ ಏನು ಬ್ರಿಕ್ಸ್ದವ್ರು ಏನು ಮಾಡ್ತಾರೆ ಅಂದ್ರೆ 2014ರಾಗ ಬ್ಯಾಂಕ್ ಮಾಡ್ತಾರೆ. ಯಾವುದಂದ್ರೆ NDB ಬ್ಯಾಂಕ್ ಅಂತ ಬರ್ತದೆ. ಆ NDB ಬ್ಯಾಂಕಿಗೆ ಹೆಡ್ ಕ್ವಾರ್ಟರ್ ಐತಿ. ಎಲ್ಲಿ? ಯಾವ್ದಾ? ಎಸ್ ಶಾಂಘೈ ಶಾಂಘೈ ಒಳಗೆ, ಚೀನಾದ ಶಾಂಘೈ ಒಳಗೆ NDB ಹೆಡ್ ಕ್ವಾರ್ಟರ್ ಐತಿ. ನೆನಪಿಟ್ಕೋರಿ. NDB ಫಸ್ಟ್ ಚೇರ್ಮನ್ ಯಾರಾಗಿರ್ತಾರೆ ಹೇಳ್ರಿ? KV ಕಾಮತ್ ಅಂತ ಬರ್ತಾರೆ. ಇಂಡಿಯಾದವ್ರಲ್ರಿ KV ಕಾಮತ್. ಕರ್ನಾಟಕದವ್ರು ಅಂತ ಹೇಳಂದನ್ನಿ. ಕರೆಕ್ಟ್, ಮಂಗಳೂರವ್ರು KV ಕಾಮತ್ ಅಂತ ಬರ್ತಾರೆ. ನೆನಪಿರ್ತೈತಲ್ಲ ಬ್ರಿಕ್ಸ್ದ ಆತ. ಈಗ ಹೇಳ್ರಿ ನೋಡು ಬ್ರಿಕ್ಸ್ದ ಈಗ ಎಲ್ಲ ಬ್ರಿಕ್ಸ್ ಗೊತ್ತಾತ. ಈ ಬ್ರಿಕ್ಸ್ದ ಏನು ಮಾಡ್ತಾರೆ ಅಂದ್ರೆ ಎವ್ರಿ ಇಯರ್ ಸಬ್ಮಿಟ್ ಮಾಡ್ಬೇಕಲ್ಲ ಎಲ್ಲ ಕಂಟ್ರಿಗಳು. ಯಾಕಂದ್ರೆ ಈಗೇನೀಗ 11 ಕಂಟ್ರಿ ಆಗ್ಯಾವಲ್ಲ. ಈ 11 ಕಂಟ್ರಿ ಒಳಗೆ ಯಾವ ಕಂಟ್ರಿದಿಂದ ಎಷ್ಟು ರೊಕ್ಕ ಹಾಕ್ತಾವತ್ತೆ ಎಲ್ಲ ತೊಗೊಂಡು ಇದನ್ನು ಡಿಸ್ಕಷನ್ ಮಾಡ್ತಿರ್ತಾರೆ ರೀ. ಅಥವಾ ಈ ಬ್ರಿಕ್ಸ್ ಎದಕ್ಕೈತೆ ಅಂದ್ರೆ ಈಗ ಅಮೆರಿಕಾ ಹೇಳ್ತಿರ್ತೈತೆ ನೋಡ್ರಿ. ಈಗ ನಮ್ಮ ಸಿಂಧೂರ್ ಆಪರೇಷನ್ದಾಗೂ ಅಮೆರಿಕಾ ಡಾಮಿನೆಂಟ್ ಮೂಗ್ ತೋರ್ಸಕ್ಕೆ ಬಂದಿತ್ತಲ್ಲ. ಅದಕ್ಕೆ ಇವೆಲ್ಲ ಸಮಮನಸ್ಕ ಕಂಟ್ರಿಗಳೇನತ್ತಾರಲ್ಲ ಇವ್ರು ಡಿಸ್ಕಷನ್ ಮಾಡ್ತಿರ್ತಾರೆ. ಈಗ ಅಮೆರಿಕಾ ಡಾಮಿನೆಂಟ್ ಆಗಿರ್ತೈತೆ. ಹೆಂಗಂದ್ರೆ ವೆನಿಜುವೆಲಾ ಕಂಟ್ರಿದಾಗ ಹೈಯೆಸ್ಟ್ ಆಯಿಲ್ ರಿಸರ್ವ್ ಇತ್ತು. ಈಗ ಅಕಸ್ಮಾತ್ ವೆನಿಜುವೆಲಾ ಕಂಟ್ರಿದಿಂದ ಆಯಿಲ್ ರಿಸರ್ವ್ ಕೊಡ್ಲಿಕ್ಕೆ ಅವಾಗ ಏನು ಮಾಡೋದು? ಅಮೆರಿಕಾನ ಹಿಡಿತದಾಗೈತಿ. ವಿಶ್ವಸಂಸ್ಥೆ ಬಂದರು ಅಮೆರಿಕಾದಾಗ ಹೆಡ್ ಕ್ವಾರ್ಟರ್ ಐತಿ. ನಾವು ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ಒಂದು ಗಟ್ಟಿ ಸಂಘಟನೆ ಯಾವುದಂದ್ರೆ ಬ್ರಿಕ್ಸ್ ಹತ್ತೈತಿ. ಅವ್ರು ಬ್ರಿಕ್ಸ್ದವ್ರು ಡಿಸ್ಕಷನ್ ಮಾಡ್ತಿರ್ತಾರೆ. ಅದ್ರ ಸಲ್ಮಂದ್ ಈ ಸರಿ ಎಲ್ಲಿ ಆಗತ್ತೈತೆ ಹೇಳ್ರಿ ಬ್ರಿಕ್ಸ್ ಸಮ್ಮಿಟ್? ಇಂಡಿಯಾದಾಗ ಬ್ರಿಕ್ಸ್ ಸಮ್ಮಿಟ್ ಆಗತೈತಿ. ಬ್ರಿಕ್ಸ್ ಸಮ್ಮಿಟ್ ಸೆಪ್ಟೆಂಬರ್ದಾಗ ಆಕೈತೆ ಸಮ್ಮಿಟ್ ಆಗೋದು. ಈ ಸರಿ ಬ್ರಿಕ್ಸ್ 2026 ಎಲ್ಲಿ ಅಂದ್ರೆ ಇಂಡಿಯಾದಾಗ ಹೋಸ್ಟ್ ಮಾಡತೈತಿ. ಅದಕ್ಕಿಂತ ಮೊದಲು ಏನು ಮಾಡ್ತಾ ಇರ್ತಂದ್ರೆ ಬ್ರಿಕ್ಸ್ದು ಏನು ಇರ್ತಾರಲ್ಲ ಮಿನಿಸ್ಟ್ರುಗಳು ಬಂದು ಡಿಸ್ಕಷನ್ ಮಾಡ್ತಿರ್ತಾರೆ. ಯಾಕಂದ್ರೆ ಈ ಬ್ರಿಕ್ಸ್ದಾಗ ಏನು 11 ಕಂಟ್ರಿಗಳು ಅದಾವಲ್ಲ, ಆ 11 ಕಂಟ್ರಿದಾಗ ಸುಪ್ರೀಂ ಆಡಿಟ್ ಟ್ರಯಲ್ ಅಂತ ಕರಿತತ್ವ 10 ಅಕ್ಕವ ನಾವು ಕೊಡು 5 ಕೋಡ್ 10 ಕಂಟ್ರಿ ಏನಕ್ಕವಲ್ಲ. ಈ 10 ಕಂಟ್ರಿದು ಏನಂದ್ರೆ ಆಡಿಟರ್ಗಳು ಏನಿರ್ತಾರಲ್ಲ ಅವ್ರು ಬಂದು ಡಿಸ್ಕಷನ್ ಮಾಡ್ತಾರೆ. ನಮ್ಮ ಕಂಟ್ರಿದ ಆರ್ಥಿಕ ಉತ್ತೇಜನ ಇಷ್ಟಾಗೈತಿ, ನಮ್ಮ ಕಡೆ ರೊಕ್ಕ ಇಷ್ಟ ಐತಿ ಅಂತ ಹೇಳಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸುಪ್ರೀಂ ಆಡಿಟ್ ಇನಿಷಿಯೇಟಿವ್ ಅಥವಾ ಸುಪ್ರೀಂ ಆಡಿಟ್ ಸಮ್ಮಿಟ್ ಅಂತ ಕರೀತಾರೆ. ರೀಸೆಂಟಾಗಿ ಇಂಡಿಯಾದಾಗ ಕನ್ಕ್ಲೂಡ್ ಆಗೈತಿ. ಯಾವ ಪ್ಲೇಸ್ ಒಳಗೆ? ಇಲ್ಲೇ ಬೆಂಗಳೂರೊಳಗೆ ಆಗಿತ್ತಿದ್ದು. ಇಂಡಿಯಾದಾಗ ಬಂದಾಗ ಬ್ರಿಕ್ಸ್ ಇಂಡಿಯಾದಾಗ ಮಾಡತ್ತಾರ ಹೋಸ್ಟ್. ಬಟ್ ಸುಪ್ರೀಂ ಆಡಿಟ್ ಸಮ್ಮಿಟ್ ಎಲ್ಲಿ ಆಗಿತ್ತಂದ್ರೆ ಬೆಂಗಳೂರೊಳಗೆ ಆಗಿತ್ತು. ರೀಸೆಂಟಾಗಿ ಕನ್ಕ್ಲೂಡ್ ಆಗೈತಿ. ಇದನ್ನು ಹೆಂಗೆ ಕೇಳ್ಬೋದು ಅಂದ್ರೆ ನಾಳೆ ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಕರಿತೀವಲ್ಲ, ಏನಂತ ಕರಿತೀವಿ? ಸಾರ್ವಜನಿಕ ಲೆಕ್ಕಪತ್ರದ CAG ಅದ ಸಾರ್ವಜನಿಕ ಲೆಕ್ಕಪತ್ರ ಹೆಡ್ ಅಂತ ಕರಿತೀವಲ್ಲ CAG ಅಂತ. ಯಾವ ಆರ್ಟಿಕಲ್ ಹೇಳ್ತ CAG? 148. ಯಾರದಾರ CAG? ಸಂಜಯ್ ಮೂರ್ತಿ ಅಂತದಾರ. ಇವ್ರದಂತರೂ ಡಿಫಾಲ್ಟ್ ನೆನಪಿಟ್ಕೋಬೇಕು. ಇವು ಯಾರ ಸಂವಿಧಾನಬದ್ಧ ಸಂಸ್ಥೆಗಳದಾವ ಇವ್ರದ್ದು ಹೆಡ್ ಇರ್ತಾರೆ. ಈ CAG ಏನಿರ್ತಾರಲ್ಲ ಸೇಮ್ ಹಂಗೆ ಎಲ್ಲ ಕಂಟ್ರಿ ಒಳಗೆ CAG ಅಂತ ಇರ್ತಾರೆ. ಇಲ್ಲಿ ನಮ್ಮ ಇಂಡಿಯಾದಾಗ ಏನಾರು ರೊಕ್ಕ ಎಷ್ಟು ಎಕ್ಸ್ಪೆನ್ಸಿವ್ ಮಾಡಿವಿ ಅದ್ರದ್ದು ಎಲ್ಲ ಉಸ್ತುವಾರಿ ಅಥವಾ ಸಾರ್ವಜನಿಕರು ನಾವು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಎಲ್ಲಿ ಹೋಗೈತಿ ಏನಿಲ್ಲ ಅನ್ನೋದು ಎಲ್ಲ ಡಿಕ್ಲೇರ್ ಹೇಳೋರು ಯಾರಂದ್ರೆ CAG ಕಡೆ ಇರ್ತೈತೆ. ಹೌದಲ್ಲ? ಆ CAGಗಳು ಎಲ್ಲ ಕಂಟ್ರಿದವ್ರನ್ನ ಕರ್ಸಿರ್ತಾರೆ. ಯಾಕಂದ್ರೆ ಅವ್ರ ಕಡೆನೇ ಇರ್ತೈತಲ್ಲ ಆ ಕಂಟ್ರಿ ಒಳಗೆ ಎಷ್ಟು ವೆಚ್ಚ ಮಾಡ್ತೀವಿ ಇಲ್ಲ ಅಂತ ಹೇಳಿ. ಅದರ ಸಬ್ಮಿಟ್ ಮಾಡಿದ್ರೆ ರೀಸೆಂಟಾಗಿ ಎಲ್ಲಾಗಿತ್ತಂದ್ರೆ ಬ್ರಿಕ್ಸ್ದ ನೆನಪಿರ್ತೈತಲ್ಲ. ಬ್ರಿಕ್ಸ್ ಇದೇನಂದ್ರೆ ಸಾಯಿ ಸಮ್ಮಿಟ್ ಅಂತ ಕರೀತಾರೆ. ಸುಪ್ರೀಂ ಆಡಿಟ್ ಸಮ್ಮಿಟ್ ಅಂತ ನೆನಪಿಟ್ಕೋರಿ. ಆಮೇಲೆ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತೆ ಅಂದ್ರೆ ಇಂಡಿಯಾದಾಗ. ಪ್ರೆಸೆಂಟ್ ಎಷ್ಟು ಮೆಂಬರ್ ಅದಾರ ಅಂದ್ರೆ 10 ಮೆಂಬರ್ ಅದಾರ. ಹೊಸದಾಗಿ ಸೇರ್ಪಡೆ ಆಗಿದ್ದ ಮೆಂಬರ್ಸ್ ಯಾರತ್ ಕೇಳ್ರು ನೆನಪಿಟ್ಕೋರಿ. ಅಥವಾ ನಾಳೆ ಏನೋ ಇರಾನ್ ಬ್ರಿಕ್ಸ್ ಭಾಗ ಆಗೈತೆ ಇಲ್ಲ ಅಂತ ಕೇಳ್ರು ನೆನಪಿಟ್ಕೋರಿ ಡೆಪ್ತಾಗಿ ಕೇಳಿದಾಗ. ಓಕೆ, ನೆಕ್ಸ್ಟ್ ಹೇಳ್ರಿ. ಈಗ ರೀಸೆಂಟಾಗಿ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ ಅಂತ ಬರ್ತೈತೆ ರೀ. ಇವು 2 ಕಂಟ್ರಿಗಳು ನ್ಯೂಸ್ನಾಗ, 2 ಅಲ್ಲ 1 ಕಂಟ್ರಿ ಇದೆ ನ್ಯೂಸ್ನಾಗ ಇತ್ತು. ಎದ್ರ ಸಲ್ಮಂದ್ ನ್ಯೂಸ್ನಾಗ ಬಂದಿತ್ತು ಹೇಳ್ರಿ. ಒಪ್ಪಂದ ಮಾಡ್ತಾರಲ್ಲ ಜೈಶಂಕರ್ಗಳು. ಇದು ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅದಾರ ಯಾರ S ಜೈಶಂಕರ್ ಅಂತೇಳಿ. ಅವ್ರು ಒಪ್ಪಂದ ಮಾಡ್ಕೊಂಡಾರ. ಇದು ನಾಳೆ ಏನು ಕೇಳ್ಬೋದಂದ್ರೆ ಭಾರತದ UPI ಪೇಮೆಂಟ್ ಅಂತ ಬರ್ತೈತಲ್ಲ, ಆ UPI ಪೇಮೆಂಟ್ ಅಳವಡಿಸಿಕೊಂಡಿದ್ದ ದೇಶಗಳು ಎಷ್ಟದಾವ್? ಮೊದಲು UPI ಪೇಮೆಂಟ್ ಅಂದ್ರೆ ಗೊತ್ತೈತಿ. UPI ಫುಲ್ ಫಾರ್ಮ್ ಏನ? ಯೂನಿಫೈಡ್ ಪೇಮೆಂಟ್
ಇಂಟರ್ಫೇಸ್ ಅಂತ ಬರ್ತೈತಿ. ಯಾವ ಇಯರ್ದಾಗ ಬರ್ತೈತಿ ಇದು? 2016 ಮೇಂಟೈನ್ ಯಾರು ಮಾಡ್ತಾರೆ ಇದನ್ನ? RBI ಅಥವಾ NPCI? ನೆನಪಿಟ್ಕೋರೆ, ನಾಳೆ ಕನ್ಫ್ಯೂಸ್ ಆಗಿಲ್ರ. RBI ಮಾಡ್ತೈತೆ ಅಂತ ಹಾಕಿ ಬಂದಿರಿ. NPCI ಅಂತ ಬರ್ತೈತಿ. NPCI ಫುಲ್ ಫಾರ್ಮ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಐತಲ್ಲ, ಅದರ ಅಂಡರ್ UPI ಅಂತ ಬರ್ತದೆ. ಈ UPI ಎದಕ್ಕೆ ಇರ್ತದೆ? ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಅಂದರೆ UPI ಡೈರೆಕ್ಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇಂಡಿಯಾದ RBI ರಿಜಿಸ್ಟರ್ಡ್ ಬ್ಯಾಂಕ್ಗಳು ಏನಿರ್ತಾವಲ್ಲ ಅದರದಿಂದ ಡೈರೆಕ್ಟ್ ನಾವು UPI ಸ್ಕ್ಯಾನ್ ಮಾಡಿದ್ರೆ ರೊಕ್ಕ ಹಾಕ್ಬೋದು. ಈಗ ಯಾವ್ದಾರ ಅಮೆರಿಕಾ ಬ್ಯಾಂಕ್ ಅಂತಂದ್ರೆ ರೊಕ್ಕ ಪೇ ಮಾಡೋಕ್ಕಾಗತ್ತೆ, UPIದಾಗ ಮಾಡೋಕ್ಕಾಗಂಗಿಲ್ಲ. ಬಟ್ ಏನು ಮಾಡತ್ತಾರ, UPI ಇಂಡಿಯಾದಾಗ ಹೆಂಗೋ ಅಲೋ ಐತಿ. ಈಗ ಇಂಡಿಯಾದವ್ರು ಟ್ರಿಪ್ಪಿಗೆ ಹೋಗಿರ್ತಾರೆ ಇಲ್ಲಾರ ಇಲ್ಲಿ ಹನಿಮೂನ್ಗೆ ಮಾರಿಷಿಯಸ್ಗೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಸ್ಕ್ಯಾನ್ ಮಾಡ್ಬೇಕು, ನಮ್ಮ ಇಂಡಿಯನ್ ಅಕೌಂಟೇ ಇರ್ತೈತೆ ಅದ್ರೋಗ. ಇದು ನೆನಪಿಟ್ಕೋರ, UPIದಾಗ ಬಂದಾಗ ಇಂಡಿಯಾದ RBI ರಿಜಿಸ್ಟರ್ಡ್ ಬ್ಯಾಂಕ್ ಏನಿರ್ತಾವಲ್ಲ ಅವು ಅಷ್ಟೇ ಇರ್ತಾವೆ UPI ಒಳಗೆ ಬಂದಾಗ. ಹೌದಾ? UPI ಫುಲ್ ಫಾರ್ಮ್ ಗೊತ್ತಲ್ಲ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಎಷ್ಟು ಯಾವ ಇಯರ್ದಾಗ? 2016. ಯಾರು ಕಂಟ್ರೋಲ್ ಮಾಡ್ತಾರ? NPCI ಅಂತ ಬರ್ತದೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಈಗ ನೋಡ್ರಿ, ಇಂಡಿಯಾದಿಂದ ಹೊರಗೆ ಯಾವುದೋ ಕಂಟ್ರಿಗೆ ಹೋದಾಗ ಎಲ್ಲೆಲ್ಲಿ UPI ಪೇಮೆಂಟ್ ಡೈರೆಕ್ಟ್ ಹೋಗೋದು, ಸ್ಕ್ಯಾನ್ ಮಾಡೋದು, ಪೇ ಮಾಡೋದು, ಒಳಗೆ ಹೋಗ್ಬಿಡೋದು, ಅಂಥವು ಎಷ್ಟು ಕಂಟ್ರಿ ಅದಾವಂದ್ರೆ 8, 9. ಇವತ್ತು 9ನೇದು ಇದೆ, ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ ಅಂತ ಬರ್ತದೆ. ಈಗ ನಾವು 8 ಹೇಳಿದ್ದು ನೆನಪೈತಲ್ಲ, 8 ಈ ಕಾರ್ಡ್ 4 ಈ ಕಾರ್ಡ್ ಡಿವೈಡ್ ಮಾಡಿ ಹೇಳಿದ್ನಿ. ಬ್ಯಾಲ್ ಇಂಡಿಯಾ 4 8 ಹೇಳ್ರೆ ನೆನಪಿಟ್ಕೋರಿ. ಯಾವ ಇಲ್ಲತ್ತು ಕೇಳ್ಬೋದು. ಯಾಕಂದ್ರೆ ಜಗತ್ನಾಗ 190+ ಕಂಟ್ರಿ ಇದ್ರು ಅದ್ರೊಳಗೆ ನಮ್ಮಲ್ಲಿ ಈ 8 ಕಂಟ್ರಿ 9 ಕಂಟ್ರಿಗೆ ಹೋದಿವತ್ತೇಳಿ ನಾವು ಯಾವ್ದವ್ರದ್ದು ಕರೆನ್ಸಿಗಳು. ಈಗ ನೋಡ್ರಿ, ಅಮೇರಿಕಾದವ್ರು ಬಂದಿರ್ತಾರೆ ಇಲ್ಲಿ ಟ್ರಿಪ್ ಮಾಡಕತ್ತೇಳಿ, ಅವ್ರು ಡಾಲರ್ಗಳು ತರ್ತಾರೆ. ಅಲ್ಲಿ ಎಂಬಸಿ ಇರ್ತೈತಿ, ಅಲ್ಲಿ ಹೋಗಿ ಏನು ಮಾಡ್ತಾರೆ, ಇಂಡಿಯನ್ ರುಪಿ ಒಳಗೆ ಕನ್ವರ್ಟ್ ಮಾಡ್ತಾರೆ. ಬಟ್ ನಾವು ಯಾವ ಕಂಟ್ರಿಗೆ ಹೋಗ್ತಿಲ್ಲ ಅಲ್ಲಿ ಡೈರೆಕ್ಟ್ ಏನು ಮಾಡೋದಂದ್ರೆ ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ, ಏನಿಲ್ಲ. ನಮ್ಮ ಬ್ಯಾಂಕ್ನಾಗ ಅಕೌಂಟ್ ಇರ್ತೈತಿ, ಅಲ್ಲಿ ಹೋಗೋದು ಸ್ಕ್ಯಾನ್ ಮಾಡೋದು. ಎಪಿಲ್ ಟವರ್ಗೆ ಹೋದ್ರು ನಾವು ಸ್ಕ್ಯಾನ್ ಮಾಡಿ ಒಳಗೆ ಹೋಗ್ಬೋದು. ಈಗ ಹಂಗೆ ಅಲೋ ಮಾಡ್ಯಾರ. ಈಗ ಹೇಳ್ರಿ ಯಾವ ಕಂಟ್ರಿ ಆಯ್ತು? ಈ ಕಾರ್ಡ್ 4 ಈ ಕಾರ್ಡ್ 4 ಡಿವೈಡ್ ಮಾಡಿದ್ದು. ಈಗ ಇಂಡಿಯಾದ ಮ್ಯಾಲೆ 2 ಹೇಳಿದ್ನಿ. ಯಾವ್ಯಾವ್ರಿ? ನೇಪಾಳ ಮತ್ತು ಭೂತಾನ್ 2 ಅದು. 4 8 9 ಅದಾವೆ. ಇಲ್ಲಿ 2 ಅದು. ಯಾವ್ದು? ನೇಪಾಳ ಮತ್ತು ಭೂತಾನ್. ಈಗ ಇಂಡಿಯಾ ಮ್ಯಾಲೆ ಅದು ಅಲ್ಲ, ಇಂಡಿಯಾದ ಕೆಳಗೆ ಈ ಸೈಡ್ ಹೇಳತ್ನಿ, ಈ ಸೈಡ್ ಯಾವ್ದ? ತಳಗ ಮೊದಲು ಶ್ರೀಲಂಕಾ ಆತ ಇಲ್ಲ, ಅದಾದ್ಮೇಲೆ ಸಿಂಗಾಪುರ್. 4 ಅದು. ಈ 4 ಆದ್ಮೇಲೆ ಈ ಸೈಡ್ ಬರೋದು. ಈ ಕಡೆ ಇದೆ ಪೂರ್ವಕ್ಕೆ ಆದ್ಮೇಲೆ ಪಶ್ಚಿಮಕ್ಕೆ ಬರೋದು. ಪಶ್ಚಿಮಕ್ಕೆ ಬಂದ ತಳಗ ಮಾರಿಷಿಯಸ್ ಕಂಟ್ರಿ ಫಸ್ಟ್. ಆಮೇಲೆ ಅದಾದ್ಮೇಲೆ ಮ್ಯಾಲೆ 2 ಬರ್ತಾವೆ. ಗಲ್ಫ್ದಾಗ 2 ಬರ್ತಾವೆ. ಯಾವ? UAE ಮತ್ತು ಕತಾರ್. ಎಟ್ಟದು? ಈಗ ಈ ಕಡೆ 4 ಈ ಕಡೆ 3 7 ಅದು. 6 ಅದು. 7 ಅದು. 7 ಅದು ಅಲ್ಲ? 7 ಅದು. ಅದಾದ್ಮೇಲೆ ಫ್ರಾನ್ಸ್. ಎಫಿಲ್ ಟವರ್ ಎಲ್ಲಿ ಬರ್ತೈತಿ? ಫ್ರಾನ್ಸ್ ಒಳಗೆ ಬರ್ತದೆ. ಎಫಿಲ್ ಟವರ್ಗೂ ಸ್ಕ್ಯಾನ್ ಮಾಡ್ಬೋದು. ಈಗ ಗೊತ್ತಾದವಲ್ಲ 8 ಅದು. ಇದಾದ್ಮೇಲೆ ಹೊಸ ಸೇರ್ಪಡೆ ಆಗಿದ್ದು ಯಾವ್ದು ಹೇಳ್ರಿ? ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಎಲ್ಲಿ ಕಂಡು ಬರ್ತೈತಿ ಇದು? ಆಫ್ರಿಕಾ ಕಾಂಟಿನೆಂಟ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಥವಾ ಕೆರೆಬಿಯನ್ ಸಿ? ಕೆರೆಬಿಯನ್ ಐಲ್ಯಾಂಡ್ ಅಂತ ಇರ್ತಾರಲ್ಲ, ನೆನಪಿಟ್ಕೋರಿ. ಕೆರೆಬಿಯನ್ ಸಿ ಎಲ್ಲಿ ಕಂಡು ಬರ್ತೈತಾರ? ಈ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಪನಾಮಾ ಕಾಲುವೆ ಅಂತ ಏನು ಬರ್ತೈತಿಲ್ಲ ಮ್ಯಾಪ್ನಾಗ, ಅಲ್ಲೇ ಮ್ಯಾಲೆ ಏನು ಬರ್ತೈತಾರೆ? ಸೌತ್ ಅಮೆರಿಕಾದ ಮ್ಯಾಲಿನ ಭಾಗ ಇದು. ಯಾವುದಂದ್ರೆ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ನಾಳೆ ಹಾಕಿದಾಗ 2 ಕಂಟ್ರಿ ಅಂತ ಮತ್ತು 9 ಅಲ್ಲಿ 10 ಅದು ಯಾವ ತಂದಿರಿ? ಇದು 2 ಕೂಡ ಒಂದೇ ಹೆಸರು ಅದು. ನಮ್ಮಲ್ಲಿ ಹಂಗೆ ಹುಬ್ಳಿ ಧಾರವಾಡ ಕೂಡ ಒಂದೇ ಜಿಲ್ಲಾ ಅಂತ ಕರಿತೀವಲ್ಲ, ಸೇಮ್ ಹಂಗೆ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ ಕೂಡ ಏನಂದ್ರೆ ಒಂದೇ ರಾಷ್ಟ್ರ ಅದು. ನೆನಪಿಟ್ಟತಿ. ಇನ್ನೊಮ್ಮೆ ಹೇಳ್ತೀರಿ 9 ಬಡ ಹೇಳ್ರಿ ನೋಡು. ನೇಪಾಳ, ಭೂತಾನ, ಶ್ರೀಲಂಕಾ, ಸಿಂಗಾಪುರ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಮಾರಿಷಿಯಸ್, ಕತಾರ, UAE, ಫ್ರಾನ್ಸ್. ನೆಕ್ಸ್ಟ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಈಗ ನೆನಪಿಟ್ಕೋರೆ, UAE ಬಂದಾಗ ಎದ್ರ ಹೋಗಿ ಕೇಳ್ಬೋದು ಅಂದ್ರೆ UAE ಇದ್ರೊಳಗೆ ಬ್ರಿಕ್ಸ್ನಾಗ ಐತೋ ಇಲ್ಲೋ ಅಂದ್ರೆ UAE ಐತಿ. ಆಮೇಲೆ UAE ಒಪೆಕ್ನಾಗ ಐತೋ ಇಲ್ಲೋ ಅಂದ್ರೆ ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದ್ದ ರಾಷ್ಟ್ರ ಯಾವುದಂದ್ರೆ UAE. ನೆನಪಿಟ್ಕೋರೆ. ಒಪೆಕ್ನಾಗ ಪ್ರೆಸೆಂಟ್ ಎಷ್ಟು ಅದಾವ ಅಂತ ಕೇಳ್ರ? 11 ಉಳಿತಾವನ? 11 ಉಳಿತಾವಲ್ಲ? 11 ಉಳಿತಾವ. ಒಪೆಕ್ ಯಾವ ಇಯರ್ದಾಗ? ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಯಾವ ಇಯರ್ದಾಗ ಬರ್ತೈತೆ ಒಪೆಕ್? 1960. ಎಲ್ಲಿರ್ತೈತೆ ಫಸ್ಟ್ ಹೆಡ್ ಕ್ವಾರ್ಟರ್? ಇರಾನ್ನ ಬಾಗ್ದಾದ್. 4 ಕಂಟ್ರಿ ಹೇಳಿದ್ನೆ, 5 ಕಂಟ್ರಿ ಹೇಳಿದ್ನೆ. ಫೌಂಡಿಂಗ್ ಮೆಂಬರ್ ಅಥವಾ ಸ್ಥಾಪಕ ರಾಷ್ಟ್ರಗಳು 5 ಬರ್ತಾವೆ. ಯಾವ ಹೇಳ್ರಿ? 5. 5ಇಂದ 2 ಬರ್ತಾವೆ. ಇರಾನ್, ಇರಾಕ್ 2 ಅದು. ಅದಾದ್ಮೇಲೆ ಇರಾನ, ಇರಾಕ್ ಆತ. ವೆನಿಜುವೆಲಾ 3 ಆತ. ನೆಕ್ಸ್ಟ್ ಸೌದಿ ಅರೇಬಿಯಾ, ನೆಕ್ಸ್ಟ್ ಕುವೈತ್ ಒಂದು. ಸೌದಿ ಅರೇಬಿಯಾ, ಕುವೈತ, ಇರಾನ, ಇರಾಕ, ವೆನಿಜುವೆಲಾ ಇವು ಸ್ಥಾಪಕ ರಾಷ್ಟ್ರಗಳು. ಇನ್ನೊಮ್ಮೆ ನಾನು ಮತ್ತೆ ಬಾಸ್ ಸ್ಪೀಡ್ ಹೇಳಂದಿರಿ. ಒಪೆಕ್ದಾಗ ಬಂದ್ರೆ ಒಪೆಕ್ ಎದಕ್ಕೆ ಬರ್ತೈತೆ ಹೇಳ್ರಿ? ಇದು ನ್ಯೂಸ್ನಾಗ ಐತೆ. ಒಪೆಕ್ದು ಫುಲ್ ಡೀಟೇಲ್ ನಾಳೆ 1ನೇದು ಅಷ್ಟ. ಬರೀ ಒಪೆಕ್ ಯಾವಾಗ ಸ್ಥಾಪನೆ ಆಗಿತ್ತು, ಹೆಡ್ ಕ್ವಾರ್ಟರ್ ಕೇಳಿರಂಗಿಲ್ಲ. ಒಪೆಕ್ ಅಂತ ಹಾಕಿ ಮೊದಲು ಹೆಡ್ ಕ್ವಾರ್ಟರ್ ಅಥವಾ ಸ್ಥಾಪಕ ರಾಷ್ಟ್ರಗಳು ಏನು ಬೇಕಾಗಿ ಕೇಳ್ಬೋದು. 1ನೇದು ನೋಡ್ರಿ ತಲೆಯಾಗ ಬಂದಾಗ. ಒಪೆಕ್ ಅಂತ ಬಂದ್ರೆ ಎದ್ರ ಸಲ್ಮಂದ್ ಇರ್ತೈತೆ ಅಂದ್ರೆ ಪೆಟ್ರೋಲಿಯಂ ಹೆಸರಿನಾಗ ಐತಿ. ನಾಳೆ ಏನು ಹಾಕಿರ್ತಾರ ಅಂದ್ರೆ ಮ್ಯಾಲೆ ಒಪೆಕ್ ಅಂತ ಹಾಕಿರ್ತಾರ. ಪೆಟ್ರೋಲಿಯಂ ಆಮದು ಮಾಡಿಕೊಳ್ಳುವ ರಾಷ್ಟ್ರಗಳ ಸಂಘಟನೆ ಅಂತ ಹಾಕಿರ.
ರಫ್ತು ಓನ್ಲಿ ಇದು ನೆನಪಿಟ್ಕೋರಿ. ಈ ಒಪೆಕ್ದಾಗ ಈಗ ಏನು ಪ್ರೆಸೆಂಟ್ 11 ಮೆಂಬರ್ ಕಂಟ್ರಿಗಳದಾವಲ್ಲ ಇವು ಪೆಟ್ರೋಲ್ ಆಮದು ಮಾಡ್ಕೊಳಂಗಿಲ್ಲ. ಇದು ಇಂಡಿಯಾದು ಏನದು ಇವು ಆಮದು ಮಾಡ್ಕೊಳ್ಳೋ ರಾಷ್ಟ್ರಗಳು ಇವು ಏನಂದ್ರೆ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಹೆಸರಿನಾಗ ಕೊಟ್ಟರೆ ಅದಕ್ಕೆ ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಬರ್ತಾವೆ. ಹೇಳಿಕೆ ಒಳಗೆ ಹಿಂಗೆ ಹಾಕಿರ್ತಾರೆ. ಇದೆಲ್ಲ ನಮಗೆ ಪೆಟ್ರೋಲಿಯಂ ಮತ್ತು ನೆನಪಿರ್ತೈತೆ. ಹೌದು ಆಮದನ್ನು ಮಾಡ್ಕೋತಿರ್ಬೇಕು ಅಂತೇಳಿ ಆಮದಕ್ಕೆ ಸಂಬಂಧ ಬರಂಗಿಲ್ಲ. ಓನ್ಲಿ ಏನಂದ್ರೆ ರಫ್ತು ಮಾಡೋದು ಅಂದ್ರೆ ಅವರಲ್ಲಿ ಕೆಪಾಬಿಲಿಟಿ ಇರಬೇಕು. ನಮ್ಮಲ್ಲಿ ಅಟ್ಟು ಉತ್ಪಾದನೆ ಮಾಡಿ ರಫ್ತು ಮಾಡುವಂಥವು ಅಂಥವ್ಕಕ್ಕ ಒಪೆಕ್ ಸಮ್ಮಿಟ್ ಅಂತ ಕರಿತೀವಿ. ಯಾವ ಇಯರ್ದಾಗ ಬರ್ತೈತೆ ಅದ 1960. 1960ರಾಗ ಸ್ಥಾಪನೆ ಮಾಡ್ಬೇಕಾರೆ 5 ರಾಷ್ಟ್ರಗಳು ಇರ್ತಾವ್ರಿ. ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ. ಇವು 5 ರಾಷ್ಟ್ರಗಳು ಕೂಡ ಅಷ್ಟ ಸಂಘಟನೆ ಮಾಡ್ತಾವೆ. ಯಾವ್ಯಾವ ರಾಷ್ಟ್ರಗಳು 2 ಐವತ್ತು ಬರ್ತಾವ ಅಂತೇಳಿ. ಇರಾನ, ಇರಾಕ್, ಅದಾದ್ಮೇಲೆ ಸೌದಿ ಅರೇಬಿಯಾ ಮತ್ತು ಕುವೈತ್ ಅದು 4 ಅದು. ಅದಾದ್ಮೇಲೆ ಇನ್ನೊಂದು ಯಾವುದಂದ್ರೆ ವೆನಿಜುವೆಲಾ ಅಂತೂ ರೀಸೆಂಟಾಗಿ ನ್ಯೂಸ್ನಾಗ ಐತೆ. ನಾಳೆ ಕೇಳ್ಬೋದು ವೆನಿಜುವೆಲಾದ ಯಾಕಾರ ಆಪ್ರೇಷನ್ ಮಾಡಿ ಅಮೆರಿಕಾದವ್ರು ಕರ್ಕೊಂಡು ಹೋಗಿದ್ರಲ್ಲ ಅಧ್ಯಕ್ಷರನ್ನ, ಅದರ ಸಲ್ಮಾನ್ ನೆನಪಿಟ್ಟು ನಿಕೋಲಸ್ ಮೋಡೋರು ಹೌದಲ್ಲ. ಈಗ ಒಪೆಕ್ದ ಹೇಳತ್ತಿದ್ನಲ್ಲ, ಒಪೆಕ್ದ ಬತ್ತ ಇವು 5 ಫೌಂಡಿಂಗ್ ಮೆಂಬರ್ ಇರ್ತಾವೆ. ಸ್ಟಾರ್ಟಿಂಗ್ ಆದಾಗ ಹೆಡ್ ಕ್ವಾರ್ಟರ್ ಎಲ್ಲಿತ್ತು ಅದ್ರದ? ಇರಾಕ್ನ ಬಾಗ್ದಾದ್. ಇರಾನ್ನ ಬಾಗ್ದಾದ್ ಅಲ್ಲ, ಇರಾಕ್ನ ಬಾಗ್ದಾದೊಳಗೆ ಸ್ಟಾರ್ಟಿಂಗ್ ಫೌಂಡ್ ಮಾಡಿರ್ತಾರೆ ರೀ. ಅದಾದ್ಮೇಲೆ ಹೆಡ್ ಕ್ವಾರ್ಟರ್ ಎಲ್ಲಿ ಶಿಫ್ಟ್ ಆಗಿರ್ತೈತಿ? ಅದಕ್ಕಿಂತ ಮೊದಲು ಜಿನೇವಾದಾಗ ಇರ್ತೈತಿ ನೋಡಿ. 65 ತನಕ ಇರ್ತೈತನಲ್ಲ, 65. ಹಾಂ, ಇರಾಕ್ನ ಬಾಗ್ದಾದ್. ಹೆಡ್ ಕ್ವಾರ್ಟರ್ ಅಲ್ಲೇ ಇರ್ತದೆ ಸ್ಟಾರ್ಟಿಂಗ್. ಸ್ಟಾರ್ಟಿಂಗ್ ಹೆಡ್ ಕ್ವಾರ್ಟರ್ ಬಾಗ್ದಾದ್ ನೋಡು ಅದೇ ಬಾಗ್ದಾದ್ ಒಪ್ಪಂದ ಕರೆಕ್ಟ್. ಇರಾಕ್ನ ಬಾಗ್ದಾದಾಗ ಇರ್ತದೆ. ಹೆಡ್ ಕ್ವಾರ್ಟರ್ ಇರಲ್ಲ ಅದ್ರ ಪಕ್ಕ. ಫಸ್ಟ್ ಹೆಡ್ ಕ್ವಾರ್ಟರ್ ಜಿನೇವಾ ಇರ್ತದೆ. 1960 to 65 ತನಕ ಜಿನೇವಾ. 65ದಿಂದ ಇದನ್ನು ಆಸ್ಟ್ರಿಯಾದ ವೇನ ಒಣ್ಣೆದಿಲ್ಲನ ಅದ ಪಕ್ಕ. ಹಾಂ, ಮತ್ತು ಅಲ್ಲಿ ಒಪ್ಪಂದ ಮಾಡ್ಕೊಂಡು ಅಲ್ಲಿ ಹಾಕಿರ್ತಾರೆ ನೋಡು. ಹಾಂ, ಸ್ಥಾಪನೆ ಆಗಿದ್ದು ಅಲ್ಲೇ ಇರ್ತದೆ. ಅದಕ್ಕೆ ಆ್ಯಕ್ಚುಲಿ ಅದನ್ನ ಹೆಡ್ ಅಂದರೆ ಈಗ ನೀವು ಒಪ್ಪಂದ ಮಾಡ್ಕೋದು. ಈಗ ಬ್ಲೆಟ್ಸ್ಲೆ ಡಿಕ್ಲರೇಷನ್ ಹತ್ತೀವಿ ನಾವು. ಇದು ಏನಾರ ಮಾಡಿದ್ದು ಫಸ್ಟ್ ಅಲ್ಲೇ ಬರ್ತೈತಲ್ಲ, ಹಂಗೆ ಹಾಂ ಅದು ಕರೆಕ್ಟಾ. ಬಟ್ ಇರಾಕ್ನ ಬಾಗ್ದಾದಾಗ ಒಪ್ಪಂದ ಆಗಿತ್ತಲ್ಲ, ಅಲ್ಲಿ ಸ್ಥಾಪನೆ ಮಾಡಿರಂಗಿಲ್ಲ, ಬರೀ ಒಪ್ಪಂದ ಅಷ್ಟ, ಹೆಡ್ ಕ್ವಾರ್ಟರ್ ಇರಂಗಿಲ್ಲ. ಹಾಂ, 8 ಜನ ಇಲ್ಲ ಅಂದಿರ ಅಂದ್ರೆ ಕರೆಕ್ಟ್. ಮತ್ತೆ ಮೆಜಾರಿಟಿಲಿ ಹೋಗೋದು. ಹಾಂ, ಇರಲಿ. ಇದನ್ನು ಯಾವ್ದು ಹೇಳಿದ್ವಿ ರೀ? ಹಾಂ, ಒಪೆಕ್ದು ಹೇಳತ್ತಿದ್ದಲ್ಲ. ಒಪೆಕ್ದು ನೋಡ್ರಿ ಸ್ಟಾರ್ಟಿಂಗ್ ಹೇಳಿದ್ವಿ. ಫೌಂಡಿಂಗ್ ಮೆಂಬರ್ಗಳು ಎಷ್ಟು? 5 ಕಂಟ್ರಿಗಳು ಹೇಳಿದ್ರಿ. ಯಾರ? ಇರಾಕ, ಇರಾನ, ನೆಕ್ಸ್ಟ್ ಮತ್ತು ಕುವೈತ, ಸೌದಿ ಅರೇಬಿಯಾ, ಆಮೇಲೆ ವೆನಿಜುವೆಲಾ. ಫಸ್ಟ್ ಒಪ್ಪಂದ ಆಗಿದ್ದು ಇರಾಕ್ನ ಬಾಗ್ದಾದ. ಬಟ್ ಹೆಡ್ ಕ್ವಾರ್ಟರ್ ಆಸ್ಟ್ರಿಯಾದ ಯಾವ್ದ ಜಿನೇವಾದಾಗ ಇರ್ತೈತಿ. ಅದು ಎಷ್ಟು? 1960 to 65 ತನಕ ಇರ್ತೈತಿ, 5 ವರ್ಷ. ಅದಾದ್ಮೇಲೆ ಶಿಫ್ಟ್ ಎಲ್ಲಿ ಆಕತ್ತೆ ಅಂದ್ರೆ ಆಸ್ಟ್ರಿಯಾದ ವಿಯನ್ನಾದಾಗ ಐತಿ. ಆಸ್ಟ್ರಿಯಾದ ವಿಯನ್ನಾದಾಗ ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಐತಿ. ಬಟ್ ಏನು ಕೇಳ್ಬೋದ್ರೆ ಒಪೆಕ್ದು ಇವು ಮೆಂಬರ್ ಕಂಟ್ರಿಗಳು ಪ್ರೆಸೆಂಟ್ ಎಷ್ಟು ಅದಾವ ಅಥವಾ ಒಪೆಕ್ ಬಿಟ್ಟು ಹೋದ್ಮೇಲೆ ಎಷ್ಟು ಅದಾವ ಅಂತ ಕೇಳ್ಬೋದು. ಇಲ್ಲಾರ ಸ್ಥಾಪಕ ರಾಷ್ಟ್ರಗಳನ್ನ ಕೇಳ್ಬೋದು. ಮತ್ತು ಆಮೇಲೆ ಏನಂದ್ರೆ ಒಪೆಕ್ನಾಗ ಯಾವ್ದು ಈಗ ರೀಸೆಂಟಾಗಿ ಯಾವುದು ಹೊರಗೆ ಬತ್ತಂದ್ರೆ UAE. ಇದು ನೆನಪಿಟ್ಕೋ, ರೀಸೆಂಟಾಗಿ ಒಪೆಕ್ದಿಂದ ಹೊರಗೆ ಬಂದಿದೆ ಅಂದ್ರೆ UAE. ಒಪೆಕ್ ಪ್ಲಸ್ 10 ಮಾಡ್ಯಾರ್ರಿ. ಅದ್ರದ್ದು ಮೆಂಬರ್ ಎಷ್ಟಕ್ಕೋ? ಅದ್ರ 11 ಅದಾವಲ್ಲ. ಅದ್ರದ್ದು 10 ಅದ್ರದ್ದು 11 ಅದಾವ ನೋಡು. ನೀವು ಏನು ಕನ್ಫ್ಯೂಸ್ ಮಾಡ್ತೀರಿ? ಬೇಡ ನಾವು ಒಪೆಕ್ ಪ್ಲಸ್ ನಾನೇ ಹೇಳ್ತೀನಿ ತಗೋ. ಆ ಟೋಟಲ್ 22 ಹೇಳಿದ್ದು, ಮತ್ತು 10 ನಾವು ಬ್ರೆಜಿಲ್. ಹಾಂ ಅದೇ ವಿಕಿಪೀಡಿಯಾದಾಗ 11 ತೋರಿಸಿಲ್ಲ ಅವ್ರು. ವಿಕಿಪೀಡಿಯಾದಾಗ ಡೈರೆಕ್ಟ್ ಇದನ್ನ ಇದ್ರ ತೆಗೆದ್ರೆ ಅದ್ರ ಬ್ರೆಜಿಲ್ ಕನ್ಸಿಡರ್ ಮಾಡ್ಯಾರ ಅವ್ರು. ಇಲ್ಲಲ್ರಿ ಅದು. ಬಟ್ ಅದ್ರಾಗ ತೋರಿಸ್ತಾರಲ್ಲ ವೆಬ್ಸೈಟ್ನಾಗ ಅವ್ರು ಬ್ರೆಜಿಲ್. ಒಪೆಕ್ ಪ್ಲಸ್ ಅಂತ ಬಂದ, ಬ್ರೆಜಿಲ್ ಇಲ್ಲ. 10 ಅಟ್ಟನ ಅಲ್ಲಿ 10, ಇಲ್ಲಿ 11, 21 ಅಕೌಂಟ್ ಅಂತ ಟೋಟಲ್ 21 ಒಪೆಕ್ ಪ್ಲಸ್. ಓಕೆ, ನೆನಪಿಟ್ಕೋರಿ. ಯಾವ್ದು ಒಪೆಕ್ದು ಎಲ್ಲ ಪೂರ್ತಿ ಗೊತ್ತಾದಲ್ಲ. ಒಂದೇದು ಒಪೆಕ್ ಅಂದ್ರೆ ಕನ್ಫ್ಯೂಸ್ ಆಗಬಾರ್ದು. ಒಪೆಕ್ ಫುಲ್ ಫಾರ್ಮ್ ಹೇಳ್ರಿ. ಆರ್ಗನೈಜೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಯಾವ ಇಯರ್? 1960. ಎಲ್ಲೈತಿ ಹೆಡ್ ಕ್ವಾರ್ಟರ್ ಪ್ರೆಸೆಂಟ್ ಅಂದ್ರೆ ಆಸ್ಟ್ರಿಯಾದ ವಿಯನ್ನ. ಸ್ಟಾರ್ಟಿಂಗ್ ಹೆಡ್ ಕ್ವಾರ್ಟರ್ ಜಿನೇವಾ. ಆಮೇಲೆ ಎಷ್ಟು ಕಂಟ್ರಿಗಳು ಸ್ಥಾಪಕ ರಾಷ್ಟ್ರಗಳಿದ್ದು ಅಂದ್ರೆ 5 ನೆನಪಿರ್ತಾವಲ್ಲ. ಯಾವ್ಯಾವ? ಇರಾನ, ಇರಾಕ, ಕುವೈತ, ಸೌದಿ ಅರೇಬಿಯಾ, ವೆನಿಜುವೆಲಾ. ಯಾವ ಒಪ್ಪಂದ ಅಂತ ಕರಿತೀವಿ ಅಂದ್ರೆ ಬಾಗ್ದಾದ್ ಒಪ್ಪಂದ. ಆಮೇಲೆ ಒಪೆಕ್ ಪ್ಲಸ್ ಒಳಗೆ ಎಷ್ಟು? 10 ಬರ್ತಾವಲ್ಲ ಪಕ್ಕ. 10. ಓಕೆ, ಒಪೆಕ್ ಪ್ಲಸ್ದೊಳಗೆ 10. ಈಗ UAE ಬಿಟ್ಟು ಹೋದ್ಮೇಲೆ ಇದ್ರೊಳಗೆ 11 ಉಳಿತಾವೆ. UAE ಇದ್ದಾಗ 12 ಇದ್ದು. ಟೋಟಲ್ ಎಷ್ಟು ಅಕ್ಕ ಅಂದ್ರೆ ಒಪೆಕ್ ಪ್ಲಸ್ ಕೂಡಿ 21 ಅಕ್ಕ. ಓಕೆ, ಇದು ಪೇಮೆಂಟ್ ಇದ್ರದ್ದು ಹೇಳಿರಲ್ಲ. ಯಾವ್ದು UPI ಪೇಮೆಂಟ್ ಹೊಂದಿದ್ದು ರಾಷ್ಟ್ರಗಳು ಎಷ್ಟದ ಪ್ರೆಸೆಂಟ್? 9 ರಾಷ್ಟ್ರ. ರೀಸೆಂಟಾಗಿ 9ನೇದು ಯಾವ್ದಂದ್ರೆ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಇವು 8 ನೆನಪಿಟ್ಕೋರಿ. ಮತ್ತು ಅದನ್ನೊಂದು ನೆನಪಿಟ್ಕೊಂಡು ಹೋಗಿರಿ. ನೆಕ್ಸ್ಟ್ ಇದು ಹೇಳ್ರಿ, ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸ್ ಅಂತ ಕೊಡ್ತಾರೆ 2026. ಇದು ನ್ಯಾಷನಲ್ ಪಂಚಾಯತ್ ದಿವಸ ಅಂತ ಮಾಡ್ತೀವಿ. ರಾಷ್ಟ್ರೀಯ ಪಂಚಾಯತ್ ದಿವಸ ಯಾವಾಗ? ಅಕ್ಟೋಬರ್ 2 ತಾನಲ್ಲ, ಗಾಂಧಿ ಜಯಂತಿ ಅದ. 73ನೇ ಅಮೆಂಡ್ಮೆಂಟ್ ಯಾವಾಗ ಬರ್ತೈತಿ? 73ನೇ ತಿದ್ದುಪಡಿ
1993 ಮುಂದಿನ ದಿನ ಏಪ್ರಿಲ್ 24 ಅದ. ಏಪ್ರಿಲ್ 24 1993 ಏನು 73ನೇ ತಿದ್ದುಪಡಿ ಆಗಿ ನಮ್ಮಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ಗಳು ತರಾಕ ಎರಡು ಬರ್ತಾವೆ ತಿದ್ದು ಅಮೆಂಡ್ಮೆಂಟ್ ಯಾವ ಹೇಳ್ರಿ 73 74. 73 ಅದಕ್ಕೆ ಸಂಬಂಧಿಸೈತೆ ಅಂದ್ರೆ ಪಂಚಾಯತಿ, 74 ಬಂದಾಗ ಮುನ್ಸಿಪಾಲ್ಟಿಗೆ, 93ರಾಗ ಬರ್ತಾವೆ ಹೌದಲ್ಲ. ಅದೇನು 1993 73ನೇ ತಿದ್ದುಪಡಿ ಏಪ್ರಿಲ್ 24ಕ್ಕೆ ಬಂದಿರ್ತದೆ. ಅದು ಏಪ್ರಿಲ್ 24 ಏನಂತ ಆಚರಿಸ್ತೀವಿ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ದಿವಸ ಆಚರಿಸ್ತೀವಿ. ಈ ಸರಿ ಅವಾರ್ಡ್ ಕೊಡ್ತಾರೆ. ರಾಷ್ಟ್ರೀಯ ಪಂಚಾಯತ್ ದಿವಸ ಏನು ಸೆಲೆಬ್ರೇಷನ್ ಮಾಡಿರ್ತಾರಲ್ಲ, ಯಾವ ಇನ್ಸ್ಟಿಟ್ಯೂಟ್ದವ್ರು ಕೊಡ್ತಾರೆ ಅವಾರ್ಡ್? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ದವ್ರ ಅವಾರ್ಡ್ ಕೊಡ್ತಿರ್ತಾರೆ, ನೆನಪಿಟ್ಕೋರಿ. ಇದು ಇನ್ನೊಂದು ಕನ್ಫ್ಯೂಸ್ ಆಗಬಾರ್ದು. ಮತ್ತು ಇವು 2025 ಅವಾರ್ಡ್ ಅದಾವ ಅಂತೇಳಿ. 2025 ಅವಾರ್ಡ್ ಯಾಕಂದ್ರೆ ಈಗ 26 ಈಗ ಸ್ಟಾರ್ಟ್ ಆಗಿರ್ತೀವಿ. 24 ಏಪ್ರಿಲ್ ಎಷ್ಟು 4 ತಿಂಗಳಿಗೆ ಬರ್ತದಲ್ಲ. ಏಪ್ರಿಲ್ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, 4ನೇ ತಿಂಗಳು. ಈ 4ನೇ ತಿಂಗಳದಾಗ ಮುಂದೆ ಇವು ಪಂಚಾಯತ್ ಹಿಂಗೆ ಇರ್ತಾವ ಅಂತ ಹೇಳಕ್ಕೆ ಬರಂಗಿಲ್ಲಲ್ಲ. ಹಳಿದು ಏನು ಫೈನಾನ್ಷಿಯಲ್ ಇಯರ್ ಇರ್ತದೆ ಗೊತ್ತಾ? ನಮ್ಮಲ್ಲಿ ಫೈನಾನ್ಷಿಯಲ್ ಇಯರ್ ಇರ್ತೈತೆ. ಯಾವ್ದು ಹೇಳ್ರಿ? ಫೈನಾನ್ಷಿಯಲ್ ಇಯರ್ ಹಣಕಾಸು ವರ್ಷ ಅಂತ ಕರಿತೀವಿ. ಯಾವಾಗಿಂದ ಯಾವಾಗ? ಏಪ್ರಿಲ್ 1ರಿಂದ ಮಾರ್ಚ್ 31. ಅದ ಮಾರ್ಚ್ 31 ತನಕ ಏನು ಹಳ್ಳಿಗಳು ಅಭಿವೃದ್ಧಿ ಆಗಿರ್ತಲ್ಲ ಅದ್ರದ್ದು ಅವಾರ್ಡ್ ಕೊಡ್ತಿರ್ತಾರೆ. ಅದಕ್ಕೆ 2025 ಅವಾರ್ಡ್ ಅಂತ ಕರಿತೀವಿ. ಬಟ್ ಅದನ್ನ 26 ಕೊಡ್ತಾರೆ. ಈಗ ಹೇಳ್ರಿ ನೋಡು, ಬೆಸ್ಟ್ ಅಥವಾ ಹೈಯೆಸ್ಟ್ ಕ್ಯಾಟಗಿರಿ ಒಳಗೆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಯಾರು ತೊಗೊಂಡಾರೆ? ಯಾವ ಸ್ಟೇಟ್? ಇದು ನೆನಪಿಟ್ಕೋರು. 1ನೇದು ಕರ್ನಾಟಕ, ಸೆಕೆಂಡ್ ಕೇರಳ ಅಲ್ಲೋ ಆಂಧ್ರ, ಸೆಕೆಂಡ್ ಆಂಧ್ರ, ಥರ್ಡ್ ಒಡಿಸ್ಸಾ ಬರ್ತದೆ. 3 ನೆನಪಿಟ್ಕೋರ. ಇದು ಏನು ಹೇಳತ್ತಿದ್ನಿ ಹೇಳ್ರಿ ನಾ ಈಗ? ಪಂಚಾಯತ್ ಅವಾರ್ಡ್. ಪಂಚಾಯತ್ ದಿವಸ ಯಾಕೆ ಆಚರಿಸ್ತೀವಿ? ಯಾಕೆ ಏಪ್ರಿಲ್ 24? ಹ್ಞೂ ರಾಷ್ಟ್ರೀಯ ಪಂಚಾಯತ್ ದಿವಸ ಹೇಳತ್ನೀಗ. ಮತ್ತೆ ಯಾವ ಹೇಳತ್ತಿಲ್ಲ? ಕರ್ನಾಟಕದ ಬೇರೆ ಬಿಡು. ಅದು ಮೇ 10ಕ್ಕೆ ಬರ್ತದೆ ಕರ್ನಾಟಕ. ಇರ್ಲಿ ಇದು ಯಾವ್ದು ಬಂದೀವಿ? ರಾಷ್ಟ್ರೀಯ ಪಂಚಾಯತ್ ಅವಾರ್ಡ್ ಅಂತ ಹೇಳ್ರಿ. ತಿದ್ದುಪಡಿ ಯಾವ್ದು ಹೇಳಿದಿ? 73ನೇ ತಿದ್ದುಪಡಿ. ಯಾವ ಇಯರ ಇದು ತಿದ್ದುಪಡಿ? ನೆನಪಿಟ್ಕೋರೆ. ಯಾವುದಂದ್ರೆ 1993ರಾಗ 73ನೇ ತಿದ್ದುಪಡಿ ಮಾಡ್ತಾರೆ. ಏಪ್ರಿಲ್ 24ಕ್ಕೆ. ಅದನ್ನ ಏನಂದ್ರೆ ರಾಷ್ಟ್ರೀಯ ಪಂಚಾಯತ್ ದಿವಸ ಆಚರಿಸ್ತೀವಿ. ಅದನ್ನು ಕೊಮೆಮರೇಟ್ ಮಾಡೋಕೆ ಅವಾರ್ಡ್ ಕೊಡ್ತಿರ್ತಾರೆ. ಎಲ್ಲೆಲ್ಲಿ ಪಂಚಾಯತಿಗಳು ಚಲೋ ಇದನ್ನು ಕಾಂಟ್ರಿಬ್ಯೂಷನ್ ಮಾಡಿರ್ತಾವೆ ಅಥವಾ ಅಭಿವೃದ್ಧಿ ಆಗಿರ್ತಾರೋ ಅದ್ರ ಪ್ರಕಾರ 3 ಟಾಪ್ ಸ್ಟೇಟ್ಗಳು ನೆನಪಿಟ್ಕೋರಿ. ಯಾಕಂದ್ರೆ ಕರ್ನಾಟಕ ಪಂಚಾಯತ್ ಒಳಗೆ ಹೈಯೆಸ್ಟ್ ಅವಾರ್ಡ್ ತೊಗೊಂಡೈತಿ. 1ನೇದು ಯಾವುದಂದ್ರೆ ಕರ್ನಾಟಕ, 2ನೇದು ಆಂಧ್ರ, ಥರ್ಡ್ ಒಡಿಸ್ಸಾ. ನೆನಪಿಟ್ಕೋರಿ. ಇನ್ನೊಂದು ಏನು ಕೇಳ್ಬೋದು ಅಂದ್ರೆ ಕ್ಲೀನ್ ಪಂಚಾಯತ್ ಅಂತ ಒಂದು ಅವಾರ್ಡ್ ಕೊಡ್ತಾರೆ. ಇದ್ರೊಳಗೆ ಯಾವುದೊಂದು ಸ್ಟೇಟ್ನಾಗ ಕೊಟ್ಟರೆ ಹೇಳ್ರಿ? ಕರ್ನಾಟಕದಾಗಲ್ಲ, ಮಿಜೋರಾಮ್ದಾಗ ಬರ್ತದೆ. ಮಿಜೋರಾಮದ ಒಂದು ಹಳ್ಳಿ ಬರ್ತದೆ ಅಂತ ಹೇಳ್ತು. ಮಿಜೋರಾಮ್ದು ಯಾವುದಂದ್ರೆ ಕೌರಾತ ನಾರ್ತ್ ವಿಲೇಜ್ ಅಂತ ಬರ್ತದೆ ನೋಡಿ. ಇದು ನೆನಪಿಟ್ಕೋರೆ. ಕೌರಾತ ಹಳ್ಳಿ ಅಂತ ಬರ್ತೈತಿ. ಈಗ ಎಲ್ಲರ ನಾವು ಗೂಗಲ್ನಾಗ ಹೋಗಿ ಕ್ಲೀನ್ ಪಂಚಾಯತ್ ಆಫ್ ಇಂಡಿಯಾ ಅಂತ ಹೊಡೆದಿರ್ತೀನಿ, ಇದ ಬರ್ತೈತಿ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಇವು ಸ್ಟ್ಯಾಟಿಕ್ದಾಗ ಕೇಳ್ತಿರ್ತಾರೆ. ಈಗ ಪ್ರೆಸೆಂಟ್ ಅಷ್ಟ, ಮತ್ತು ಮುಂದಿನ ವರ್ಷ ಚೇಂಜ್ ಆಗ್ಬೋದು. ಕೌರಾತ ವಿಲೇಜ್ ಎಲ್ಲಿ ಅಂದ್ರೆ ಮಿಜೋರಾಮ್ನ ನೆನಪಿರ್ತದಲ್ಲ. ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಯಾರು ಕೊಡ್ತಾರಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ದವ್ರು. ಯಾವ ಸ್ಟೇಟ್ಗಳು, ಯಾವ ಸ್ಟೇಟ್ ಟಾಪ್ ಅದಾವಂದ್ರೆ ಕರ್ನಾಟಕ, ಆಂಧ್ರ, ಒಡಿಸ್ಸಾ. ಸಾಕಲ್ಲ, ಹೆಚ್ಚಾಗಿ ಟೈಮ್ ಹೇಳಿಲ್ಲ.